ಕಾಲ ಎಷ್ಟು ಬೇಗ ಓಡ್ತಿದೆ ಅಂತ ಮೊದಲಿಗೆ ಭಯ ಮತ್ತು ಅಚ್ಚರಿ. ಭಯ ಯಾಕೆ ಅಂದರೆ ಕಾಲ ಮುಗಿದು ಹೋಗಿಬಿಟ್ರೆ ನಾವು ಮಾಡಬೇಕಾದ ಕೆಲಸಗಳ ಪಟ್ಟಿ ಬಾಕಿ ನೆನಪಾದಾಗೆಲ್ಲ ಇಷ್ಟು ಬೇಗ ಆಗೋಯ್ತಾ 25 ವರ್ಷ ಅಂತ ಒಂದು ವಿಚಿತ್ರವಾದ ಆತಂಕ ಆಗುತ್ತೆ. ಅದರ ಜೊತೆಗೆ ಒಂದು ಅಚ್ಚರಿ ಸಂಭ್ರಮನೂ ಇದೆ. ಇಂಥದ್ದೊಂದು ಸಿನಿಮಾ ಆಯ್ತಾ, ಅದು 25 ವರ್ಷದ ಹಿಂದೆ. ಮೊದಲಿಗೆ ಬರೋ ಭಾವನೆ ಏನಂದರೆ, ಇದೇ ದಿನ 16 ಜೂನ್ 1996 ಸೋಮವಾರ ಮುಂಜಾನೆ ಮಿಲ್ಪೀಟರ್ಸ್ನ ನಮ್ಮ ರವೀಂದ್ರನಾಥ್ ಸಂಧ್ಯಾ ಅಂತ ದಂಪತಿಗಳು ಅವ್ರ ಮನೆ, ಇಲ್ಲಿ ನಮ್ಮ ಹೇಮಾ ಮತ್ತು ಅಕ್ಷಯಾನಂದ್ ಅವ್ರ ಮನೆ, ಅದು ಭೂಮಿಕಾಳ ಮನೆ, ಭೂಮಿಕಾ ಮತ್ತು ಚಂದ್ರ ಶಶಾಂಕರ ಮನೆ. ಆ ಮನೆಯ ಹೊರಗಿನ ಆವರಣದಲ್ಲಿ ನಾವು ಚಿತ್ರೀಕರಣ ಮುಹೂರ್ತ ಮಾಡಿದ್ದು. ಬೆಳಗ್ಗೆ 7 ಗಂಟೆಯಿಂದ ಸಂಭ್ರಮ ಶುರುವಾಯಿತು. ಬಹುಶಃ ಕನ್ನಡದ ಚಿತ್ರವೊಂದು ಮುಹೂರ್ತವನ್ನು ವಿದೇಶದಲ್ಲಿ ಆರಂಭಿಸಿದ್ದು ಅವತ್ತಿಗೆ ಮೊದಲು. ಅನಂತರ ನಾನು ನನ್ನ ಪ್ರೀತಿಯ ಹುಡುಗಿನೂ ಮೊದಲಲ್ಲೇ ಮುಹೂರ್ತ ಮಾಡಿದ್ದೀನಿ, ನಾನೇ ಅದನ್ನು ರಿಪೀಟ್ ಮಾಡಿದ್ದೀನಿ. ಆದರೆ ಇದು 96ನೇ ಇಸ್ವಿಯಲ್ಲಿ ಜೂನ್ 16ನೇ ತಾರೀಕು ಮುಹೂರ್ತ ಆಯಿತು. ಆ ಮುಹೂರ್ತಕ್ಕೆ ನನ್ನ ತಂಡದ ಜೊತೆಗೆ, ಅಂದರೆ ನನ್ನ ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು, ಪುಟ್ಟ ತಂಡ, ಒಂದು 12 ಜನ ಇದ್ವಿ. ಅದರ ಜೊತೆಗೆ ಅಲ್ಲಿ ಒಬ್ಬರು ಎಸ್ ಕೆ ಹರಿಹರೇಶ್ವರ ಅಂತ ತುಂಬ ಸಹಾಯ ಮಾಡಿದರು ನಮಗವರು. ತೀರ್ಕೊಂಬಿಟ್ರು. ಅಮೆರಿಕನ್ನಡ ಪತ್ರಿಕೆ ಸಂಪಾದಕರು, ಅಮೆರಿಕನ್ನಡ ಅಂತಲೇ ಒಂದು ಪತ್ರಿಕೆ ನಡೆಸುವಂಥ ಒಂದು ಹೋರಾಟಗಾರ, ಬಹಳ ಅಂತಃಕರಣ ಇದ್ದಂಥ ವ್ಯಕ್ತಿ. ಅವರ ಪರವಾಗಿ ಗಜಾನನ ಜೋಶಿ ಅಂತ ಸನ್ನಿವೇಲ್ ಟೆಂಪಲ್ನಿಂದ ಒಬ್ಬರು ಮುಹೂರ್ತಕ್ಕೆ ಬಂದಿದ್ದರು. ನಾವೆಲ್ಲ ತಂಡ ಅವತ್ತು ಬೆಳಗ್ಗೆ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡುವಾಗ ನಿರ್ದೇಶಕನಿಗೆ ಹೇಗಿರುತ್ತೆ ಒಂದು ಮನಸ್ಥಿತಿ ಅಂದರೆ, ತುಂಬ ಒಂದು ಒತ್ತಡ ಇರುತ್ತೆ. ಬಹಳ ಒತ್ತಡ ಯಾಕಿರುತ್ತೆ ಅಂದರೆ, ದುಬಾರಿ ಕನಸುಗಳನ್ನು ಕಂಡುಬಿಟ್ಟಿರ್ತೀವಿ. ನಮ್ಮ ಕನಸುಗಳು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಾಗೋದೇ ಜನರ ಮುಂದೆ ಅಗ್ನಿ ಪರೀಕ್ಷೆ ಹೋದಾಗ. ಅದರಲ್ಲೂ ತುಂಬ ದುಬಾರಿ ಖರ್ಚು ಮಾಡಿ, ತುಂಬ ದೂರಕ್ಕೆ ಪ್ರಯಾಣ ಮಾಡಿ, ಒಂದು ಹೊಸ ಸಾಹಸಕ್ಕೆ ಹೋದಾಗ ಭಾಳ ಭಯ ಇರುತ್ತೆ. ಯಾಕೆಂದರೆ ಬಿದ್ದರೆ ತುಂಬ ಆಡ್ಕೊಳ್ಳಿಕ್ಕೆ, ಸೋಲನ್ನು ಯಾರೂ ಹಂಚ್ಕೊಳ್ಳೋಕೆ ರೆಡಿ ಇಲ್ಲ. ಇವತ್ತು ಅಮೆರಿಕದ ಯಶಸ್ಸನ್ನು ಪ್ರತಿಯೊಬ್ಬರು ಹಂಚಿಕೊಳ್ತಾರೆ, ಸಂತೋಷ. ಆದರೆ ಸೋತಿದ್ರೆ ನಾನೊಬ್ಬ ಎಂಥ ಬಕ್ರ ಆಗ್ತಿದ್ದೆ, ಎಂಥ ಬಲಿಪಶು ಆಗ್ತಿದ್ದೆ ಅನ್ನೋದು ಕೂಡ ನನಗೆ ಗೊತ್ತು. ಅದು ನಮ್ಮ ವೃತ್ತಿ ಜೀವನದಲ್ಲಿರತಕ್ಕಂಥ ಒಂದು ಅನಿವಾರ್ಯತೆ. ಗೆದ್ದಿರುವ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯಿಂದ ನೆನೆಸ್ಕೋಬೇಕಾದಂಥ ಮೊಟ್ಟ ಮೊದಲಿಗೆ ನನ್ನ ಅನ್ನದಾತರು, ನಿರ್ಮಾಪಕರು ಜಿ ನಂದಕುಮಾರ್ ಅವರು ಕೊಟ್ರೇಶಿ ಕನಸು ಮಾಡಿದರು. ಕೊಟ್ರೇಶಿ ಕನಸು ಮಾಡಿ ಅವ್ರಿಗೊಂದು ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿತ್ತು. ಕಡಿಮೆ ಬಜೆಟ್ನ ಚಿತ್ರ. ಆ ಚಿತ್ರ ಕೂಡ ಎಲ್ಲೋ ಶುರುವಾಗಿ ನಿಂತು ಹೋಗಿ ಯಾರೋ ನಿರ್ಮಾಪಕ ಓಡಿ ಹೋಗಿ ಕಡೆಗಳಿಗೆ ಬಂದು ಕೈ ಹಿಡಿದಿದ್ರು. ಕಾರಣ, ನಮಗೆ ಗಾಯಕ ವೈಕೆ ಮುದ್ದುಕೃಷ್ಣ ಅವರನ್ನು ಕರ್ಕೊಂಡು ಬಂದು ನನಗೆ ಪರಿಚಯ ಮಾಡಿ ಸಿನಿಮಾ ಮುಂದುವರಿಯಕ್ಕೆ ಸಹಾಯ ಮಾಡಿದರು. ಹಾಗಾಗಿ ಆರಂಭದಲ್ಲಿ ಮುದ್ದುಕೃಷ್ಣ ಅವರನ್ನು ಜ್ಞಾಪಿಸ್ಕೋಬೇಕು ನಾನು, ಅನಂತರ ನಂದಕುಮಾರ್ ಅವ್ರನ್ನ ಜ್ಞಾಪಿಸ್ಕೋಬೇಕು. ವಿಶ್ವಪ್ರಿಯ ಫಿಲ್ಮ್ಸ್ ಲಾಂಛನದಲ್ಲಿ ನಮ್ಮ ಜಿ ನಂದಕುಮಾರ್ ಈ ಸಿನಿಮಾ ಮಾಡಿದರು. ಕಾರಣ ಏನಂದರೆ, ಕೊಟ್ರೇಶಿ ಕನಸು ಅಮೆರಿಕದ ಅನೇಕ ಯೂನಿವರ್ಸಿಟಿಗಳಲ್ಲಿ, ಕನ್ನಡ ಸಂಘಗಳಲ್ಲಿ ಸ್ಕ್ರೀನ್ ಆಗಿತ್ತು. ತುಂಬ ಚರ್ಚೆ ಆಗಿತ್ತು. ಭಾರತದ ಜಾತಿ ಪದ್ಧತಿಗಳು, ದಲಿತ ಬಾಲಕನ ಒಂದು ಶ್ರಮ ಇತ್ಯಾದಿಗಳು, ಓದಿನ ಅಂಬಲ ಇತ್ಯಾದಿ. ಅದರ ಪರಿಣಾಮವಾಗಿ ಅಲ್ಲೆಲ್ಲ ಕೊಟ್ರೇಶಿ ಕನಸು ತುಂಬ ಚೆನ್ನಾಗಿದೆ, ನೀವು ಇಲ್ಲಿ ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಬಹಳ ಜನ ಅಮೆರಿಕನ್ನಡಿಗರು ನನಗೆ ಪ್ರೋತ್ಸಾಹದ ಮಾತುಗಳನ್ನು ಆಡ್ತಿದ್ರು. ನನ್ನ ಪತ್ನಿ ಶೋಭಾ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರಾಗ ಒಂದು ಕಂಪನಿಯ ಪ್ರಾಜೆಕ್ಟ್ ಮೇಲಿದ್ದರು. ಅವರು ಇದ್ದದ್ರಿಂದ ನನಗೊಂದು ಬೇಸ್, ಒಂದು ನೆಲೆ ಇತ್ತು, ಹೋಗಿ ಬರಲಿಕ್ಕೆ ಒಂದು ಜಾಗ. ಸೊ ಬೇಸಿಗೆ ರಜೆ ಬಂದರೆ ನಾನು ಇಲ್ಲಿ ಕಾಲೇಜ್ ರಜದಲ್ಲಿ ನಾನು ನನ್ನ ಮಗಳು ಅಲ್ಲಿಗೆ ಹೋಗ್ತಾ ಇದ್ವಿ. ಹೋಗಿ ಸಾಕಷ್ಟು ಅಧ್ಯಯನ ಮಾಡೋದು, ಜನರನ್ನು ಮೀಟ್ ಮಾಡೋದು, ಒಂದು ರೀತಿ ಕಥೆಯ ಬೀಜ ಮನಸ್ಸಿಗೆ ಬಿದ್ದಿತ್ತು. ನಿಧಾನವಾಗಿ ಅದು ಚಿಗುರ್ತಾ ಇತ್ತು. ಅದ್ರಿಗೆ ಗೊತ್ತಿತ್ತು ನನಗೆ ಇದು ಹುಚ್ಚುತನ ಅಂತ. ಯಾಕೆಂದರೆ ಕನ್ನಡದಲ್ಲಿ ಪ್ರಸಿದ್ಧ ತಾರೆಗಳಿಲ್ಲದೆ ದೂರದ ಅಮೆರಿಕಕ್ಕೆ ಹೋಗಿ 70-80 ಭಾಗ ಚಿತ್ರೀಕರಣ ಮಾಡೋದು ಬಹಳ ದೊಡ್ಡ ಹುಚ್ಚುತನ ಅಂತ ಹೇಳ್ಬೋದಾದ್ದು.
ಆದರೆ ಕೆಲವು ಹುಚ್ಚುತನಗಳಾದರೂ ಇಲ್ಲದೇ ಇದ್ದರೆ, ಕೆಲವು ಮಹತ್ವಾಕಾಂಕ್ಷೆಗಳಾದರೂ ಇಲ್ಲದೇ ಇದ್ದರೆ ಕ್ರಿಯೇಟಿವ್ ಪ್ರಪಂಚದಲ್ಲಿ ಅದ್ಭುತಗಳನ್ನು ಸೃಷ್ಟಿಸೋಕ್ಕಾಗಲ್ಲ. ಹಾಗೆ ಸೃಷ್ಟಿಸಬೇಕು ಅಂತ ಹೋಗುವವರು ಬಿದ್ದು ಅವಮಾನಗೊಳ್ಳಲಿಕ್ಕೂ ರೆಡಿ ಇರಬೇಕು. ಅದೊಂದು ಚಾಲೆಂಜ್ ಅದು. ಸೊ ನಾನು ಆ ಥರದ ಒಂದು ಭಂಡತನ ಮತ್ತು ನನ್ನ ಅಲೆಮಾರಿತನದಲ್ಲಿ ನಾನು ಕಂಡುಕೊಂಡಿದ್ದಂಥ ಸತ್ಯಗಳು, ನಾನು ನೋಡಿದಂಥ ಪ್ರಪಂಚವನ್ನು ನನ್ನ ಪ್ರೇಕ್ಷಕನಿಗೆ ತೋರಿಸಬೇಕು ಅನ್ನುವಂಥ ಒಂದು ಉತ್ಕಟೇಚ್ಛೆ ನನಗಿತ್ತು. ಅದನ್ನು ಸಾಹಿತ್ಯದಲ್ಲಿ ನಾನು ಮಾಡ್ತಾ ಇದ್ದೆ, ಪ್ರವಾಸ ಕಥನ ಬರೆಯೋದು, ದೇಶಗಳಿಗೆ ಹೋದಾಗ ಅದೆಲ್ಲ. ಆದರೆ ಅಮೆರಿಕ ಎಂಥ ಅದ್ಭುತ ದೇಶ ಅಂದರೆ ಅದನ್ನು ಒಂದು ದೃಶ್ಯ ಮಾಧ್ಯಮದಲ್ಲಿ ಕಟ್ಟಿಕೊಡಬೇಕು ಅಂತ ಹೊರಟಿದ್ದು. ಹಾಗಾಗಿ 96ನೇ ಇಸ್ವಿಲಿ ಸಿನಿಮಾ ಮುಹೂರ್ತ ಆದರೂ ಕೂಡ ಅದರ ಹಿಂದಿನ 4 ವರ್ಷ ಬಹುತೇಕ, ಯಾಕೆಂದರೆ 91ರಲ್ಲಿ ಫಸ್ಟ್ ನಾನು ಅಮೆರಿಕ ಹೋಗಿದ್ದು, 91 ನನ್ನ ಮೊದಲ ಭೇಟಿ. ಆನಂತರ ಒಂದೆರಡು ಬಾರಿ ಹೋಗಿ ಬಂದಿದ್ದೆ. ಆ ಎಲ್ಲ ಭೇಟಿಗಳಲ್ಲಿ ಒಂದು ರೀತಿ ರಿಸರ್ಚ್ ವರ್ಕು, ಸಂಶೋಧನೆ, ಕನ್ನಡ ಸಂಘಗಳಿಗೆ ಹೋಗೋದು, ಕನ್ನಡ ಸಂಘದ ಪ್ರತಿಭಾವಂತರನ್ನು ಮೀಟ್ ಮಾಡೋದು, ಅಲ್ಲಿಯ ಮ್ಯಾಗಝೈನ್ಸ್ಗಳನ್ನು ಓದೋದು. ಆಮೇಲೆ ಒಬ್ಬರು ಇಂಡಿಯನ್ ಇಮಿಗ್ರೆಂಟ್ಸ್ ಇನ್ US ಅಂತಲೇ ಒಂದು ಪುಸ್ತಕನ ಥೀಸಿಸ್ ಮಾಡಿರು, PhD ಥೀಸಿಸ್, ಪ್ರಾಬಬಲಿ ಫಾರ್ ಯೂನಿವರ್ಸಿಟಿ ಆಫ್ ಪೆಸಿಫಿಕ್ಗೆ. ಅದೆಲ್ಲ ಇಟ್ಕೊಂಡು ಒಂದು ಕಥೆಯನ್ನು ಹೆಣೆದು ಕಥೆಯ ಸಿದ್ಧವಾಗಿ ಇಲ್ಲಿಗೆ ಬಂದು ನಂದಕುಮಾರ್ ಅವರ ಸಹಕಾರದೊಂದಿಗೆ ಹೊರಟಾಗ ನಮಗೆಲ್ಲ ವೀಸಾ ರಿಜೆಕ್ಟ್ ಆಯಿತು. ಭಾಳ ಅವಮಾನ ಆಗೋಯ್ತು. ಮತ್ತೆ ವೀಸಾಗೆ ಅಪ್ಲೈ ಮಾಡಿ ವೀಸಾ ಪಡ್ಕೊಂಡು ಹೋಗಿತ್ತು. ನಾನೇನು ಅಂದ್ಕೊಂಡೆ ಈ ಸಿನಿಮಾದಲ್ಲಿ ಅಂದರೆ, ಸಾಧ್ಯವಾದಷ್ಟು NRI ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು. ಆ ಜಾಗಕ್ಕೆ ಹೋಗಿ ಆ ಜಾಗದಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಪ್ರತಿಭೆಗಳು, ಕನ್ನಡ ಪ್ರತಿಭೆಗಳು ಆದಷ್ಟು ಅಂತ ಒಂದು ಮನಸ್ಸಿನಲ್ಲಿ ಒಂದು ಪೂರ್ವ ತಯಾರಿ ಇದ್ದುದರಿಂದ, ಅದೇ ಸಂದರ್ಭದಲ್ಲಿ ಮನೋಮೂರ್ತಿಯವರು ಒನ್ ಆಫ್ ದಿ ಕೊಟ್ರೇಶಿ ಕನಸು ಸ್ಕ್ರೀನಿಂಗ್ ಬಂದು ಅವರ ಕ್ಯಾಸೆಟ್ಸ್ಗಳನ್ನು ಕೊಟ್ಟು, ಆಗ ಕ್ಯಾಸೆಟ್ಸ್ ಕಾಲ, ಅವರು ಭಾವಗೀತೆಗಳನ್ನೆಲ್ಲ ಮಾಡ್ತಾಯಿದ್ರು ಕನ್ನಡ ಸಂಘಗಳಿಗೆ ಕೊಟ್ಟು, ನನಗೆ ಸಿನಿಮಾದಲ್ಲಿ ಕೆಲಸ ಮಾಡಬೇಕು, ನನಗೆ ಅವಕಾಶ ಕೊಡಿ ಅಂತ ಹೇಳಿ ಕೇಳಿಕೊಂಡ್ರು. ಆನಂತರ ಅವ್ರಿಗೊಂದಿಷ್ಟು ಅಸೈನ್ಮೆಂಟ್ ಕೊಟ್ಟು, ಟಿಪಿಕಲ್ ಮೇಷ್ಟ್ರು ಕೆಲಸ ಮಾಡಿ ಹೋಮ್ವರ್ಕ್ ಕೊಟ್ಟು ಅವರು ಟ್ಯೂನ್ ಮಾಡ್ಕೊಂಡು ಬಂದು, ಅವರ ಬದ್ಧತೆ ಶಿಸ್ತು ನೋಡಿ ನನಗೆ ಇಷ್ಟ ಆಯಿತು. ಹಾಗಾಗಿ ಅವರು ಇದಕ್ಕೆ ಸಂಗೀತ ನಿರ್ದೇಶಕರಾಗಿ ಬಂದರು. ಅವ್ರ ಜೊತೆಗೆ ರಾಮ್ ಪ್ರಸಾದ್ ಅಂತ ಇನ್ನೊಬ್ಬ ಗಾಯಕ, ಅವರು ಬಹಳ ಈ ಸಿನಿಮಾಕ್ಕೆ ಕಾರಣೀಭೂತರು ಇವರೆಲ್ಲ. ಆದರೆ ಅವರಿಗೆ ಹಾಡಲಿಕ್ಕೆ ಅವಕಾಶ ಕೊಟ್ಟೆ, ಅವರು ಇಲ್ಲಿಗೆ ಬರಲಿಕ್ಕಾಗಲಿಲ್ಲ, ಗ್ರೀನ್ ಕಾರ್ಡ್ ಸಮಸ್ಯೆ ಇತ್ತು. ಹಾಗಾಗಿ ಅವರಿಗೆ ನಾನು ಮತ್ತೆ ಮೂಡಲ್ಕುಣಗಲ್ ಕೆರೆ ಹಾಡನ್ನು ನಾನು ನನ್ನ ಪ್ರೀತಿಯ ಹುಡುಗಿಯಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟೆ ಮುಂದಿನ ಚಿತ್ರದಲ್ಲಿ. ಹೀಗಾಗಿ ತುಂಬ ಅಮೆರಿಕದ ಕನ್ನಡ ಪ್ರತಿಭೆಗಳು, ಅಲಮೇಲು ಅಯ್ಯಂಗಾರ್ ಅಂದರೆ ನಮ್ಮ ಪೂದಿ ನರಸಿಂಹಾಚಾರ್ ಅವರ ಮಗಳು, ಶಶಿಕಲಾ ಚಂದ್ರಶೇಖರ್ ಅಂತ ವಾಷಿಂಗ್ಟನ್ನಲ್ಲಿದ್ದಾರೆ, ಅವರು ಒಳ್ಳೆಯ ಬರಹಗಾರ್ತಿ. ಈ ಥರದ್ದೊಂದು ದೊಡ್ಡ ತಂಡವನ್ನು ನಾವು ನಿರ್ಮಾಣ ಮಾಡಿಕೊಂಡು ನಮಗಿದ್ದ ಮಿತವಾದ ಬಜೆಟಿನ ಒಳಗಡೆ ಟೆಕ್ನಿಕಲಿ ಎಲ್ಲೂ ರಾಜಿ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ಸನ್ನಿ ಜೋಸೆಫ್ ಅಂತ ಕ್ಯಾಮ್ರಾಮನ್ನು, ಬಹಳ ದೊಡ್ಡ ಕ್ಯಾಮ್ರಾಮನ್, ಅದು ಪಿರವಿ ಅಂತ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದಂಥ, ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿದಂಥ ಛಾಯಾಗ್ರಾಹಕ, ತುಂಬ ಮಹತ್ವಾಕಾಂಕ್ಷೆಯಿಂದ ಹೊರಟದ್ದು. ಈ ದಿನ ಮುಹೂರ್ತ ಆಯಿತು 25 ವರ್ಷದಿಂದ ಅಂದರೆ ನೆನೆಸ್ಕೊಳ್ಳೋಕೆ ಈಗ ನನಗೆ ರೋಮಾಂಚನ ಆಗುತ್ತೆ. ಆ್ಯಕ್ಚುಲಿ ಆ ಸಡಗರವನ್ನು ಹಂಚಿಕೊಳ್ಳದೆ ನಾನು ಒಂಥರ ಮುಚ್ಚಿಟ್ಟಿದ್ದೆ, ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ. ಮುಚ್ಚಿಟ್ಟಿದ್ದೆ ಅಂದರೆ ಸುತ್ತ ನಡೆಯೋ ಸಾವು ನೋವುಗಳನ್ನು ನೋಡಿ ಏನಂತ ಹೇಳ್ಕೊಳ್ಳೋದು, ಇದನ್ನೆಲ್ಲ ಹೇಳ್ಕೊಳ್ಬೇಕಾ ಅಂತ. ಆದರೆ ಎಷ್ಟು ಜನ ಓದುಗರು, ಪ್ರೇಕ್ಷಕರು ನನಗೆ ವಾಟ್ಸಪ್ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಇಮೇಲ್ ಕಳಿಸಿದ್ದಾರೆ ಕೆಲವರು ಅಮೆರಿಕೆಯಿಂದ. ಈ ದಿನ ಮರೆತು ಹೋಯ್ತಾ ನಿಮಗೆ, 25ನೇ ವರ್ಷ ಇಲ್ಲಿ ಮುಹೂರ್ತ ಮಾಡಿದ್ರಿ ಅಂತ. ಅಲ್ಲಿಂದ ನೂರಾರು ಕರೆಗಳು. ಆಮೇಲೆ ಅಂದ್ಕೊಂಡೆ, ನಿನ್ನೆವರೆಗೂ ನನ್ನ ಮಿತ್ರ, ಕಿರಿಯ ಮಿತ್ರ ಸಂಚಾರಿ ವಿಜಯ್ ದುರಂತ ಎಲ್ಲ ನೋಡಿ ಮನಸ್ಸು ಮುಗಿದು ಹೋಗಿತ್ತು. ಇವತ್ತು ರಾತ್ರಿ ಇದನ್ನು ಅಪ್ಲೋಡ್ ಮಾಡಿದೆ. ಹೌದಪ್ಪ, ಇದೊಂದು ಕೃತಜ್ಞತೆಗಳು ಎಲ್ಲರಿಗೂ, ಯಾರ್ಯಾರು ಕೆಲಸ ಮಾಡಿದ್ದೀರಿ, ಅಮೆರಿಕನ್ನಡಿಗರು, ಇಲ್ಲಿಯವರು, ಪ್ರೇಕ್ಷಕರು, ಉದ್ಯಮ, ಮುಖ್ಯವಾಗಿ ನಮ್ಮ ನಿರ್ಮಾಪಕರು ದೊಡ್ಡ ಮನಸ್ಸು ಮಾಡಿ ನಮ್ಮ ಜೊತೆ ಹೊರಟರು ಅಂತ ಹೇಳಿ ಇವತ್ತು ಬೆಳಗ್ಗೆ ಅಷ್ಟೇ ನಾನು ರಮೇಶ್ ಎಲ್ಲ ಮಾತಾಡಿ, ಯಾಕಂದರೆ ಯಾವ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಕಾಲಘಟ್ಟದಲ್ಲಿದ್ದೀವಿ. ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನೀವು ಚೆನ್ನಾಗಿದ್ದೀರಿ, ಇಡೀ ಪರಿವಾರ ಚೆನ್ನಾಗಿಲ್ಲ, ನಮ್ಮ ಸುತ್ತಲಿನ ಸಮಾಜ ಚೆನ್ನಾಗಿಲ್ಲ. ಇದ್ರ ಮಧ್ಯೆನೂ TV9 ಈ ಥರದ ಒಂದು ಪ್ರಶ್ನೆಯನ್ನು ಕೇಳಿದ್ರಿಂದ ಮುಹೂರ್ತದ ಸಂತೋಷವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಅಮೆರಿಕ ಶೀರ್ಷಿಕೆ ತುಂಬ ಮಾರ್ಮಿಕವಾದದ್ದು. ಮೊದಲ ಅಮೆರಿಕ ಪದ ಮುಗಿದ ಮೇಲೆ ಒಂದು ಎಕ್ಸ್ಕ್ಲಮೇಟರಿ ಇದೆ, ಆಶ್ಚರ್ಯಾರ್ಥಕ ಚಿಹ್ನೆ ಇದೆ.
ಅಮೆರಿಕ ಇನ್ನೊಂದು ಮುಗಿದ ಮೇಲೆ ಇನ್ನೊಂದು ಆಶ್ಚರ್ಯಾರ್ಥಕ ಚಿಹ್ನೆ ಇದೆ, ಎರಡು ಆಶ್ಚರ್ಯಾರ್ಥಕ ಚಿಹ್ನೆ. ಸೊ ಅಮೆರಿಕ ಅಂದರೆ ಆಶ್ಚರ್ಯ, ಇದೇನಾ ಅಮೆರಿಕ ಅಂತ. ಅದರಿಂದ ನನಗೆ ಇಲ್ಲಿ ಟೈಟ್ಲಲ್ಲಿ ಆಶ್ಚರ್ಯಾರ್ಥಕ ಚಿಹ್ನೆಯೇ ಹೆಚ್ಚು ಅರ್ಥಪೂರ್ಣ. ಅಮೆರಿಕ ಒಂದು ದೇಶದ ಹೆಸರು, ಅದೇನು ದೊಡ್ಡ ವಿಚಾರ ಅಲ್ಲ. ಅದರ ಮುಂದೆ ಇರುವಂತಹ ಈ ಚಿಹ್ನೆ ಇದೆಯಲ್ಲ, ಎಕ್ಸ್ಕ್ಲಮೇಟರಿ, ಅದು ಬಹಳ ಮುಖ್ಯ ಅಂದ್ಕೊಂಡಿದ್ದೀನಿ. ಈ ಆಶ್ಚರ್ಯ ಜಗತ್ತಿನಾದ್ಯಂತ ಇದೆ. ಎಲ್ಲ ಚಿಕ್ಕ ಪುಟ್ಟ ದೇಶದವರು ಅಮೆರಿಕಕ್ಕೆ ಹೋಗಲಿಕ್ಕೆ, ಅಲ್ಲಿ ಪೌರತ್ವ ಪಡೀಲಿಕ್ಕೆ, ಅಲ್ಲಿ ಓದಲಿಕ್ಕೆ, ಅಲ್ಲಿ ತುಂಬ ತುಂಬ ಆಸೆ ಪಡ್ತಾರೆ. ಅಮೆರಿಕವನ್ನು ಮೇಲು ಸ್ತರದಲ್ಲಿ ಯಾರ್ಯಾರು ನಿಂದಿಸ್ತಾರೆ, ಟೀಕಿಸ್ತಾರೆ, ಅವರು ಕೂಡ ಅಮೆರಿಕನ್ ಎಂಬಸಿ ಮುಂದೆ ಕ್ಯೂ ನಿಂತಿರ್ತಾರೆ ವೀಸಾಗೆ. ಅದು ನಾನು ನೋಡಿದ್ದೇನೆ. ಸೊ ಅಷ್ಟೊಂದು ವಿಚಿತ್ರವಾದ ಆಕರ್ಷಣೆ, ಮೋಹ ಇದೆ. ಯಾಕೆಂದರೆ ಅದು ಲ್ಯಾಂಡ್ ಆಫ್ ಪಾಸಿಬಿಲಿಟೀಸ್. ಅಲ್ಲಿಗೆ ಹೋದವರು ಅತ್ಯಂತ ಏನೂ ಇಲ್ಲದೆ, ವಿದ್ಯಾವಂತರಾಗಿಯೂ ಏನೂ ಇಲ್ಲದೆ ಹೋದಂಥ ಸಾಧಾರಣವಾದಂಥ ವ್ಯಕ್ತಿಗಳು ಕೂಡ ಅಪಾರವಾದಂಥ ಹಣ ಗಳಿಕೆ, ಅಪಾರವಾದಂಥ ಯಶಸ್ಸನ್ನು ಮಾಡಿದಂಥ ಬೇಕಾದಷ್ಟು ಘಟನೆಗಳಿವೆ. ಹಾಗಾಗಿ ಜಗತ್ತಿನ ಎಲ್ಲ ವ್ಯಕ್ತಿಗಳು ಕೂಡ ಈ 200-300 ವರ್ಷದಿಂದ ಕಟ್ಟಿದಂಥ ಒಂದು ಕಲೋನಿಯಲ್ ಆದಂಥ ಒಂದು ದೇಶಕ್ಕೆ ಹೋಗಿ ಬದುಕನ್ನು ಅಲ್ಲಿ ಕಂಡುಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾರೆ, ಶ್ರಮ ಪಡ್ತಾರೆ. ಅದರಿಂದ ಅನೇಕ ಡೈಲಮಸ್ ಆಗುತ್ತೆ. ಅವ್ರಿಗೂ ಮಾತೃಭೂಮಿಗೂ ಸೆಳೆತ, ಮಾತೃಭೂಮಿಯ ಆರ್ಥಿಕ ಸ್ಥಿತಿ, ಇವರ ಆರ್ಥಿಕ ಸ್ಥಿತಿ, ಮಾತೃಭೂಮಿಯಲ್ಲಿ ಬಿಟ್ಟು ಬಂದ ಸಂಬಂಧಗಳು ಮತ್ತು ಇವರು, ಈ ಥರದ ಹಲವಾರು ಸಂಘರ್ಷಗಳು, ಸಾಂಸ್ಕೃತಿಕ ಸಂಘರ್ಷಗಳು. ಫಸ್ಟ್ ಜನರೇಷನ್ ಒಂಥರ ಯೋಚನೆ ಮಾಡ್ತಾರೆ, ಮಕ್ಕಳು ಹುಟ್ಟಿದ ಮೇಲೆ ಒಂಥರ ಯೋಚನೆ ಮಾಡ್ತಾರೆ. ಮಕ್ಕಳು ಹುಟ್ಟಿದ ಮೇಲೆ ಇಂಡಿಯಾಕ್ಕೆ ಹೋಗ್ಬಿಡ್ತೀವಿ ಅಂತಾರೆ, ಹೋಗೋಕ್ಕಾಗಲ್ಲ. ಇಲ್ಲ, ನಾವು ಜಸ್ಟ್ ಮಕ್ಕಳಾದ್ಮೇಲೆ ಹೊರಟೋಗ್ತೀವಿ, ಇಲ್ಲಿ ಪೌರತ್ವ ತಗೊಂಡು ನಾವು ಇರಲ್ಲ ಅಂತಾರೆ. ಮುಂದಕ್ಕೆ ಹೋಗ್ತಾರೆ. ಅದನ್ನು ನಮ್ಮ ಸೂರ್ಯ ಅದರಲ್ಲಿ ಹೇಳ್ತಾನೆ, ಅಮೆರಿಕಕ್ಕೆ ಹೋದವರೆಲ್ಲ 2 ವರ್ಷಕ್ಕೆ ವಾಪಸ್ ಬರ್ತೀವಿ ಅಂತ ಹೇಳ್ತಾನೆ 20 ವರ್ಷ ಇದ್ಬಿಡ್ತಾರೆ ಕಣೋ ಅಂತ. ಅವೆಲ್ಲ ಸಂಭಾಷಣೆ ಬಹಳ ವಾಸ್ತವದ ಸಂಭಾಷಣೆಗಳು. ನಾನು ಅಲ್ಲಿ ಅತ್ಯಂತ ಕಿವಿಯಾರ ಕೇಳಿಸಿಕೊಂಡ ಧ್ವನಿಗಳನ್ನೇ ನಾನು ಅಲ್ಲಿ ಸಂಭಾಷಣೆಯಲ್ಲಿ ಇರುವಂಥದ್ದು. ನನಗೆ ಮೊದಲು ಬಿದ್ದದ್ದು ಯಾವತ್ತು ಬೀಜ ಅಂದರೆ, ಒಬ್ಬ ವ್ಯಕ್ತಿ ಅಮೆರಿಕಾದಲ್ಲಿರುವಂಥ ನನ್ನ ಸೋಕಾಲ್ಡ್ ಬಂಧು, ಮಿತ್ರ, ವಾಟ್ ಎವರ್, ಬರಬೇಕು ಸರ್, ಬರಬೇಕು ಅಮೆರಿಕಕ್ಕೆ ಚಂದ್ರು, ನೀವು ನೋಡಬೇಕು, ನಿಮ್ಮಂಥವ್ರು ನೋಡಬೇಕು ಅಂತ ಬಹಳ ಹೇಳ್ತಾ ಇದ್ರು. ನಾನು ಫ್ರಾನ್ಸ್ಗೆ ಹೋಗಿದ್ದೆ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ದಲ್ಲಿ. ಯುರೋಪ್ಗೆ ಹೋಗಿದ್ದನಲ್ಲ, ಹಾಗೆ ಹೋಗ್ಬಿಡೋಣ, ಅರ್ಧ ದೂರ ಅದು, ಇಲ್ಲಿಂದ ಒಂದು 10 ಗಂಟೆ ಯುರೋಪ್ ಆದರೆ 10 ಗಂಟೆ ಅಮೆರಿಕ, ಹೋಗ್ಬಿಡೋಣ ಅಂತ ಹೇಳಿ ಹೇಗೋ ದುಡ್ಡು ಪರದಾಡಿಕೊಂಡು, ಆತನ ಆಹ್ವಾನ ಬಂದಾಗೆಲ್ಲ ಅವನು ಹೇಳ್ತಿದ್ದ ಆಕರ್ಷಕ ಮಾತುಗಳು. ಅಮೆರಿಕಕ್ಕೆ ಹೋಗ್ಬಿಟ್ಟೆ. ಅಮೆರಿಕಕ್ಕೆ ಹೋದಾಗ ನ್ಯೂಯಾರ್ಕ್ ಮಧ್ಯರಾತ್ರಿ 90ನೇ ಇಸವಿ ಅನ್ಸುತ್ತೆ. ಎಷ್ಟು ತಬ್ಬಲಿಯಾಗಿ ಹೋಗ್ಬಿಟ್ಟೆ ಅಂದರೆ, ನನ್ನನ್ನು ರಿಸೀವ್ ಮಾಡೋಕ್ಕೆ ಅವ್ನು ಬರಬೇಕಾದ್ರೂ ಬಂದೇ ಇಲ್ಲ. ಸೇಮ್ ಸೂರ್ಯನಿಗಾಗುತ್ತಲ್ಲ ಸಿನಿಮಾದಲ್ಲಿ, ತನ್ನ ಆಪ್ತ ಗೆಳೆಯನಿಂದ ಅದೇ ಪರಿಸ್ಥಿತಿ ನನ್ನದಾಯಿತು. ನಾನಾಗ ಏನೂ ಅಲ್ಲ, ಕನ್ನಡದ ಒಬ್ಬ ಲೇಖಕನಾಗಿದ್ದೆ ಅಷ್ಟೇ. ನಂದು ಇನ್ನೂ ಏನು, ನನಗೆ ಒಂದು 4 ಜನ ಕನ್ನಡದವ್ರು ನೋಡಿದ್ರೆ ನನಗೆ ಗುರುತಿಸ್ತಿರ್ಲಿಲ್ಲ ಏರ್ಪೋರ್ಟಲ್ಲಿ. ಈಗ ಯಾವ ಏರ್ಪೋರ್ಟಲ್ಲಿ ಕೂತಿದ್ರು ಯಾರೋ ಬಂದು ಸಾರ್ ಮಾತನಾಡಿಸ್ತಾರೆ. ಆ ಹೊತ್ತಿನಲ್ಲಿ ಉಂಟಾದಂಥ ಅನಾಥ ಪ್ರಜ್ಞೆ, ಯಾಕೆ ಹೀಗಾಗತ್ತೆ ಈ ದೇಶ? ಫೋನ್ ಮಾಡಿದರೆ ಡೋಂಟ್ ಡಿಸ್ಟರ್ಬ್ ಅಂತ ಫೋನ್ ಇಟ್ಬಿಡ್ತಿದ್ದಾನೆ ಮಧ್ಯರಾತ್ರಿ, ಅವನೇ ಕರೆದಿರೋದು, ಹೋಗ್ಬಿಟ್ಟಿದ್ದೀನಿ. ಆಗ ಒಂದು ವಿಚಿತ್ರವಾದ ಹಠ ಬಂತು ನನಗೆ, ಮೆಟ್ಟಿ ನಿಲ್ಲಬೇಕು. ಇದೇ ಅಮೆರಿಕನ ಅವನಿಲ್ಲದೆ ನಾನು ಸುತ್ತಬಹುದು, ಸುತ್ತಾಡ್ತೀನಿ ಅಂತ ಹೇಳಿ ತುಂಬ ಶ್ರಮದಿಂದ, ಹಠದಿಂದ ಹೇಗೋ ಆ ಪ್ರವಾಸವನ್ನು ಮುಗಿಸ್ಕೊಂಡು ಬಂದೆ. ಆದರೆ ಆ ಪ್ರವಾಸ ಮುಗಿಸುವಾಗ ನನಗೆ ಬೇರೆ ಬೇರೆ ಕಂಡಂಥ ಅನುಭವಗಳು, ನನಗೆ ಒಂದು ಕಥೆ ಹೊಳಿತಾ ಹೋಯಿತು. ಈ ವಿಮಾನ ಪ್ರಯಾಣದ ಹೊತ್ತಿನಲ್ಲಿ ನನಗೆ ಯಾವಾಗಲೂ ಸೂರ್ಯ, ಭೂಮಿ ಇದೆಲ್ಲ ತುಂಬ ಕಾಡುತ್ತೆ. ಹಗಲು ರಾತ್ರಿಗಳಾಗೋದು. ಈಗ ಇಲ್ಲಿ ಹಗಲು, ಅಲ್ಲಿ ರಾತ್ರಿ, ಅಲ್ಲಿ ರಾತ್ರಿ ನಮ್ಮಲ್ಲಿ ಹಗಲು. ಅವರು ನಮಗಿಂತ 10-12 ಗಂಟೆ ಹಿಂದಕ್ಕಿದ್ದಾರೆ. ಭಾರತ ಮುಂದಕ್ಕಿದೆ, ಯಾಕಂದರೆ ಸೂರ್ಯ ಇಲ್ಲಿ ಮೊದಲು ಹುಟ್ಟುತ್ತಾನೆ. ಈ ಎಲ್ಲ ವಿಚಾರಗಳು, ಒಂದು ರೀತಿ ಬಾಹ್ಯಾಕಾಶದ ಸೂರ್ಯ, ಚಂದ್ರ, ಭೂಮಿಯರ ಚಲನೆಗಳು, ಅವುಗಳನ್ನು ಪ್ರತಿಮಾತ್ಮಕವಾಗಿ ಮೆಟಾಫರ್ ಇಟ್ಕೊಂಡು ನಾನು ಮಾಡಬೇಕಂತ ನನಗೆ ಅನ್ನಿಸ್ತು. ಅದಾದ ಕೂಡಲೇ ಮುಂದಿನ ವರ್ಷವೇ ನನ್ನ ವೈಫ್ಗೆ ಅಲ್ಲಿ ಪ್ರಾಜೆಕ್ಟ್ ಬಂತು. ಹಾಗಾಗಿ ನನಗೆ ಅನಂತರ ಒಂದು ನೆಲೆ, ಏರ್ಪೋರ್ಟಲ್ಲಿ ಯಾರೂ ನನ್ನನ್ನು ಕಾಯಬೇಕಾಗಿಲ್ಲ, ಇಳಿದು ನಮ್ಮ ಮನೆಗೆ ಹೋಗ್ಬೋದು ಅನ್ನೋ ಥರದ ಒಂದು ಪರಿಸ್ಥಿತಿ ಆದಮೇಲೆ ತುಂಬ ಜನ ಗೆಳೆಯರಾದರು. ತುಂಬ ಜನ, ಎಷ್ಟು ಜನ ಗೆಳೆಯರಾದರು ಅಂದರೆ, ಅಮೆರಿಕನ್ ಕನ್ನಡದಲ್ಲಿದ್ದವರಿಗೆಲ್ಲ ಇಲ್ಲೊಂದು ಸಿನಿಮಾ ಮಾಡ್ತಾರಂತೆ,
ನಮ್ಮದು ಬದುಕೊಂದು ಸಿನಿಮಾ ಆಗುತ್ತೆ ಅಂತ ಹೇಳಿ ತುಂಬ ಶ್ರದ್ಧೆಯಿಂದ ಭಾಗವಹಿಸಿದರು. ಜೊತೆಗೆ ಮನೋಮೂರ್ತಿಯವರ ಭಾಗವಹಿಸೋಕೆ ಬಂತು. ಮನೋಮೂರ್ತಿಯವರು ಅಲ್ಲಿ ನನಗೆ ಪರಿಚಯ ಆದರೂ ಕೂಡ ಎಲ್ಲ ಹಾಡುಗಳನ್ನು ಇಲ್ಲಿ ಬಂದು ಎಲ್ಲ ಸ್ಥಳೀಯ ಗಾಯಕರನ್ನೇ ಹಾಕ್ಕೊಂಡು ರೆಕಾರ್ಡಿಂಗ್ ಮಾಡಿ, ರಾಜೇಶ್ ಕೃಷ್ಣನ್ಗೆ ನನಗೇನಾಗಿತ್ತು, ಬಾನಲ್ಲೆ ಮಧುಚಂದ್ರಿಕೆಯಲ್ಲಿ ಟ್ರ್ಯಾಕ್ ಹಾಡಿದ್ರು ಅವರು. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ತುಂಬ ಚೆನ್ನಾಗಿ ಹಾಡಿದರು. ಅದನ್ನು ಉಳಿಸ್ಕೋಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಏನು ಮಾಡಿದ್ರು ಕೂಡ ಯಾವುದೋ ಕಾರಣಕ್ಕಾಗಿ, ವ್ಯಾವಹಾರಿಕ ಒತ್ತಡಕ್ಕಾಗಿ ಅದನ್ನು ಅಳಿಸಿ ಎಸ್ ಪಿ ಅವ್ರ ಕೆಲ ಹಾಡಿಸ್ಬಿಟ್ರು. ಎಸ್ ಪಿ ಅವರು ಕೂಡ ಬಂದವರು ರಾಜೇಶ್ ಕೃಷ್ಣನ್ ಚೆನ್ನಾಗಿ ಹಾಡಿದ್ದಾನೆ, ಇವನು ಇಟ್ಕೊಳ್ಳಿ ಅಂತ ಹೇಳಿದರು. ಆದರೂ ಕೂಡ ಟ್ರೇಡ್ನ ಒತ್ತಡಕ್ಕೆ ಅವನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ನನಗೆ ಅದೊಂದು ಕೊರಗಿತ್ತು, ಇಂಥ ಗಾಯಕನಿಗೆ ನಾನು ಅವಕಾಶ ಕೊಟ್ಟಿಲ್ವಲ್ಲ ಅಂತ. ಅದಕ್ಕೆ ಅಮೆರಿಕದಲ್ಲಿ 100 ಜನ್ಮಕ್ಕೂ ನೀನೇ ಹಾಡಬೇಕಂತ ಹಾಡಿಸಿದ್ದು. ಇಲ್ಲಿ ಒಂದು ಅಗಸ್ಟೀನ್ ಅಂತ AB ಸ್ಟುಡಿಯೋ ಅಂತ ಸಣ್ಣ ಸ್ಟುಡಿಯೋ, ಅಲ್ಲಿ ಬಂದು ಸಂಗೀತ ಕಟ್ಟಿ ನಮ್ಮ ಇವನು ಬದುಕಿದ್ದ ರಾಜು ಅನಂತ ಸ್ವಾಮಿ, ಯಾವ ಮೋಹನ ಅವರಲ್ಲಿ ಪಾಪ ಅವನು ಹೋಗ್ಬಿಟ್ಟ. ಅನಂತರ ನಮ್ಮ ರಾಜೇಶ್ ಕೃಷ್ಣನ್ ಅವರು, ರಮೇಶ್ ಚಂದ್ರ, ಮಂಜುಳಾ ಗುರುರಾಜ್ ಇವರೆಲ್ಲ ನಮ್ಮ ಕನ್ನಡದ ಗಾಯಕರು 5-6 ಹಾಡುಗಳನ್ನು ಹಾಡಿದರು. ಅದರಲ್ಲಿ ಯಾವ ಮೋಹನ ಮುರಳಿ ನಾನು ಬಳಸ್ಕೊಂಡೆ. ಇದೆಲ್ಲ ಚಿತ್ರೀಕರಣಕ್ಕೆ ಮುಂಚೆಯೇ ಮಾಡಿಕೊಂಡದ್ದು, ಅಂದರೆ ಮುಹೂರ್ತಕ್ಕೆ ಮುಂಚೆ. ಯಾಕಂದರೆ ಆ ಹಾಡುಗಳೆಲ್ಲ ಅಮೆರಿಕಲ್ಲಿ ಚಿತ್ರೀಕರಿಸಬೇಕಾಗಿತ್ತು. ಸೊ ಮುಹೂರ್ತಕ್ಕೆ ಮುಂಚೆ ನೀವೇನೇನು ಸಿದ್ಧತೆ ಅಂತ ಕೇಳಿದ್ರಲ್ಲ, ಈ ಹಾಡುಗಳ ಸಿದ್ಧತೆ ಆಗಿತ್ತು. ಕಥೆ ಬೆಳೀತಾ ಹೋದ ಹಾಗೆ ನನಗೆ ಕಾನ್ಫಿಡೆನ್ಸ್ ಬರ್ತಾ ಹೋಯಿತು. ಬಹುಶಃ ಆ ಕಥೆನ ನಾನು 10-12 ಸರಿ ಬರೆದಿರ್ಬೋದು, 10-12 ವರ್ಷನ್ ಬರೆದಿರ್ಬೋದು. ಟಿಪ್ಪಣಿಗಳು, ದೃಶ್ಯಗಳು, ಟಿಪ್ಪಣಿಗಳು, ಹಾಡುಗಳೆಲ್ಲಿ ಬರಬೇಕು, ಹೇಗೆ ಬರಬೇಕು ಅಂತ ಗೊತ್ತಿಲ್ಲದೆ ನನಗೆ ಮೊದಲಿಗೆ ನನಗೆ 75 ಭಾಗ ಅಲ್ಲಿ ಮಾಡಬೇಕು ಅಂತ ಏನು ಭ್ರಮೆ ಇರಲಿಲ್ಲ. ಕಥೆ ಹೆಂಗೆ ಬೆಳೆದು ಬಿಡ್ತು ಅಂದರೆ 75% ಅದೇ ಆವರಿಸ್ಕೊಂಡ್ಬಿಡ್ತು ಅಮೆರಿಕ. ಸೊ ಸಹಜವಾಗಿ ಒಂದು ಕಮರ್ಷಿಯಲ್ ಸಿನಿಮಾ ಅಷ್ಟು ದೊಡ್ಡದಾಗುವಾಗ ಇಡೀ ಅಮೆರಿಕವನ್ನು ಟ್ರಾವೆಲ್ ಮಾಡಿದ್ವಿ ನಾವು. ಯಾವುದೋ ಒಂದು ಕಡೆ ಹೋಗಿ ಒಂದು ಕಡೆ ಮಾಡ್ಕೊಂಡು ಬಂದಿದ್ದಲ್ಲ. ಅಮೆರಿಕಕ್ಕೆ ಒಂದು ಪಶ್ಚಿಮ ಕರಾವಳಿ ಇದೆ, ಇನ್ನೊಂದು ಪೂರ್ವ ಕರಾವಳಿ ಇದೆ. 2 ಕಡೆನೂ ನಾವು ಕ್ಯಾಂಪ್ ಮಾಡಿದ್ವಿ 2-3 ವಾರ. ಈ ಕಡೆ ಎಲ್ಲ ಅಲ್ಲಿ ಹೋಗಿ ಇಳಿಯೋದು, ಒಂದು ವಾಹನ ಮಾಡ್ಕೊಳ್ಳೋದು, ಅದರಲ್ಲಿ ಒಂದು ಟ್ರಕ್ನಲ್ಲಿ ಕೂತ್ಕೊಂಡು ಎಲ್ಲ ಒಂದು ಕಡೆ ಚಿತ್ರೀಕರಣ ಮಾಡೋದು, ಮತ್ತೆ ಆ ಕಡೆ ಫ್ಲೈ ಮಾಡೋದು, ಅಲ್ಲಿ ಒಂದು ಕಡೆ ಚಿತ್ರೀಕರಣ ಮಾಡೋದು. ಹೀಗಾಗಿ ಇದರಲ್ಲಿ ನಿಮಗೆ ವೆಸ್ಟ್ ಕೋಸ್ಟಲ್ಲಿರ್ತಕ್ಕಂಥ ಸ್ಯಾನ್ ಫ್ರಾನ್ಸಿಸ್ಕೋ, ಲಾಸ್ ಏಂಜಲೀಸ್, ಲಾಸ್ ವೆಗಾಸ್, ಡಿಸ್ನಿಲ್ಯಾಂಡು, ಇದೆಲ್ಲ ಹಾಲಿವುಡ್ನ ಆ ಒಂದು ಕರಾವಳಿ ಭಾಗ ಇದೆ. ಇನ್ನೊಂದು ಕಡೆ ಈ ಕಡೆ ನ್ಯೂಯಾರ್ಕ್, ವಾಷಿಂಗ್ಟನ್ DC, ನಯಾಗ್ರಾ ಫಾಲ್ಸ್ ಇವುಗಳೆಲ್ಲ ಇದೆ. ಇಷ್ಟೊಂದು ಸಮಗ್ರವಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕೂಡಿ ಬಂತು. ನಾನು ಕ್ಯಾಪ್ಟನ್ ಆಫ್ ದಿ ಶಿಪ್. ಇವತ್ತು ಮನೋಮೂರ್ತಿಯವರು ಮೆಸೇಜ್ ಕಳಿಸಿದ್ದಾರೆ, ನೀವು ಹಡಗನ್ನು ಚೆನ್ನಾಗಿ ನಡೆಸಿದ್ರಿ ಕ್ಯಾಪ್ಟನ್ ಆಗಿ, ಅದರಿಂದ ಆಯಿತು ಅಂತ ಹೇಳಿ. ಇದ್ದಿರಬಹುದು, ಆದರೆ ನನ್ನ ಜೊತೆಗೆ ರಮೇಶ್, ಹೇಮಾ, ಅಕ್ಷಯಾನಂದ್, ದತ್ತಣ್ಣ ಇಲ್ಲಿಂದ ಬಂದಿದ್ದ ಕಲಾವಿದರು. ಅಲ್ಲಿ ಕೆಲವರು ಕಲಾವಿದರನ್ನು ಪಡ್ಕೊಂಡ್ವಿ ನಾವು. ಕೃಷ್ಣ ಮಿಟ್ಟಿ ಅಂತ ಒಬ್ಬರು, ಕೆರೀನ್ ವಾಸುದೇವ್, ಇವರೆಲ್ಲ ಅಲ್ಲಿ ನಮಗೆ ದೊರೆತಂಥ ಕಲಾವಿದರು, ಕನ್ನಡದವರು. ಹೀಗಾಗಿ ನನ್ನ ಕತೆ ಏನು ಅನಿಸಿತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು. ಅದೆಲ್ಲದಕ್ಕಿಂತ ಮೀರಿ ಕನ್ನಡಿಗರು ತುಂಬ ಪ್ರೀತಿಯಿಂದ ಎಷ್ಟು ಪ್ರೀತಿಯಿಂದ ಮಾಡಿಕೊಂಡ್ರು ಅಂದರೆ, ಕಳೆದ ವಾರದಿಂದ 5 ಜನ ಪೇರೆಂಟ್ಸು, ನನ್ನ ಮಗಳಿಗೆ ಇಂಜಿನಿಯರಿಂಗ್ ಓದ್ತಿದ್ದಾಳೆ, ಅವಳ ಹೆಸರು ಭೂಮಿಕಾ, ಕರೆಕ್ಟಾಗಿ ವರ್ಷ ಹುಟ್ಟಿದ್ಲು, ಅವಳಿಗೆ ನಾವು ಭೂಮಿಕಾ ಅಂತ ಹೆಸರಿಟ್ಟಿದ್ದೀವಿ. ನನ್ನ ಮಗ ಶಶಾಂಕ್, ಅವನಿಗೆ ಶಶಾಂಕ್ ಅಂತ ಹೆಸರಿಟ್ಟಿವಿ ಅಂತ. ಈಗೆಲ್ಲ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಾರೆ. ನಿಮ್ಮ ಸಿನಿಮಾ ನಡೆಯೋ ವರ್ಷ, ಬಿಡುಗಡೆ ಆದ ವರ್ಷ ಅವರೆಲ್ಲ ಹುಟ್ಟಿದ ವರ್ಷ ಅದು. ಅದಕ್ಕೆ ಆ ಸಿನಿಮಾ ಅಷ್ಟು ಇಂಪ್ರೆಸ್ ಆಗಿಬಿಟ್ಟಿತ್ತು ನಮಗೆ. ಏನಾದ್ರು ಕಾರ್ಯಕ್ರಮ ಮಾಡಿ ನಾವು ಅವತ್ತು ಅಂತ ಹೇಳಿ ಪ್ರೀತಿಯ ಒತ್ತಾಸೆಯನ್ನು ಮಾಡಿದರು. ಅದೆಲ್ಲ ನೆನಪಾದ್ರೆ ಈಗ ಮನಸ್ಸು ತುಂಬಿ ಬರುತ್ತೆ ಜನರ ಪ್ರೀತಿಗೆ. ತ್ರಿಕೋನ ಪ್ರೇಮ ಕಥೆ ನಾನು ಯಾಕೆ ಅದನ್ನು ಯೋಚನೆ ಮಾಡಿದೆ ಅಂದರೆ, ಬಹುಶಃ ಅಮೆರಿಕ ನನ್ನ ಮೊಟ್ಟ ಮೊದಲ ಪ್ರೇಮ ಕಾವ್ಯ. ಬಾನಲೆ ಮಧುಚಂದ್ರಿಕೆನಲ್ಲಿ ನಾನು ಒಂದು ಮರ್ಡರ್ ಮಿಸ್ಟ್ರಿ ಹೋಗುತ್ತೆ ಅದರಲ್ಲಿ. ಅದನ್ನು ಪೂರ್ತಿ ಪ್ರೇಮ ಕಥೆ ಅಂತ ಹೇಳೋಕ್ಕಾಗಲ್ಲ, ಅದರಲ್ಲಿ ಪ್ರೇಮ, ಅಪರಾಧ ಎಲ್ಲ ಆಗುತ್ತೆ. ಇದು ನನ್ನ 4ನೆಯ ಸಿನಿಮಾ ಮತ್ತು ನಾನು ಸ್ಪಷ್ಟವಾಗಿ ಉದ್ದೇಶಪೂರ್ವಕವಾಗಿ ತ್ರಿಕೋನ ಕಥೆಯನ್ನು ಆಕರ್ಷಿಸ್ಕೊಂಡಿದ್ದು ಅಂದರೆ, ಆ ಜಾನ್ರ ಫಿಲ್ಮ್ಸ್ ತುಂಬ ನನಗೆ ಇಷ್ಟ ಆಗಿತ್ತು, ತುಂಬ ಇಷ್ಟ ಆಗಿತ್ತು. ಕನ್ನಡದಲ್ಲಿ, ಹಿಂದಿಯಲ್ಲಿ ಎಲ್ಲ ಇದು ಈ ಜಾನ್ರದಲ್ಲಿ ಫಿಲ್ಮ್ ಮಾಡಬೇಕು ಅಂತ. ಸಂಗಮ್ ಥರದ ಚಿತ್ರಗಳು ಒಂದನೇದು. ತ್ರಿಕೋನ ಪ್ರೇಮ ಕಥೆಗಳಲ್ಲಿ ಭಾವನಾತ್ಮಕವಾಗಿ ಕಥೆಯನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ
ಸಂಗೀತಕ್ಕೆ ಅವಕಾಶ ಇರುತ್ತೆ. ಬಹುಶಃ ಮನೋಮೂರ್ತಿಯವರಿಗೆ ಅದು ಒಳ್ಳೆಯ ಒಂದು ವೇದಿಕೆ ಆಗೋಯ್ತು, ದೊಡ್ಡ ಪ್ಲಾಟ್ಫಾರ್ಮ್ ಆಯಿತು. ನಿಮಗೆ ಕಥೆಯಲ್ಲಿ ಆ ಥರದ ಕ್ಯಾನ್ವಾಸ್ ಇದ್ದರೆ ಮಾತ್ರ ಸಂಗೀತ ಕೂತ್ಕೊಳ್ಳುತ್ತೆ. ಅದು ಆಮೇಲೆ MA ಓದುವ ಕಾಲಕ್ಕೆ ನನಗೆ ಒಂದಷ್ಟು ಹಾಡುಗಳು, ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕುವೆಂಪು ಅವರ ನಾನಿನಗೆ ನೀನೆನಗೆ ಜೇನಾಗುವ ಹಾಡು, ಅದು ನಾನು ಇಷ್ಟಕಾಮ್ಯದಲ್ಲಿ ಇತ್ತೀಚೆಗೆ ಬಳಸ್ಕೊಂಡೆ. ಹಾಗೆಯೇ KS ನರಸಿಂಹಸ್ವಾಮಿಯವರದು ನಕ್ಕ ಹಾಗೆ ನಟಿಸಬೇಡ ಹಾಡು ನನಗೆ ಬಹಳ ಇಷ್ಟವಾಗಿತ್ತು. ಅದನ್ನು ನಾನು ಉಂಡು ಹೋದ ಕೊಂಡು ಹೋದದಲ್ಲಿ ಬಳಸ್ಕೊಂಡೆ. ಈ ಸರಣಿಯಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಯಾವ ಮೋಹನ ಮುರಳಿ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಡಿಗರು ಅಮೆರಿಕಕ್ಕಾಗಿ ಬರೆದಿಟ್ಟು ಹೋದ್ರೇನೋ ಹಾಗೆ. ಅದು ನನಗೆ ಅಲ್ಲಿನ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಓದುವಾಗ ನನಗೆ ತುಂಬ ಅದರ ಬಗ್ಗೆ ತರಗತಿಯಲ್ಲಿ ಸ್ಟಡಿ ಮಾಡುವಾಗ ಆ ಕವಿತೆಯ ಆಳ ನನ್ನನ್ನು ಭಾಳ ಡಿಸ್ಟರ್ಬ್ ಮಾಡಿತ್ತು. ಹಾಗಾಗಿ ಅದನ್ನೊಂದು ನನ್ನ ಸಿನಿಮಾಗಳಲ್ಲಿ ಒಂದಾದರೂ ಭಾವಗೀತೆಗಳು ಬಳಸ್ಕೋಬೇಕು ಅಂತ ಮುಂಚೆಯಿಂದ ಒಂದು ಅಂದ್ಕೊಂಡೆ, ಸಾಧ್ಯವಾದ ಕಡೆ ಎಲ್ಲ. ಸೊ ಹೀಗಾಗಿ ಆ ಹಾಡುಗಳು ಮನೋಮೂರ್ತಿಯವರಿಗೆ ಕೊಟ್ಟು ಹಾಡಿನ ಪೂರ್ವ ಟ್ಯೂನನ್ನು ಕೇಳಿಸದೆ, ರತ್ನಮಾಲಾ ಅವರು ಹಾಡಿದ್ದ ಹಾಡನ್ನು ಅವ್ರಿಗೆ ಕೇಳಿಸದೆ ನೀವು ಫ್ರೆಶ್ ಆಗಿ ಟ್ಯೂನ್ ಮಾಡಿದ್ರು, ಅವರು ಫ್ರೆಶ್ ಆಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು ಯಾವ ಮೋಹನ ಮುರಳಿ. ಆಗಾಗಲೇ ಅದು ಭಾವಗೀತೆಯಾಗಿ ಬಹಳ ಪ್ರಸಿದ್ಧವಾಗಿತ್ತು. ಇದು ಹಾಡುಗಳ ಸಂಬಂಧಪಟ್ಟಂಗೆ ತ್ರಿಕೋನ ಪ್ರೇಮ ಕಥೆಗೆ ಹೇಗೆ ಪೂರಕವಾಗಿ ಇರ್ತವೆ ಹಾಡುಗಳು ಅನ್ನೋದಕ್ಕೆ. ಇನ್ನೊಂದು ತ್ರಿಕೋನ ಪ್ರೇಮ ಕಥೆಗಿದ್ದಂತಹ ಮುಖ್ಯವಾದಂತಹ ಅಂಶ ಏನಂದರೆ, 2 ಭೂಖಂಡಗಳಿದೆ. ಭಾರತ ಸೂರ್ಯನ ಪ್ರತಿನಿಧಿ. ಸೂರ್ಯನ ಪ್ರತಿನಿಧಿ ಅನೇಕ ಅರ್ಥದಲ್ಲಿ. ನಾವು ಸಮಭಾಜಕ ವೃತ್ತಕ್ಕೆ ಹತ್ರ ಇದ್ದೀವಿ. ಬಿಸಿಲು ಜಾಸ್ತಿ, ಉಷ್ಣ, ಜನಸಂಖ್ಯೆ ಜಾಸ್ತಿ, ಸಮಸ್ಯೆಗಳು ಜಾಸ್ತಿ, ಬಡತನ, ನಿರುದ್ಯೋಗ ಎಲ್ಲ ಇದೆ. ಹಾಗಂತ ನಾವು ಭಾರತವನ್ನು ಹೀಗಳಿಯಕ್ಕಾಗಲ್ಲ. ಸೂರ್ಯ ಹೇಳ್ತಾನೆ ಒಂದು ಕಡೆ, ನಮ್ಮಮ್ಮ ಬಡವಳು ಹರ್ಕಲ್ ಸೀರೆ ಉಟ್ಕೊಂಡಿದ್ದಾಳೆ ಅಂತ ಹೇಳಿ ರೇಷ್ಮೆ ಸೀರೆ ಉಟ್ಕೊಂಡಿರೋ ಯಾರನ್ನೂ ಅಮ್ಮನಕ್ಕಾಗುತ್ತೇನೋ ಅಂತ ಹೇಳ್ತಾನೆ. ಈ ಮಾತನ್ನು ನಾನು ಎಷ್ಟೋ ಸಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಮೆರಿಕನರಿಗೆ ಹೇಳಿದ್ದೇನೆ, ಅಮೆರಿಕದಲ್ಲಿರೋ ಕನ್ನಡಿಗರಿಗೆ ಈ ಮಾತನ್ನು ಹೇಳಿದ್ದೇನೆ. ಹಾಗಾಗಿ ಭಾರತ ಅದರ ಅಮೆರಿಕ ಒಂದು ಕಲೋನಿಯಲ್ ಆದಂಥದ್ದು, ವಸಾಹತುಶಾಹಿ ದೇಶ. ಅದಕ್ಕೆ ಚಂದ್ರನ ಪ್ರತೀಕವಾಗಿಟ್ಕೊಂಡು ಶಶಾಂಕನನ್ನು. ಇವೆರಡರ ನಡುವೆ ಸಂಚಾರ ಮಾಡಲಿಕ್ಕೆ, ಎರಡರ ನಡುವೆ ಒಂದು ಕೊಂಡಿ ಆಗಲಿಕ್ಕೆ ನನಗೆ ಭೂಮಿ ಬೇಕಾಯಿತು. ಹಾಗಾಗಿ ಸೂರ್ಯ ಚಂದ್ರ ಭೂಮಿಯ ಮೆಟಾಫರ್ಗಳಿಗೆ ಹೇಳಿ ಮಾಡಿಸಿದ ಹಾಗೆ ಟ್ರಯಾಂಗಲ್ ಲವ್ ಸ್ಟೋರಿ ಸಿದ್ಧವಾಯಿತು. ಅದು ಒಂದು ಮುಖ್ಯವಾದ್ದು. ಪಾತ್ರಗಳ ವಿಚಾರದಲ್ಲಿ ರಮೇಶ್ ಮೊಟ್ಟ ಮೊದಲ ದಿನ ನನ್ನ ಮನಸ್ಸಿಗೆ ಅಂದ್ಕೊಂಡಿದ್ದು ಕಡೆಯವರೆಗೂ ಅವರೇ ಉಳ್ಕೊಂಡ್ರು. ಕೆಲವು ಸರಿ ಅಂದ್ಕೊಂಡಿದ್ದು ಬೇರೆ ಬೇರೆ ಕಾರಣಕ್ಕಾಗಲ್ಲ. ಈಗ ಹೇಳಿದ್ನಲ್ಲ, ರಾಜೇಶ್ ಕೃಷ್ಣನು ಬಾನಲ್ಲೆಲ್ಲ ಹಾಡಬೇಕಾಗಿತ್ತು, ಅಮೆರಿಕಲ್ಲಿ ಹಾಡ್ದ, ಆದದ್ದೆಲ್ಲ ಒಳಿತೇ ಆಗಿತ್ತು, ತಪ್ಪಿಲ್ಲ. ಕೆಲವು ಸಂದರ್ಭದಲ್ಲಿ ಈ ತಾಳ್ಮೆ, ಕಾಲದ ಜೊತೆಗೆ ನಾವು ವ್ಯವಹಾರ ಮಾಡತಕ್ಕಂಥದ್ದು, ಕಾಲ ಯಾವಾಗ ಏನು ಕೊಡುತ್ತೋ ಅದು ತಗೋಬೇಕು. ಎಷ್ಟು ನೀವು ಪ್ರಯತ್ನ ಮಾಡಿದ್ರು ಕೆಲವು ಆಗಲ್ಲ. ಏನು ತಿಪ್ಪರ್ಲಾಗ ಹೊಡೀರಿ, ಎಷ್ಟೇ ದುಡ್ಡಿರಲಿ, ಅದೇನೋ ವರ್ಕೌಟ್ ಆಗಲ್ಲ. ಬಟ್ ರಮೇಶ್ ಡೇ 1 ಇದ್ದದ್ದು. ಇನ್ನು ಹೇಮಾ ಕೂಡ ಕನ್ನಡದಲ್ಲಿ ಆಯ್ಕೆಯಾದ ಪ್ರಥಮ ಒಂದೇ ಸಂದರ್ಶನ. ಅವಳು ಒಂದೇ ಎರಡನೇ ಬದಲಾವಣೆ ಇಲ್ಲದೆ ಆಯ್ಕೆಯಾಗಿದ್ದು. ಆದರೆ NRI ಹೆಣ್ಣು ಮಕ್ಕಳನ್ನು ಹಾಕಬಹುದೇ, ಯಾಕಂದ್ರೆ ನಾನು ಮೊದಲೇ ಹೇಳಿದ್ನಲ್ಲ, ಅಮೆರಿಕದ ಕೆಲವರನ್ನಾದರೂ ಬಳಸ್ಕೋಬೇಕು ಅಂತಿತ್ತು. ಆ ಥರದೊಂದು ಉದ್ದೇಶ ಇತ್ತು. ಕೆಲವು ನಾನು ಅಲ್ಲಿ ಆಡಿಷನ್ ಮಾಡಿದ್ವಿ, ನನಗೆ ತೃಪ್ತಿ ಆಗಲಿಲ್ಲ. ಬಿಕಾಸ್ ಪಾಪ ಆ ಹೆಣ್ಮಕ್ಳಿಗೆ ಒಂದು ಅಲ್ಲಿ ಹುಟ್ಟಿ ಬೆಳೆದಿರ್ತಾರೆ, ಅವ್ರಿಗೆ ಇಲ್ಲಿಯ ಆಕ್ಸೆಂಟ್ಸ್ಗಳು, ಭಾರತದ ಇದು ಕಷ್ಟ ಆಯಿತು. ಬಟ್ ಅಲ್ಲಿಯೂ ಕೂಡ ನಾನು ಕಂಡಕ್ಟ್ ಮಾಡಿದ್ದೆ. ವಿಶೇಷವಾಗಿ ವಾಷಿಂಗ್ಟನ್ DC ಕೆಲವು ಸಂದರ್ಶನ ಮಾಡಿದ್ದು, ಅದು ಆಗಲಿಲ್ಲ. ಆದರೆ ಇಲ್ಲಿ ಸಂದರ್ಶನ ಮಾಡಿದ ಮತ್ತು ಆಯ್ಕೆ ಮಾಡಿದ ಕನ್ನಡತಿ ಹೇಮಾ ಆಗ ಉದಯವಾಹಿನಿಯಲ್ಲಿ ಕೆಲವು ಕಾರ್ಯಕ್ರಮ ನಿರೂಪಣೆಯನ್ನು ಮಾಡ್ತಾಯಿದ್ರು. ಆಮೇಲೆ ನನಗೆ ದತ್ತಣ್ಣ ಅವರು ಆಕೆಯನ್ನು ನನಗೆ ಪರಿಚಯ ಮಾಡಿಕೊಟ್ರು. ಒಳ್ಳೆ ಹುಡುಗಿ, ಚೆನ್ನಾಗಿ ಮಾಡ್ತಾಳೆ, ನೀನು ನೋಡು ಅಂತ ಹೇಳಿ. ನಂತರ ಅವ್ರ ತಂದೆ ತಾಯಿ, ಅವಳಿಗೆ ಬೇರೆ ಮದುವೆ ಫಿಕ್ಸ್, ಎಂಗೇಜ್ ಆಗಿಬಿಟ್ಟಿತ್ತು ಕರ್ಕೊಂಡು ಹೋಗುವಾಗ. ಸೊ ಒಂದು ರೀತಿಯ ಅವಳದೊಂದು ಮನಸ್ಥಿತಿ ಪಾಪ ಆಗ. ಆದರೂ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ವಿ. ಹೇಮಾ. ಇನ್ನು ಅಕ್ಷಯ್ ಆನಂದ್ ಪಾತ್ರಕ್ಕೆ ಮಾತ್ರ ಇವತ್ತು ಕನ್ನಡದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿರೋ 2 ಕಲಾವಿದರು ಆಯ್ಕೆ ಆಗಬೇಕಿತ್ತು. ಒಂದು ಮೊದಲಿಗೆ ಪ್ರಕಾಶ್ ರೈ,
ಪ್ರಕಾಶ್ ರೈ ನನ್ನ ಹಿಂದೆ ಬಾನಲ್ಲೆ ಮತ್ತು ಚಂದ್ರಿಕೆಯಲ್ಲಿ ಒಂದು ಪಾತ್ರ ಮಾಡಿದ್ರು. ನನಗೆ ವೈಯಕ್ತಿಕವಾಗಿ ಗೊತ್ತಿರುವಂಥ ಗೆಳೆಯ, ತುಂಬ ಪ್ರತಿಭಾವಂತ. ಬಹುಶಃ ಅವ್ರಿಗೂ ನಮ್ಮ ನಿರ್ಮಾಪಕರಿಗೂ ಏನೋ ಸರಿ ಹೋಗಲಿಲ್ಲ, ಬೇರೆ ಬೇರೆ ವಿಚಾರಗಳು. ಅನಿವಾರ್ಯವಾಗಿ ಪ್ರಕಾಶ್ ಹಿಂದೆ ಸರಿದ್ರು. ಅಷ್ಟೊತ್ತಿಗೆ ಪ್ರಕಾಶ್ಗೆ ತಮಿಳುನಾಡಿನಲ್ಲಿ ತುಂಬ ಬೇಡಿಕೆಗಳು, ಅವಕಾಶಗಳು ಬರ್ತಾ ಇತ್ತು. ಮಣಿರತ್ನಂ ಟೀಮ್ಗಳಲ್ಲಿ ಎಲ್ಲ ಕೆಲಸ ಮಾಡುವಂಥ ಅದೃಷ್ಟ ಆತಂದಾಗಿತ್ತು. ಹಾಗಾಗಿ ಪ್ರಕಾಶ್ ತಪ್ಪಿ ಹೋದರು. ನಂತರ ನನಗೆ ಹೇಳೋದದ್ದು ಸುದೀಪ್. ಆಗ ಬಹಳ ಚಿತ್ರರಂಗಕ್ಕೆ ಪ್ರವೇಶ ಮಾಡಬೇಕು ಅಂತ ತುಂಬ ಉತ್ಕಟ ಇಚ್ಛೆಯಿಂದ, ತುಂಬ ಎಷ್ಟು ಇನ್ನೂ ನೆನಪಿದೆ, ಅವರು ಒಂದು ಉತ್ತಮ ಕಲಾವಿದನಾಗಬೇಕು ಅನ್ನೋಂಥ ಝೀಲ್, ಪ್ಯಾಷನಿಂದ ಬಹಳ ಪ್ರಯತ್ನ ಮಾಡ್ತಿದ್ದಂಥ ವ್ಯಕ್ತಿ. ನನಗೂ ಹೆಚ್ಚು ಕಡಿಮೆ ನನ್ನ ಕಡೆಯಿಂದ ನನ್ನ ಮೊದಲ ಆದ್ಯತೆ ಯಾವತ್ತೂ ಕನ್ನಡ ಪ್ರತಿಭೆಗಳೇ ಆಗಿರುತ್ತೆ. ನನ್ನ ಕಡೆಯಿಂದ ಎಲ್ಲ. ಮತ್ತೆ ಎಗೈನ್ ಒಂದು ತಾಂತ್ರಿಕ ಕಾರಣದಿಂದ ಸುದೀಪ್ ಕೆಲಸ ಮಾಡೋಕ್ಕಾಗಲಿಲ್ಲ. ಮತ್ತೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಕ್ಯಾಮರಾ ಡಿಪಾರ್ಟ್ಮೆಂಟಿಂದ 3 ಜನ, ಹೇಮಾ, ರಮೇಶ್, ಅವರು 3 ಜನರ ಕಾಂಬಿನೇಷನ್ನಲ್ಲಿ ಟ್ರಯಾಂಗಲ್ ಫ್ರೇಮ್ಸ್ ಇರೋದ್ರಿಂದ ಎಲ್ಲ ಫ್ರೇಮ್ಸಲ್ಲೂ 3 ಜನ ಬಹುತೇಕ ಕಾಣಿಸ್ಕೊಳ್ಳೋದ್ರಿಂದ ಕಂಪೋಸಿಷನ್ ನನಗೆ ಕಷ್ಟ ಸಾಧ್ಯ ಅಂತ ನನ್ನ ಛಾಯಾಗ್ರಾಹಕರು ಹಿಂದೇಟು ಹಾಕ್ಬಿಟ್ರು. ಎಲ್ಲ ಸಿದ್ಧವಾಗಿಬಿಟ್ಟಿತ್ತು. ಆಮೇಲೆ ನಾನು ನನ್ನ ಕ್ಯಾಮ್ರಾಮನ್ ಮಾತನ್ನು, ಯಾಕೆಂದರೆ ಸನ್ನಿ ಜೋಸೆಫ್ಗೆ ಸುದೀಪ್ ಬಗ್ಗೆ ಯಾವ ವೈಯಕ್ತಿಕವೂ ಇಲ್ಲ. ಅವರು ತನ್ನ ಕ್ಯಾಮ್ರಾವನ್ನು ತಾನು ಕಾಪಾಡ್ಕೋಬೇಕು, ತನ್ನ ವಿಭಾಗವನ್ನು ತಾನು ಕಾಪಾಡ್ಕೋಬೇಕು. ಆ ಮಟ್ಟಕ್ಕೆ ನಾನು ಆಯಾ ವಿಭಾಗದ ಮುಖ್ಯಸ್ಥರು ಏನು ಹೇಳ್ತಾರೆ ಅವ್ರದ್ದು ನಾನು ಕೇಳ್ತೀನಿ. ಒಬ್ಬ ಕೊರಿಯೋಗ್ರಾಫರ್ ಅವನದೇನು ಹೇಳ್ತಾನೆ, ಒಬ್ಬ ಕಾಸ್ಟ್ಯೂಮರ್ ಏನು ಹೇಳ್ತಾನೆ, ಅವರವ್ರ ಡಿಪಾರ್ಟ್ಮೆಂಟ್ ಹೆಡ್ ಅವನು ಇಲ್ಲ ಸರ್, ತುಂಬ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಕಂಪೋಸ್, ಬಿಕಾಸ್ ಸುದೀಪ್ ಒಂದು ಹೈಟ್ ಇದ್ದಾರೆ, ಹೇಮಾ, ರಮೇಶ್ ಒಂದು ಹೈಟ್ ಇದ್ದಾರೆ. ಇದೊಂದು ಕಾರಣ ಬಲವಾಗಿ ಹೊರಟುಬಿಟ್ಟಿದ್ದೀವಿ, ಇನ್ನೇನು ಎಲ್ಲ ಸಿದ್ಧವಾಗ್ತಾ ಇದೆ, ಅದು ಇದು ಆಗಲಿಲ್ಲ. ಸುದೀಪ್ ಒಪ್ಕೊಂಡ್ರೆ ಆರಂಭ ಅವರಿಗೆ ಅದನ್ನು ಅವರಿಗೆ ತುಂಬ ನನ್ನ ಬಗ್ಗೆ, ನನ್ನ ಆ ಸಿನಿಮಾದಲ್ಲಿ ಮಾಡಬೇಕು ಅಂತ ತುಂಬ ದೊಡ್ಡ ಆಸೆ ಇತ್ತು. ಅವ್ರಿಗೆ ತುಂಬ ನಿರಾಶೆ ಆಯಿತು. ಅಷ್ಟೇ ನಿರಾಶೆ ನನಗೂ ಆಯಿತು. ಕೆಲವೊಮ್ಮೆ ಈ ಥರದ ಅಸಹಾಯಕ ಕ್ಷಣಗಳು ಬರುತ್ತೆ. ಇದು ಯಾರ ವಿರುದ್ಧ ಪರದ ಪ್ರಶ್ನೆ ಅಲ್ಲ, ಖಂಡಿತ ಅಲ್ಲ. ಆ ಒಂದು ಹೊತ್ತಿನಲ್ಲಿ ನನಗಾದಂಥ ಒಂದು ನೋವು ಅಥವಾ ನಿರಾಶೆನ ಅಗೈನ್ ಸುದೀಪ್ ನನ್ನ ಮಾತಾಡ ಮಲ್ಲಿಗೆ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರ ವಿಷ್ಣು ಅವರ ಎದುರಿಗೆ ಮಾಡಿ ನನಗೆ ಸಮಾಧಾನ ಆಯಿತು. ಅಟ್ಲೀಸ್ಟ್ ನಾನು ಮತ್ತೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ವಿ ಅಂತ. ಇವತ್ತು ದೊಡ್ಡ ತಾರೆಯಾಗಿ ಬೆಳೆದಿದ್ದಾರೆ. ಅದರಿಂದ ಏನಾಯಿತು ಅದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಹೋಗಬೇಕಷ್ಟೇ, ಅದರಲ್ಲಿ ಏನಿಲ್ಲ. ಈ ಪ್ರಕಾಶ್ ಕೂಡ ನಮ್ಮ ಸಿನಿಮಾ ಬಿಟ್ಟ ಕ್ಷಣಕ್ಕೆ ಅವ್ರ ಭವಿಷ್ಯಕ್ಕೆ ಏನು ತೊಂದರೆ ಆಗಲಿಲ್ಲ, ಅಥವಾ ಸುದೀಪ್ಗೆ ನಮ್ಮ ಚಿತ್ರದಲ್ಲಿ ಕೆಲಸ ಮಾಡಲಿಲ್ಲ ಅಂದ ಕ್ಷಣಕ್ಕೆ ಅವ್ರ ಕೆರಿಯರ್ಗೆ ಏನು ತೊಂದರೆ ಆಗಲಿಲ್ಲ. ಅದೊಂದು ಸಮಾಧಾನ ಏನು ಅಂದರೆ, ಆ ಕಾರಣಕ್ಕೆ ಯಾರಿಗಾರು ತುಂಬ ತೊಂದರೆ ಆದರೆ ನನಗೆ ಸಂಕಟ ಆಗಿಬಿಡುತ್ತೆ. ಒಬ್ಬ ಕಲಾವಿದ ಅಲ್ಲಿಂದ ಆಚೆ ಹೋದ ತಕ್ಷಣ ಅವನಿಗೆ ತೊಂದರೆ ಆಗಿಬಿಟ್ರೆ ನನಗೆ ತುಂಬ ನನ್ನಿಂದ ಏನೋ ದೋಷ ಆಯಿತು, ತಪ್ಪಾಯಿತು ಅಂತ ಒಂದು ಗಿಲ್ಟ್ ಕಾಡಕ್ಕೆ ಶುರುವಾಗಿದೆ. ಬಟ್ ಅವರಿಬ್ಬರು ನಿರೀಕ್ಷೆ ಮೀರಿ ಬಹುಭಾಷಾ ಕಲಾವಿದರಾಗಿ ಬೆಳೆದಿದ್ದಾರೆ. ಅದರಿಂದ ಆದರೆ ಹಂಗಂತ ಹೇಳಿ ಈ ಘಟನೆಯನ್ನು ನಾವು ಮುಚ್ಚಿಡಬೇಕಾದ ಅವಶ್ಯಕತೆ ಇಲ್ಲ, ಜನರ ಮುಂದೆ ಅಗತ್ಯ ಇರಲ್ಲ ಅಲ್ವಾ. ಆಮೇಲೆ ಮಾತಾಡ್ಕೊಂಡು ಇಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಇದು ದತ್ತಣ್ಣ ನಮ್ಮ ಒಂಥರ ಕಂಪನಿ ನಟ ಥರ. ನನ್ನ ಮೊದಲ ಧಾರಾವಾಹಿ, ಮೊದಲ ಸಿನಿಮಾ, ಮೊದಲ ಕಿರುಚಿತ್ರದಿಂದ ಜೊತೆಲೇ ಇದ್ದರು. ಸುಗ್ಗಿ ಅಂತ ಒಂದು ಫಿಲ್ಮ್ ಮಾಡಿದ್ದೆ, ಶಾರ್ಟ್ ಫಿಲ್ಮ್. ಅಲ್ಲಿಂದ ಅವರು ನಮ್ಮ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದರು. ಬಾನಲ್ಲೆಲ್ಲ ಆ್ಯಕ್ಟ್ ಮಾಡಿದರು. ಕೊಟ್ರೇಶನಲ್ಲಿ ತುಂಬ ಮುಖ್ಯವಾದ ಪಾತ್ರ ಮಾಡಿದರು. ಅಮೆರಿಕ, ಆಮೇಲೆ ಹೂಮಳೆ, ತುಂಬ ಚಿತ್ರಗಳಲ್ಲಿ ಮಾಡಿದ್ದಾರೆ ಅವ್ರನ್ನ. ಅವರು ಇಲ್ಲಿಂದ ನಮ್ಮ ಜೊತೆಗೆ ಹೊರಟರು. ಯಾವಾಗ ಸುದೀಪ್ ಆಗೋದಿಲ್ಲ ಅಂತ ನಮ್ಮ ಛಾಯಾಗ್ರಾಹಕರು ಹೇಳಿದ ಮೇಲೆ ಮುಂದೆ ಏನು ಮಾಡೋದು ನೋಡಿ. ನಾವು ಯಾವಾಗ ಮುಂಬೈ ಕಡೆಗೆ ನೋಡ್ತೀವಿ ಅಂದರೆ ಒಂಥರ ಬಿಕ್ಕಟ್ಟು ಬಂದ್ಬಿಡತ್ತೆ. ಮುಂಬೈ ಅನ್ನೋದಂದರೆ ದೊಡ್ಡ ಸಮುದ್ರ. ಅದು ನೀವು ಬೆಳಗ್ಗೆ ಹೋಗಿ ಒಂದು ದೊಡ್ಡ ಹೋಟೆಲಲ್ಲಿ, ಒಂದು ಕಾಫಿ ಶಾಪಲ್ಲಿ, ಒಂದು ಲಾಬಿಲಿ ಕೂತ್ಕೊಂಡ್ರೆ ಲೈನ್ಡ್ ಅಪ್ ಆರ್ಟಿಸ್ಟ್ ಬಂದ್ಬಿಡ್ತಾರೆ. ನಿಮಗೆ ಬೇಕಾದ ರೀತಿಯ, ಯಾಕೆಂದರೆ ಅದು ಇಡೀ ಭಾರತ ಕಲಾವಿದರು, ಎಲ್ಲ ರಾಜ್ಯಗಳ ಕಲಾವಿದರು ಅಲ್ಲಿ ಹೋಗ್ತಾರೆ ಅವಕಾಶ ಹುಡ್ಕೊಂಡು.
ಸಚ್ ಎ ವಂಡರ್ಫುಲ್ ಕಾಸ್ಮೋಪಾಲಿಟನ್ ಸಿಟಿ ಮುಂಬೈ. ನೆವರ್ ಸ್ಲೀಪ್ಸ್ ಅಂತಾರಲ್ಲ, ದ ಸಿಟಿ ನೆವರ್ ಸ್ಲೀಪ್ಸ್. ನ್ಯೂಯಾರ್ಕಿಗೆ ಹೇಳ್ತಾರಲ್ಲ ಹಾಗೆ ಮುಂಬೈ. ಅಷ್ಟೊಂದು ನಿಮಗೆ ಆಯ್ಕೆಗೆ ಪ್ಲೆಂಟಿ ಆಫ್ ಆಪರ್ಚುನಿಟೀಸ್ ಇರುತ್ತೆ. ಅದು ಆ ನಗರಕ್ಕೆ ಇರೋ ವೈಶಿಷ್ಟ್ಯ. ಆ ಮಟ್ಟಕ್ಕೆ ನಮ್ಮ ಬೆಂಗಳೂರು ಬೆಳೆದಿಲ್ಲ, ಬೆಳೆಯೋಕ್ಕಾಗಲ್ಲ, ಭಾಳ ಕಷ್ಟ ಅದು. ಯಾಕಂದರೆ ರೀಜನಲ್ ನಮ್ಮದು. ಅದು ಏನಾಗುತ್ತೆ, ರಾಷ್ಟ್ರೀಯ ಎಲ್ಲ ಭಾಷೆ ಕಲಾವಿದರು ಸಿಗ್ತಾರೆ. ಹೇಗೆ ಸಿಗ್ತಾರೆ ಅಂದರೆ, ನಾನು ನನ್ನ ಪ್ರೀತಿಯ ಹುಡುಗಿ ಮಾಡುವಾಗಲೂ ಕೂಡ ಇಲ್ಲೆಲ್ಲ ನನ್ನ ಹುಡುಕಾಟ ಸೋತು ಇನ್ನು ಮುಂದಿನ ವಾರ ಪ್ರಯಾಣ ಮಾಡಬೇಕು, ಏನಪ್ಪ ಹೇಳೋದು ನಿರ್ಮಾಪಕರಿಗೆ ಅನ್ನುವಾಗ ಹೋದರೆ ವಿತ್ ವ್ಯಾಲಿಡ್ ಪಾಸ್ಪೋರ್ಟ್, ಅಮೆರಿಕನ್ ವೀಸಾ ಸ್ಟ್ಯಾಂಪ್ ಆಗಿರೋ ಕಲಾವಿದರು ಸಿಗ್ತಾರೆ. ಬೆಳಗ್ಗೆ ರಾತ್ರಿ ಪ್ರಯಾಣ, ಮಧ್ಯರಾತ್ರಿ ಕೂತ್ಕೊಂಡ್ರೆ ಬೆಳಗ್ಗೆ ಹೊರಟ್ಬಿಡ್ಬೋದು ಪ್ರಯಾಣಕ್ಕೆ. ಆ ಥರದ ಕಲಾವಿದರು ಸಿಗ್ತಾರೆ. ದಟ್ ಈಸ್ ಮುಂಬೈ. ಅಂಥ ಹೊತ್ತಲ್ಲಿ ನಾನು ರಮೇಶ್ ಏನು ಮಾಡೋದು ರಮೇಶ್ ಈಗ, ಪಾಪ ರಮೇಶ್ಗೂ ಕೂಡ ಸುದೀಪ್ ಅವ್ರನ್ನ ಹಾಕೋಬೇಕು ಅಂತ ತುಂಬ ಆಸೆ ಇತ್ತು, ನನಗೂ ವೈಯಕ್ತಿಕವಾಗಿತ್ತು. ನಮಗಿಬ್ಬರಿಗೂ ಡಿಸಪಾಯಿಂಟ್ ಆಗೋಯ್ತು. ಯಾಕೆಂದರೆ ಸನ್ನಿ ಜೊತೆ ನಾನೊಂದು ಫಿಲ್ಮ್ ಮಾಡಿಬಿಟ್ಟಿದ್ದೆ, ಒಂದು ಕೆಮಿಸ್ಟ್ರಿ ರ್ಯಾಪು ಆಗಿತ್ತು ನನಗೂ ಅವನಿಗೂ, ಕೊಟ್ರೇಶಿ ಕನಸು, ಒಂದು ನ್ಯಾಷನಲ್ ಅವಾರ್ಡ್ ಬಂದಿತ್ತು. ನಮ್ಮದು ನೆಕ್ಸ್ಟ್ ಫಿಲ್ಮ್ ಅದು. ಪ್ರೊಡ್ಯೂಸರು ಸೇಮ್. ಪ್ರೊಡ್ಯೂಸರು ಇಲ್ಲ, ಕ್ಯಾಮ್ರಾಮನ್ ಮಾತು ಕೇಳಿ ನೀವು, ಯಾಕೆಂದರೆ ನಮ್ಮದು ಒಂದು ಟೀಮ್ ಮಾಡಿದ್ದೀವಿ ಅಂತ. ಕೊನೆಗೆ ರಮೇಶ್ ನನಗೆ ದತ್ತಣ್ಣ ಹೇಗೆ ಹೇಮಾ ಸೂಚಿಸಿದ್ರೋ, ಅಕ್ಷಯ್ ಆನಂದನ್ನ ರಮೇಶ್ ಸೂಚಿಸಿದ್ರು. ಮುಂಬೈಲಿ ಒಬ್ಬ ಹುಡುಗ ಇದ್ದಾನೆ, ಅವ್ನು ಯಾವುದೋ ತಮಿಳ್ ಫಿಲ್ಮ್ನ ಅವನು ಅಲ್ಲೆಲ್ಲ ನೋಡಿದ, ಅವ್ರು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದೆಲ್ಲ ನೋಡಿದ್ದೀನಿ ಫಿಲ್ಮ್ನ ಅಂತ ನಾವು ಹೇಳಿದರು. ಸೊ ತಕ್ಷಣ ನನಗೆ ಮುಂಬೈನಲ್ಲಿ ನಮಗೆ ರಾಜಶ್ರೀ ಪಿಕ್ಚರ್ಸು ನನ್ನ ಒಂದು ಮಾತೃ ಸಂಸ್ಥೆ ಥರ. ನಾವು ಯಾವಾಗ ಹೋದರೂ ಮುಂಬೈನಲ್ಲಿ ನನಗೆ ಏನೇ ಹಿಂದಿಯ ಸಹಾಯ ಬೇಕು ಅಂದರೂ ನಮಗೆ ಅವರು ಮಾಡಿಕೊಡ್ತಾರೆ. ಅವ್ರಿಗೂ ಕಡೆಯಿಂದ ಅಕ್ಷಯ್ ಆನಂದ್ ರಮೇಶ್ ರೆಫರೆನ್ಸಿಂದ ಹೋಗಿ, ಅವನ ಹೆಸರು ಆ್ಯಕ್ಚುಲಿ ಗಾರ್ಡ್ನರ್ ಅಂತ, ಈಸ್ ಎ ಕ್ರಿಶ್ಚಿಯನ್ ಬಾಯ್, ಅವನ ಅಕ್ಷಯ್ ಆನಂದ್ ಸ್ಕ್ರೀನ್ ನೇಮ್ ಅದು. ಅಲ್ಲಿ ಹೋದರೆ ಟಿಪಿಕಲ್ ಒಂದು ಡೇಟ್ಸ್ ಫ್ರೀ ಇದೆ, ಅಮೆರಿಕನ್ ವೀಸಾ ಇದೆ, ಅಪ್ಲೈನೇ ಮಾಡಬೇಕಾಗಿಲ್ಲ ನಾವು. ಸೊ ಹಾಗಾಗಿ ಅವನ ಆಯ್ಕೆ ಆಯಿತು. ಹೀಗಾಗಿ ಇಲ್ಲಿಂದ 4 ಜನ ಕಲಾವಿದರನ್ನ ನಾನು ಕರ್ಕೊಂಡು ಹೋದೆ. ಇನ್ನು 8 ಜನ ಟೆಕ್ನಿಷಿಯನ್ಸು. ಆ 8 ಜನದಲ್ಲಿ ಕ್ಯಾಮ್ರಾಮನ್ನು ಟೀಮ್ನಲ್ಲಿ ಒಂದು 4-5 ಜನ, ನಮ್ಮ ಮೇಕಪ್ ರಾಮಕೃಷ್ಣ ಸೀನಿಯರ್ ಮೇಕಪ್ ಅವರು ಮೇಕಪ್ ರಾಮಕೃಷ್ಣ ಅವರು ಬಂದರು. ಇನ್ನು ಆರ್ಟು ಮತ್ತು ಇದಕ್ಕೆಲ್ಲ ನೋಡ್ಕೊಳ್ಳೋಕ್ಕೆ ಒಬ್ಬ ಅಸಿಸ್ಟೆಂಟ್ನ ಹುಡುಗ ರವಿ ಅಂತ. ಈಗ ಅವನು ಕೂಡ ರವಿ ಸಂತೆಹಕ್ಲು ಅಂತ ದೊಡ್ಡ ಆರ್ಟ್ ಡೈರೆಕ್ಟ್ರು, ಅಮೆರಿಕಕ್ಕೆ ಬಂದಿದ್ದ ಅವನು. ಆನಂತರ ಗೋಪಿ ಪೇಣ್ಯ ಅಂತ ಅಸೋಸಿಯೇಟ್ ಡೈರೆಕ್ಟ್ರು, ಅವನು ಬಹಳ ಪ್ರತಿಭಾವಂತ. ನನ್ನ ಜೊತೆ ತುಂಬ ವರ್ಷಗಳಿಂದ ನಮ್ಮ ಫ್ಯಾಮಿಲಿ ಹುಡುಗರು ಅವರೆಲ್ಲ. ನನ್ನ ಮೊದಲ ಚಿತ್ರದಿಂದ ಅವನು ನನಗೆ ಅಸೋಸಿಯೇಟ್ ಆಗಿತ್ತು ಅವನು. ಹೀಗಾಗಿ ಒಂದು 12 ಜನರ ಟೀಮು. ನಂದಕ್ಕೆ ಪ್ರೊಡ್ಯೂಸರ್ ಬಿಟ್ಟು ಟೆಕ್ನಿಕಲಿ ಕೆಲಸ ಮಾಡುವಂಥವ್ರು ಒಬ್ಬರು ಮಂಜುನಾಥ್ ಅಂತ, TC ಮಂಜುನಾಥ್ ಅಂತ ಸೌಂಡ್ ರೆಕಾರ್ಡಿಸ್ಟು. ಹೀಗೆ ಒಂದು ಪುಟಾಣಿ ತಂಡ. ನೋ ಕೊರಿಯೋಗ್ರಾಫರ್, ನಾವೇ ಕೊರಿಯೋಗ್ರಾಫರು, ನಾವೇ ಹೇಳ್ಕೊಟ್ಟು ನಾವೇ ಮಾಡ್ಕೊಂಡು ನಾವೇ ಕಲಾವಿದರು ನಿರ್ದೇಶಕರೇ ಮಾಡಿಕೊಂಡು ಬಂದ್ವಿ. ಹೀಗೆ ತಂಡ ಸಿದ್ಧವಾಯಿತು ಅಮೆರಿಕಕ್ಕೆ ಹೋಗಲಿಕ್ಕೆ. ಫಸ್ಟ್ ರಿಜೆಕ್ಟ್ ಆಗಿಬಿಡ್ತು. ನಾವು ಅಪ್ಲೈ ಮಾಡಿದ ರೀತಿ ಸರಿ ಇರಲಿಲ್ಲ. ಎಲ್ಲರೂ ಬಹಳ ಅವಮಾನಿತರಾಗಿ ವಾಪಸ್ ಬಂದ್ವಿ. ಮತ್ತೆ ಲೀಗಲ್ ಅಡ್ವೈಸರ್ ಹೆಲ್ಪ್ ಮಾಡಿಕೊಂಡು ಒಬ್ಬರು ಪ್ರೊಫೆಷನಲ್ ಲಾಯರ್ನ ಹಿಡಿದು, ಮಿಶೆಲ್ ಅಂತ ಒಬ್ಬಳು ಅಡ್ವೊಕೇಟ್, ಹಾಲಿವುಡ್ನ ಅಡ್ವೊಕೇಟ್ ಹಿಡಿದು, ಮನೋಮೂರ್ತಿಯವರ ಸಲಹೆ, ಅವರ ಮಾರ್ಗದರ್ಶನದಿಂದ ಸರಿಯಾಗಿ ಅಪ್ಲೈ ಮಾಡಿ ಆಮೇಲೆ ನಾವು ವೀಸಾ ಪಡ್ಕೊಂಡು ಹೊರಟ್ವಿ. ಮುಹೂರ್ತ ಆಯಿತು. ಅಮೆರಿಕದಲ್ಲಿ ಚಿತ್ರೀಕರಣ ತುಂಬ ಸುಲಭ, ತುಂಬ ಕಷ್ಟ. ತುಂಬ ಸುಲಭ ಹೇಗೆ ಅಂದರೆ ದುಡ್ಡಿರಬೇಕು. ತುಂಬ ಕಷ್ಟ ಏನು ಅಂತಂದರೆ ಪೂರ್ವ ಸಿದ್ಧತೆಗಳು ದುಡ್ಡಿನ ಜೊತೆಗಿರಬೇಕು. ಈಗ 1 ತಿಂಗಳ ಮುಂಚೆ ಒಂದು ಏರ್ಪೋರ್ಟ್ ಶೂಟಿಂಗ್ ಅಂತ ನೀವು ಅಪ್ಲೈ ಮಾಡಿದರೆ ಅವ್ರು ಕೊಡ್ತೀವಿ ಅಂತ ಅಂದರೆ ಕೆಲವು ಕಡೆ ಫ್ರೀ ಇರುತ್ತೆ, ಕೆಲವು ಕಡೆ ಫೀಸ್ ಇರುತ್ತೆ. ಆ ದುಡ್ಡನ್ನು ಕಟ್ಟಿದರೆ ಅಷ್ಟು ಗಂಟೆಗೆ ನಿಮಗೆ ಅವರ ಸಿಬ್ಬಂದಿ, ಪೊಲೀಸು, ಸೆಕ್ಯೂರಿಟಿ ಎಲ್ಲ ಪರ್ಫೆಕ್ಟ್ ಕೊಡ್ತಾರೆ. ಚಿತ್ರೀಕರಣ ಅವಧಿ ಮುಗಿದ 1 ನಿಮಿಷ ನೀವು ಇರಂಗಿಲ್ಲ, ಆಚೆಗೆ ಹಾಕ್ತಾರೆ. ಅಷ್ಟು ಪ್ಲ್ಯಾನ್ಡ್ ಇರಬೇಕು. ನನ್ನ ವೈಫ್ ಅಲ್ಲಿ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಿದ್ರಿಂದ ತುಂಬ ಆಕೆ ಎಲ್ಲ ಕಡೆ ಪೂರ್ವಭಾವಿಯಾಗಿ ಫ್ಯಾಕ್ಸ್ ಕಳಿಸೋದು, ಇಮೇಲ್ ಕಳಿಸೋದು ಮಾಡಿ ತುಂಬ ಶಿ ಡಿಸೈನ್ ದ ಹೋಲ್ ಫಿಲ್ಮ್. ಬಹುಶಃ ಅವಳು ಇಲ್ದಿದ್ರೆ ನನಗೆ ಅಷ್ಟು ಕಡೆ ಪರ್ಮಿಷನ್ ತಗೊಳ್ಳೋದು ಕಷ್ಟ ಆಗ್ತಿತ್ತು. ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟ್ ಆಗಲಿ, ಈ ಥರದೆಲ್ಲ ಕೆಲವು ಸರ್ಕಾರಿ ಜಾಗಗಳಿಗೆ
ಈ ಥರದ್ದು ಒಂದಿರುತ್ತೆ. ಖಾಸಗಿ ಜಾಗಗಳಿಗೆ ಅವ್ರನ್ನ ನೀವು ನೇರವಾಗಿ ಅಪ್ರೋಚ್ ಮಾಡಬೇಕು, ಮಾಡಿ ನಿಮ್ಮ ಮನೆಯ ಮುಂಭಾಗ ಮಾಡ್ತೀವಿ ಈ ಥರದ್ದು. ನಮಗೆ ಮನೆಗಳನ್ನೆಲ್ಲ ಸಾಮಾನ್ಯವಾಗಿ ಕನ್ನಡಿಗರು ಕೊಟ್ಟರು. ಅಲ್ಮೇಲೋ ಅಯ್ಯಂಗಾರ್ ಅವರ ಮನೆ ಹಿಂಭಾಗದಲ್ಲಿ ಇರುವಂಥ ಸ್ವಿಮ್ಮಿಂಗ್ ಪೂಲು ಅದೆಲ್ಲ ಅವ್ರ ಮನೆ. ಮನೋಮೂರ್ತಿಯವರ ಮನೆಯ ಹಿಂಭಾಗದ ಬ್ಯಾಕ್ ಯಾರ್ಡು ಸ್ವಿಮ್ಮಿಂಗ್ ಪೂಲು ಪಾರ್ಟಿ ಸೀನೆಲ್ಲ ಅಲ್ಲಿ ಮಾಡ್ಕೊಂಡ್ವಿ. ರವೀಂದ್ರನಾಥ್ ಸಂಧ್ಯಾ ಅವ್ರ ಮನೆ ಒಳಗಡೆ ನಾಯಕಿ ಮನೆ ಮಾಡ್ಕೊಂಡ್ವಿ. ಇಲ್ಲಿ ವಾಷಿಂಗ್ಟನ್ ಡಿಸಿನಲ್ಲಿ ನಮ್ಮ ತುಮಕೂರಿನವರು ಚಂದ್ರಶೇಖರ್ ಅಂತ ಇದ್ದಾರೆ, ಶಶಿಕಲಾ ಚಂದ್ರಶೇಖರ್ ಅಂತ, ಆಕೆ ಕಾವೇರಿ ಕನ್ನಡ ಕೂಟದ ಪ್ರೆಸಿಡೆಂಟ್ ಆಗಿದ್ರಾಗ ಅವ್ರ ಮನೆಯಲ್ಲಿ ಮಾಡಿದ್ವಿ. ಇದಿಷ್ಟು ಮನೆಗಳು. ಈ ಮನೆಗಳಿಗೆ ನಾವೇನೂ ಕೊಡಲಿಲ್ಲ, ಫ್ರೀ. ಬಟ್ ಹೊರಗಡೆ ನಮಗೆ ಪೇ ಮಾಡಬೇಕಾದಂಥ ಜಾಗಗಳಿಗೆಲ್ಲ ನಾವು ಮಾಡಿದ್ವಿ. ಕೆಲವು ಜಾಗಗಳು ಉಚಿತವಾಗಿ ಸಿಗ್ತಿತ್ತು, ಬಟ್ ಪರ್ಮಿಷನ್ ತಗೋಬೇಕು ಮುಂಚೆ. ನಾವು ಇಷ್ಟು ಗಂಟೆಗೆ ಮಾಡ್ತೀವಿ, ರಸ್ತೆಗಳಲ್ಲಿ ಮಾಡಬೇಕಾದ್ರೆ ಈ ಥರದಿತ್ತು. ಇನ್ನು ಕೆಲವು ಕಡೆ ಮಾತ್ರ ಸಾರ್ವಜನಿಕವಾಗಿ ತಪ್ಪೊಪ್ಪಿಗೆ ಮಾಡಬೇಕದನ್ನು ನನ್ನ ಪುಸ್ತಕದಲ್ಲಿ ಬರೆದು ಬಿಟ್ಟಿದ್ದೀನಿ. ಏನಂದರೆ, ನಾವು ಅಕ್ರಮವಾಗಿ ಚಿತ್ರೀಕರಣ ಮಾಡಿದ್ವಿ, ಪರ್ಮಿಷನ್ ಇಲ್ಲದೆ. ಅದು ಕಾನೂನು ದೃಷ್ಟಿಯಿಂದ ತಪ್ಪು, ಬಟ್ ನಮಗಿದು ಪರಿಸ್ಥಿತಿ ಆಗಿತ್ತು. ನಾವೇನು ಮಾಡ್ತಿದ್ವಿ, ದೊಡ್ಡ ದೊಡ್ಡ ಕ್ಯಾಸಿನೋಗಳು, ತುಂಬ ದೊಡ್ಡ ಕ್ಯಾಸಿನೋಗಳು, ಆಮೇಲೆ ಡಿಸ್ನಿಲ್ಯಾಂಡು ತುಂಬ ದೊಡ್ಡ ಸ್ಟುಡಿಯೋ. ಅಲ್ಲಿ ಅವ್ರದ್ದೇ ಪ್ರೊಡಕ್ಷನ್ ಹೌಸ್ ಇದೆ, ಅವ್ರದ್ದೇ ಫಿಲ್ಮ್ಸ್ಗಳೆಲ್ಲ ಇರುತ್ತೆ. ಅಲ್ಲಿ ಯಾವ ಚಿತ್ರೀಕರಣಕ್ಕೂ ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಬಿಡಬೇಕು ಅಂದರೆ ಅದಕ್ಕೆ ತುಂಬ ಇನ್ಶೂರೆನ್ಸ್ ತಗೋ, ತುಂಬ ಪೇ ಮಾಡಬೇಕು. ನಮಗೆ ಸಾಧ್ಯನೇ ಇರಲಿಲ್ಲ. ಅಲ್ಲೆಲ್ಲ ಏನು ಮಾಡಿಬಿಟ್ವಿ ನಾವು, ಅವ್ರಿಗೆ ನಾವು ಖಾಸಗಿಯಾಗಿ ನಮ್ಮ ಹನಿಮೂನ್ಗೆ ನಮ್ಮ ಫ್ಯಾಮಿಲಿ ಬಂದಿದೆ, ನಮ್ಮ ಕಪಲ್ ಬಂದಿದ್ದಾರೆ, ನಾವು ಶೂಟ್ ಮಾಡ್ಕೋತೀವಿ ನಮ್ಮ ರೆಫರೆನ್ಸ್ಗೆ ಅಂತ ಸುಳ್ಳು ಹೇಳಿದ್ವಿ. ಆದರೆ ನಾವು ಕಾನೂನು ಭಂಗ ಏನು ಮಾಡಿಲ್ಲ. ಅವ್ರಿಗೆ ಅನಿಸ್ತು ಇವ್ರು ಏನು ಫಿಲ್ಮ್ ಶೂಟಿಂಗ್ ಖಂಡಿತ ಅಲ್ಲ ಇವರು, ಯಾಕೆಂದರೆ ನಮ್ಮ ಹತ್ರ ಜನರೇಟರ್ ಇಲ್ಲ, ಲೈಟ್ಸ್ ತಂದಿಲ್ಲ, ಒಂದು ಪುಟಾಣಿ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ, ಇಬ್ಬರೇ ಇದ್ದಾರೆ. ಆಮೇಲೆ ಇನ್ನೊಂದು ಎಲ್ಲ ಇಡೀ ಟೀಮು 10 ಜನ ಇದ್ದಾರೆ, ಎಲ್ಲರೂ ಬಚ್ಚಿಟ್ಕೊಂಡಿದ್ದಂಗೆ, ಮೇಕಪ್ ಅಂತ ಗೊತ್ತಾಗಂಗಿಲ್ಲ, ಹಂಗಿದೀವಿ. ಒಬ್ಬರು ಕಂಕ್ಲನಲ್ಲಿ ಕ್ಯಾಮ್ರಾ ರೋಲ್ಗಳು ಒಬ್ಬೊಬ್ರು 400 ಅಡಿ ಇಟ್ಕೊಂಡಿದ್ದೀವಿ ಒಳಗಡೆ ಹೋಗ್ಲಿಕ್ಕೆ, ಅಸೋಸಿಯೇಟ್ ಡೈರೆಕ್ಟರ್ ಹತ್ರ ಎಲ್ಲರ ಹತ್ರನು. ಇವರು ಖಂಡಿತ ಯಾರೋ ಅನ್ಪ್ರೊಫೆಷನಲ್ಸು ಅಂತ ಬಿಟ್ರು. ಅಲ್ಲಿ ನೋಡಿದ್ರೆ ಅದ್ಭುತವಾದ ಲೈಟಿಂಗ್ ಅಲ್ಲೇ ಇರುತ್ತೆ, ದೊಡ್ಡ ಒಂದು ವಿದ್ಯುತ್ತಿನ ಒಂದು ಹಬ್ಬ, ಅಲ್ಲಿ ದೀಪಗಳು ಬೇಕಾದಷ್ಟಿರುತ್ತೆ. ಸೊ ಅಂಥ ಕಡೆ ಹೋಗಿ ನಾವೇ ಇವರಿಗೆ ಕೊರಿಯೋಗ್ರಫಿ ಮಾಡೋದು, ನೀವು ಹೋಗಿ ಇದು ಮಾಡಿ ಅದು ಮಾಡಿ ಅಂತ ಆ ಈವೆಂಟ್ ಮಧ್ಯೆ ನಿಲ್ಲಿಸಿ ಹಾಗೆ ಮಾಡಿದ್ದು. ಬಹುಶಃ ನಮ್ಮ ಬಡ್ಜೆಟ್ನ ಮಿತಿಯಿಂದ ಈ ಥರದ ಒಂದು ಅಪರಾಧ ನಾನು ಮಾಡಿದ್ದು ಹೌದು. ಆಮೇಲೆ ಇನ್ನೊಂದು ದೊಡ್ಡ ಕ್ಯಾಸಿನೋಗೆ ಹೋದಾಗಲೂ ಕೂಡ ನಮಗೆ ಒಬ್ಬರು ಇಂದ್ರಾಣಿ ಅಯ್ಯಂಗಾರ್ ಅಂತ ಒಬ್ಬರು ಅಲ್ಲಿ ಬಹಳ ಪ್ರತಿಭಾನ್ವಿತ, ಬಹಳ ಟೆರಿಬಲ್ ಲೇಡಿ ಅವರು ನನಗೆ ಮೊಮ್ಮಕ್ಕಳು ಬಂದಿದ್ದಾರೆ ಊರಿಂದ, ಭಾರತದಿಂದ ಹನಿಮೂನ್ಗೆ, ಸ್ವಲ್ಪ ಓಡಾಡ್ತಾರೆ ನಿಮ್ಮಲ್ಲಿ ಅಂತ ಹೇಳಿ ಅವರು ಕ್ಯಾಸಿನೋಗಳಿಗೆ ಪರಿಚಯ ಮಾಡಿಕೊಡೋರು. ಆ ರೀತಿ ಅವ್ರಿಗೆ ಹೆಸರು ಹೇಳಿ ಹೋಗ್ತಿದ್ವಿ ನಾವು. ಆದರೆ ನಾವು ವಿ ಆರ್ ಡೂಯಿಂಗ್ ಎ ಫೀಚರ್ ಫಿಲ್ಮ್ ಅನ್ನೋ ಸತ್ಯ ಹೇಳಿಲ್ಲ. ಯಾಕೆಂದರೆ ಫೀಚರ್ ಫಿಲ್ಮ್ ಅಂದ ತಕ್ಷಣ ಅದಕ್ಕೆ ಅಗ್ರಿಮೆಂಟು ಏನೇನೋ ಫಾರ್ಮಾಲಿಟೀಸ್ ಇರುತ್ತೆ. ಆಮೇಲೆ ನಾನೆಂತ ಹುಂಬ ಮತ್ತು ಮೂರ್ಖ ಇದ್ದೆ ಅಂದರೆ, ಅಥವಾ ಅತ್ಯುತ್ಸಾಹಿ ಅಂತ ಹೇಳ್ಬೋದು, ಮೂರ್ಖ ಅನ್ನೋದು ತಪ್ಪು, ನನ್ನನ್ನು ಯಾಕೆ ನಾನು ನಿಂದಿಸ್ಕೋಬೇಕು. ಏನು ಮಾಡಿದ್ದೆ ಅಂತಂದರೆ, ಆ ಎಲ್ಲ ಹಾಡುಗಳನ್ನು ಬರೆದು ರೆಕಾರ್ಡ್ ಮಾಡಿ ತೊಗೊಂಡೋಗ್ಬಿಟ್ಟಿದ್ದೀನಿ ಅಲ್ಲಿಗೆ. ಡಿಸ್ನಿಲ್ಯಾಂಡ್ ಬಗ್ಗೆ ಎಲ್ಲದ್ರ ಬಗ್ಗೆ ಬರೆದು ಬಿಟ್ಟಿದ್ದೀನಿ. ಅಲ್ಲಿ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಏನು ಎಲ್ಲ ಟೇಕನ್ ಫಾರ್ ಗ್ರಾಂಟೆಡ್, ಎಲ್ಲ ಹಾಡು ಸಿದ್ಧವಾಗಿಬಿಟ್ಟಿದೆ. ಅಲ್ಲಿ ಯಾವುದಕ್ಕೂ ನಮಗೆ ಪರ್ಮಿಷನ್ ಇರಲಿಲ್ಲ. ಎಲ್ಲ ಕಡೆ ಒಂದು ಬೇರೆ ಥರದ ಪೋಸ್ ಕೊಟ್ಕೊಂಡು ನಾವಿಲ್ಲಿ ಬಂದಿದ್ದೀವಿ ಹೀಗೆ ಅಂತ ಹೇಳಿ ಪಾಪ ಎಲ್ಲ ಕಡೆ ಬಿಟ್ಕೊಟ್ರು. ಆಮೇಲೆ ಗೊತ್ತಿದ್ರು ಕನ್ನಡ ರೀಜನಲ್ ಫಿಲ್ಮ್ ಅವ್ರಿಗೇನು ಅವ್ರ ಮಾರ್ಕೆಟ್ಗೆ ಏನು ಧಕ್ಕೆ ಆಗಲ್ಲ, ನಮ್ಮದೊಂದು ಪ್ರಾದೇಶಿಕ ಭಾಷೆಯಲ್ಲಿ ನಡೆಯುವಂಥ ಸಿನಿಮಾ ಅಂತ ಒಂದು ಸಮಾಧಾನ ಮಾಡ್ಕೊಂಡು ನಾವೇನೆ ಶೂಟ್ ಮಾಡಿದ್ದು. ಒಂದೆರಡು ಕಡೆ ನಡೆದಂಥ ಒಂದೆರಡು ತಮಾಷೆಗಳನ್ನ ಹೇಳಬೇಕು. ನಮ್ಮ ಸಿನಿಮಾದಲ್ಲಿ ಒಂದು ಆಕ್ಸಿಡೆಂಟ್ ಸೀನ್ ಇದೆ. ಆಕ್ಸಿಡೆಂಟು ರೋಡ್ ಆಗಿ ನಾಯಕ, ಎರಡನೇ ನಾಯಕ ಸತ್ತು ಹೋಗ್ತಾನೆ. ಹೇಗೆ ಮಾಡೋದು ಅಂತ ಕಾಡ್ತಾನೆ ಇತ್ತು ನನಗದು. ಇಂಡಿಯಾದಲ್ಲಿ ಏನು ಮುಂದೆ ತೆಗೆದರೂ ಕೂಡ ಗೊತ್ತಾಗತ್ತೆ ಜನಕ್ಕೆ ಚೀಟ್ ಮಾಡಿದ್ದಾರೆ ಅಂತ. ಅಲ್ಲಿ ರಸ್ತೆ, ಅಲ್ಲಿ ಕಟ್ಟಡಗಳು, ಕಾರು ಎಲ್ಲ ನಾವು ಇಲ್ಲಿ ರೀಕ್ರಿಯೇಟ್ ಮಾಡೋದು ಕಷ್ಟ. ಆಗಲೇ ನಾನು ನಮ್ಮ ನಿರ್ಮಾಪಕರಿಗೆ ಕೊಟ್ಟಿದ್ದಂಥ ಬಡ್ಜೆಟ್ನ ಜಾಸ್ತಿ ಆಗಿಬಿಟ್ಟಿತ್ತು ಸಿನಿಮಾ. ಏನು ಮಾಡೋದು ಅಂತ ನಾನು ನಮ್ಮ ಸನ್ನಿ ಜೋಸೆಫ್ ಪ್ಲ್ಯಾನ್ ಮಾಡ್ತಾನೇ ಇದ್ವಿ, ಹೇಗಾದರೂ ಮಾಡಿ ಇದೊಂದು ದೃಶ್ಯ ಮಾಡಬೇಕಲ್ಲ ಅಂತ. ಒನ್ ಫೈನ್ ಡೇ ಅರ್ಲಿ ಮಾರ್ನಿಂಗ್ ವಾಷಿಂಗ್ಟನಲ್ಲಿ ವಾಕ್ ಹೋಗ್ತಾ ಇದ್ವಿ. ವಾಕ್ ಹೋಗ್ಬೇಕಾದ್ರೆ ಬೆಳಗಿನ ಜಾವ 6-6:30 ಒಂದು ಕಾರ್ ಬಂದು ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು, ಸಿವಿಯರ್ ಆಕ್ಸಿಡೆಂಟ್. ನಮ್ಮ ಹೋಟ್ಲು ಪಕ್ಕದಲ್ಲೇ ಇತ್ತು. ತಕ್ಷಣ ನಾವಿಬ್ಬರು ಹೋಗಿ ಆ ಕ್ಯಾಮ್ರಾಕ್ಕೆ ಲೋಡ್ ಮಾಡಿಕೊಂಡು
ಓಡಿ ಬಂದು ಒಂದು ಮರದ ಪಕ್ಕದಲ್ಲಿ ಕೂತ್ಕೊಂಡು ಅದನ್ನು ಚಿತ್ರೀಕರಣ ಮಾಡಿಕೊಂಡ್ವಿ. ಪೊಲೀಸು ಬರೋದು, ಆಂಬುಲೆನ್ಸ್ ಬರೋದು, ಅವ್ರು ಶಿಫ್ಟ್ ಮಾಡೋದು, ಜಡ್ಜ್ ಹೋಗ್ಬಿಡುತ್ತೆ ಕಾರು. ಪಾಪ ನಾವು ಅದನ್ನು ಆಶಿಸಿರಲಿಲ್ಲ, ಹಂಗೆ ಆಗಬೇಕು ಒಬ್ರಿಗೆ ಅಪಘಾತ ಅಂತ. ಆಯ್ತು, ಅದೇನೆ ತಕ್ಷಣ ಅದನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಸರಿಯಾಗಿ ಹೊಂದಿಸಿದ್ವಿ ನಮ್ಮ ಸಿನಿಮಾಕ್ಕೆ. ತುಂಬ ಜನಕ್ಕೆ ಒಂದು ರಸ್ತೆಯಲ್ಲಿ ಆಗಿದ್ದ ಅಪಘಾತ ಅಂತ ಅನಿಸೋದಿಲ್ಲ, ಸಿನಿಮಾಕ್ಕೆ ಹೇಳಿ ಮಾಡಿಸಿದಂಗೆ ಕಾಣುತ್ತೆ. ಅದು ನಿಜ ಹೇಳಬೇಕು ಅಂದರೆ ಅದು ಯಾರಿಗೋ ಪಾಪ ದುರ್ದೈವಿ ಒಬ್ಬರಿಗೆ ಆಗಿದಂಥ ಅಪಘಾತ. ಆದರೆ ನಮ್ಮ ನಿರ್ಮಾಪಕರು ಬೆಂಗಳೂರಿಗೆ ಬಂದ ಕೂಡಲೇ ಒಂದು ಆಕ್ಸಿಡೆಂಟ್ ಸೀನ್ಗೆ ಎಷ್ಟು $1 ಖರ್ಚಾಯ್ತು ಗೊತ್ತಾ ಅಂತ ಪ್ರೆಸ್ ಮೀಟಲ್ಲಿ ಹೇಳಿದರು. ನಾನು ಹೇಳ್ಕೊಳ್ಳಿ ಬಿಡಿ, ಏನು ಸಿನಿಮಾ ಅಂದರೆ ಮಾರುಕಟ್ಟೆ ಮಾರ್ಕೋಬೇಕಾಗತ್ತೆ, ನಮ್ಮನ್ನು ನಾವು ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಸಮಾಧಾನ ಮಾಡಿಕೊಂಡಿದ್ದು. ಅದು ಬಿಟ್ಟರೆ ನನಗೆ ಅತ್ಯಂತ ಪ್ರಿಯವಾದ ಗೋಲ್ಡನ್ ಗೇಟ್ ಬ್ರಿಡ್ಜ್. ನಾನಲ್ಲಿ ಹೋದಾಗೆಲ್ಲ ಅನ್ಕೋತಿದ್ದೆ ಒಂದು ಸೀನ್ ಮಾಡಬೇಕು ಲೈಫಲ್ಲಿ. ಅದರಲ್ಲೂ ಸೂರ್ಯ ಮತ್ತು ಭೂಮಿ ಮಧ್ಯೆ ಒಂದು ಸಂಭಾಷಣೆ ಬರುತ್ತೆ, ಬಹಳ ಚೆನ್ನಾಗಿದೆ ಆ ದೃಶ್ಯ. ಅದು ಯಾವಾಗಲೂ ವೈರಲ್ ಆಗ್ತಾನೆ ಇರುತ್ತೆ, ಆಗಾಗ ಯಾರೋ ಹಾಕ್ತಾರೆ. ಅವನು ಬಂದು ಕೇಳ್ತಾಳೆ, ಯಾರೋ ನಿನ್ನ ಪ್ರಿಯತಮೆ, ಯಾಕೋ ಮದುವೆ ಆಗಲಿಲ್ಲ ಅಂತ. ಇಲ್ಲ, ನಾನು ಮೂಕ, ಅವಳು ಕಿವುಡಿ ಅಂತ ಹೇಳ್ದ. ನೀನು ಸ್ವಲ್ಪ ಜೋರಾಗಿ ಕಿರ್ಚಿ ಹೇಳಬೇಕಾಗಿತ್ತು. ಏನಂತ, ಐ ಲವ್ ಯು ಅಂತ. ಅವಳ ಬಾಯಿನಲ್ಲಿ ಐ ಲವ್ ಯು ಕೇಳಿಸ್ಕೋಬೇಕು. ಇನ್ನೊಂದ್ಸರಿ ಹೇಳು ಅಂತ ಹೇಳ್ತಾಳೆ. ಅವಳು ಜೋರಾಗಿ ಆ ಬ್ರಿಡ್ಜ್ ಕಡೆ ತಿರುಗಿ ಐ ಲವ್ ಯು ಅಂತ ಹೇಳ್ತಾಳೆ. ಅವನಿಗೆ ಅದು ತನಗೆ ಹೇಳಿದರೆ ಹೆಂಗಿತ್ತು ಅಂತ ಕಲ್ಪಿಸ್ಕೊಂಡು ರೋಮಾಂಚಿತನಾಗ್ತಾನೆ. ಆಮೇಲೆ ಅಲ್ಲಿಂದ ಅವರು ಹೊರಡುವಾಗ ಅವನು ಹೇಳ್ತಾನೆ, ಇಲ್ಲ, ನನಗೆ ಜೋರಾಗಿ ಕಿರ್ಚಿ ಹೇಳಬೇಕಂತ ಗೊತ್ತಿರಲಿಲ್ಲ, ಪ್ರೀತಿ ಅಂದರೆ ಪಿಸುಮಾತು ಅಂದ್ಕೊಂಡಿದ್ದೆ, ನಾನು ಮೂಕ, ಅವಳು ಕಿವಿಡಿ ಬಾ ಅಂತ ಹೇಳಿ ತನ್ನ ಜಾಕೆಟ್ ಅವಳು ಒದಿಸಿ ಹೋಗ್ತಾರಲ್ಲಿಂದ. ಆ ಸೀನು ಫ್ಯಾಂಟಾಸ್ಟಿಕ್ ಸೀನ್, ತುಂಬ ಅದ್ಭುತವಾದ ದೃಶ್ಯ. ಅದನ್ನು ಎಷ್ಟು ಸರಿ ಹರಿದಿದ್ದೀನಿ ನನಗೇ ಗೊತ್ತು. ಶಾರ್ಟ್ ರೆಡಿ ಆಗಬೇಕು, ಹರಿದಾಕ್ಬಿಟ್ಟೆ. ಏನು ಸರ್ ಇಷ್ಟು ಒಳ್ಳೆ ಸೀನ್ ಹರಿದ್ಬಿಟ್ರಿ ನೀವು ಅಂತ. ಮತ್ತೆ ಬರೀತೀನಿ, ಇನ್ನೇನೋ ಬೇಕು ಅನಿಸುತ್ತೆ ಅಂತ. ಸೂರ್ಯ ಹೋಗ್ತಾ ಇದ್ದಾನೆ, ಆಗಲೇ ರಾತ್ರಿ 8 ಗಂಟೆ ಆದರೂ ಸೂರ್ಯ ಇದ್ದಾಗ 9 ಗಂಟೆಗೆ ಸನ್ಸೆಟ್ ಆಗ್ತಿತ್ತು. ನಾವು 9 ಗಂಟೆವರೆಗೂ ಶೂಟ್ ಮಾಡ್ತಾ ಇದ್ವಿ. ಆ ದೃಶ್ಯ ಬರೆದಿದ್ದು, ನನ್ನ ಸನ್ನಿಯ ಫ್ರೇಮ್, ಗೋಲ್ಡನ್ ಫ್ರೇಮ್ ಇಟ್ಟಿದ್ದು ಸನ್ನಿ ಜೋಸೆಫ್, ಹೇಮಾ ಮತ್ತು ರಮೇಶ್ ಅದನ್ನು ಅಭಿನಯಿಸಿದ್ದು, ಎಲ್ಲ ಕೂಡಿ ಬಂತು. ಕೂಡಿ ಬರೋದು ಅಂತಾರೆ, ಅದೆಲ್ಲ ಒಂಥರ ಬ್ಲೆಂಡ್ ಆಗಬೇಕು. ಅದೊಂದು ಬಹಳ ಮುಖ್ಯವಾದಂಥದ್ದು. ಆಮೇಲೆ ನಯಾಗರಾ ಫಾಲ್ಸ್ಗೆ ಹೋದ್ವಿ ನಾವು. ಅದ್ಭುತವಾದ ಚಿತ್ರೀಕರಣ ಅಲ್ಲಿ. ಕಲರ್ಸ್ ಬೆಳಗ್ಗೆಯಿಂದ ಸಂಜೆವರೆಗೆ ಶೂಟ್ ಮಾಡ್ತಾ ಸಾಯಂಕಾಲ ಲೈಟ್ ಹಾಕ್ತಾರೆ. ಬೆಳಗ್ಗೆಯಿಂದ ಶೂಟ್ ಮಾಡಿ ಹಾಡು, ಕೊರಿಯೋಗ್ರಾಫರ್ ಇಲ್ಲದೆ ಹಾಡು. ಸಂಜೆ ನಯಾಗರಾಕ್ಕೆ ಏನಾಗುತ್ತೆ, ಆ ದೋಣಿ ಮೇಲೆಲ್ಲ ಹೋಗಿ ಬಂದ್ವಿ. ಕತ್ಲಾದ ಮೇಲೆ ದೀಪಗಳು ಹಾಕ್ತಾರೆ, ಬಹಳ ಸುಂದರವಾಗಿರುತ್ತೆ. ಅದೆಲ್ಲ ಮುಗಿಸಿದ್ವಿ. ಆದರೆ ಒಂದು ಕಹಿ ಘಟನೆ ಅಂದರೆ, ಆ ನಯಾಗರಾ ಫಾಲ್ಸ್ನಲ್ಲಿ ನಾವು ಶೂಟ್ ಮಾಡ್ತಾ ಇದ್ದಾಗ ಜುಲೈ ತಿಂಗಳು, ಜುಲೈ 4ನೇ ತಾರೀಕು ಅಮೆರಿಕ ದೇಶದ ಸ್ವಾತಂತ್ರ್ಯೋತ್ಸವ. ಅವತ್ತು ಸ್ಯಾನ್ ಫ್ರಾನ್ಸಿಸ್ಕೋಲ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ವಿ. ಅವತ್ತು ಭಾರತದಿಂದ ಒಂದು ಕಹಿ ಸುದ್ದಿ ಬಂತು. ಅದೇನು ಅಂದರೆ, ನನ್ನ ಸಹೋದ್ಯೋಗಿ ಕಲಾವಿದ ಮಾನು ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಿದ್ರು. ನಾನು ಅದನ್ನೇ ಸಂಚಾರಿ ವಿಜಯ್ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂಡು ಹೇಳ್ತಿದ್ದೆ. ಶಂಕರ್ನಾಗ್, ಮಾನು, ಕರಿಬಸವಯ್ಯ ಎಲ್ಲ ಹೋಗ್ಬಿಟ್ರಂತ. ಮಾನು ತೀರಿಕೊಂಡ ಸುದ್ದಿ ಅಲ್ಲಿಗೆ ಬಂತು. ನಾವಲ್ಲೇ ಚಿತ್ರೀಕರಣ ನಿಲ್ಲಿಸಿ ಶ್ರದ್ಧಾಂಜಲಿ ಮೌನ ಅರ್ಪಿಸಿ ಬಂದ್ವಿ. ಹಾಗಾಗಿ ಎಲ್ಲ ಒಂದು ಥರದ ಮಿಶ್ರಿತವಾದ ಭಾವನೆ ಅಮೆರಿಕ ಚಿತ್ರೀಕರಣದಲ್ಲಿ. ಆಮೇಲೆ ಅಮೆರಿಕಾದಲ್ಲಿ ವಿಮಾನ ಶೂಟ್ ಮಾಡಿದ್ದೇನೆಂದರೆ, ಸ್ಯಾನ್ ಹುಸೇನಲ್ಲಿ ಒಂದು ಫ್ಲೈಯಿಂಗ್ ಸ್ಕೂಲ್ ಇದೆ. ಆ ಫ್ಲೈಯಿಂಗ್ ಸ್ಕೂಲ್ನಲ್ಲಿ ಒಬ್ಬರು ಹಿರಿಯಣ್ಣಯ್ಯ ಅಂತ ಕನ್ನಡದವರು, ಅವ್ರ ಕಡೆಯಿಂದ ನನಗೆ ಸಿಕ್ತು. ಅಫ್ಕೋರ್ಸ್ ಜೂನಿಯರ್ ಆರ್ಟಿಸ್ಟ್ ಹೈರ್ ಮಾಡಿದ್ವಿ ನಾವು ಫ್ಲೈಟಲ್ಲಿ ಕೂತ್ಕೊಳ್ಳೋಕ್ಕೆ. ಅದು ಗ್ರೌಂಡೆಡ್ ಫ್ಲೈಟ್, ಅದು ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋಕಿರುತ್ತಲ್ಲ ಆ ಥರ ವಿಮಾನ. ಅದನ್ನು ಕೊಡಿಸಿದವರು ನಮ್ಮ ಹಿರಿಯಣ್ಣಯ್ಯನವರು. ಅವರು ಮತ್ತೆ ನಮ್ಮ ಜೊತೆ ಒಂದು ವಿಮಾನ ತೊಗೊಂಡು ಬಂದು, ಸ್ಮಾಲ್ ವಿಮಾನ ತೊಗೊಂಡು ಅಮೆರಿಕ ಮೇಲೆ ಗೋಲ್ಡನ್ ಗೇಟ್ ಮೇಲೆಲ್ಲ ಹಾರಿಸಿ ಅಲ್ಲಿಂದನೂ ನಮ್ಮ ಚಿತ್ರೀಕರಣ ಮಾಡಲಿಕ್ಕೆ ಸಹಾಯ ಮಾಡಿದರು. ಹೀಗಾಗಿ ನಮಗೆ ಏರಿಯಲ್ ಶಾಟ್ಸು ಎಲ್ಲ ಅಮೆರಿಕ ಸಾಂಗ್ನಲ್ಲಿ ಬರುತ್ತಲ್ಲ, ಅದೆಲ್ಲ ಏರಿಯಲ್ ಶಾಟ್ಸ್ಗಳು ಸಿಕ್ತು. ಯಾಕಂದರೆ ಆ ಏರಿಯಾ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಕಡೆಗೆ ಕಾಡು, ನೀರು ಕೊಲ್ಲಿಯಾಗಿ ನುಗ್ಗಿರುತ್ತೆ. ಸ್ಯಾನ್ ಫ್ರಾನ್ಸಿಸ್ಕೋ ಅತ್ಯಂತ ಸುಂದರವಾದ ನಗರ. ಅದು ಪ್ರಪಂಚದ ಸುಂದರವಾದ ನಗರಗಳ ಪಟ್ಟಿ ಹಾಕಿದರೆ ನಿಮಗೆ ಆ ಹೆಸರು ಯಾವಾಗಲೂ ಇರುತ್ತೆ. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ, ಕೆನಡಾದ ವ್ಯಾಂಕೋವರ್, ಇವೆಲ್ಲ ಬಹಳ ಬ್ಯೂಟಿಫುಲ್ ಸಿಟೀಸ್. ಅಲ್ಲೆಲ್ಲ ನಮಗೆ ಮಾಡಲಿಕ್ಕೆ ಅನುಕೂಲ ಆಯಿತು.
ಎಲ್ರಿಗೂ ಏನಾಯಿತು ಅಂದರೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಒಂದು ಇಲ್ಲಿ ಬಂದು ಫಿಲ್ಮ್ ಮಾಡ್ತಿದ್ದಾರೆ, ನಾವೆಲ್ಲ ಭಾಗವಹಿಸಬೇಕು ಅಂತ ನಾನು ಪ್ರತಿಯೊಬ್ಬರಿಗೂ ಸಿನಿಮಾದಲ್ಲಿ ಕೃತಜ್ಞತೆಗಳನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಯಾರನ್ನೂ ನಾನು ಬಿಡಲಿಲ್ಲ, ಪ್ರತಿಯೊಬ್ಬರನ್ನೂ ಸ್ಮರಿಸಿ ಸಂದರ್ಭ ಬಂದಾಗೆಲ್ಲ ಹೇಳ್ತಾ ಬನ್ನಿ. ಯಾಕಂದರೆ ನಾನು ಎಲ್ಲ ಯಶಸ್ಸು ನಂದು ಅಂತ ಹೇಳ್ಕೊಂಡ್ರೆ ಅದು ಅಹಂ ಆಗುತ್ತೆ. ಆ ಕನಸಿನ ಬೀಜ ನನ್ನಲ್ಲಿ ಬಿದ್ದಿದ್ರೂ ಕೂಡ ಅದನ್ನು ಕ್ಯಾರಿ ಮಾಡಲಿಕ್ಕೆ 10 ಕೈಗಳು, 10 ಆಶೀರ್ವಾದಗಳು, 10 ಸಹಕಾರ, ಊಟ ಹಾಕಿದ್ದಾರೆ ಕೆಲವರು. ಆ ಶಶಿಕಲಾ ಅವರಂತೂ ನಮಗೆ ದಿನ ಏನೋ ಅಡುಗೆ ಮಾಡ್ಕೊಂಡು ಸ್ಪಾಟಿಗೆ ತೊಗೊಂಬಂದು ಕೊಡೋರು. ಆ ಥರ ತುಂಬ ಜನ ಸಹಾಯ ಮಾಡಿದ್ದಾರೆ. ವಾಹನಗಳು ಓಡಿಸಿದ್ದಾರೆ, ಕೆಲವರು ಕಾರುಗಳು ಕೊಟ್ಟಿದ್ದಾರೆ, ಕೆಲವು ಕನ್ನಡೇತರರು ಕೂಡ ಒಳ್ಳೆ ಕಾರುಗಳಲ್ಲಿ ಹೋಗ್ತಿದ್ದವರು, ವೈಟ್ ಅಮೆರಿಕನ್ಸು, ಅವ್ರ ಕಾರನ್ನು ಕೊಟ್ಬಿಡೋರು, ಯು ಕ್ಯಾನ್ ಯೂಸ್ ದಿಸ್ ಕಾರ್ ಅಂತ, ಆ ಥರದ್ದು ಮಾಡಿದ್ದಾರೆ. ಆಮೇಲೆ ಇನ್ನು ಕೆಲವರು ಪತ್ರಕರ್ತರು ಶಾರದಾ ಬೋಸ್ ಅಂತ ಒಬ್ಬರು ಊಟಿ ಹೆಣ್ಮಗಳು, ನಮ್ಮೆಲ್ಲರದ್ದು ಇಂಟರ್ವ್ಯೂ ಮಾಡಿ ಅಲ್ಲಿ ಇಂಡೋಝೀನ್, ಇಂಡೋ ವೆಸ್ಟ್ ಅಂತ ಪತ್ರಿಕೆಗಳು, ಅಲ್ಲಿಗೆಲ್ಲ ರೈಟಪ್ಸ್ ಮಾಡಿಕೊಟ್ಟಿದ್ದಾರೆ. ರೇಡಿಯೋಗಳು ಇಂಟರ್ವ್ಯೂ ಮಾಡಿದ್ದಾರೆ ಅಲ್ಲಿ ನಮಗೆ, ಮಾಧ್ಯಮಗಳು, ಟೆಲಿವಿಷನ್ ಮಾಧ್ಯಮಗಳು. ಆಗ ಅದರಲ್ಲಿ ನಮ್ಮ ಲಾಸ್ ಏಂಜಲ್ಸಲ್ಲಿ ಒಂದು TV ಸ್ಟೇಷನ್ ಮತ್ತು ರೇಡಿಯೋ ಸ್ಟೇಷನ್ ಅವರು ಇಂಟರ್ವ್ಯೂ ಮಾಡಿದರು. ನಮ್ಮ ಡಾಕ್ಟರ್ ಎಚ್ ಎಲ್ ನಾಗೇಗೌಡರು ಅಂತ ಜನಪದ ಲೋಕ ಇದ್ದಾರಲ್ಲ, ಅವ್ರ ಮಗ ಡಾಕ್ಟರ್ ಸುಂದರಾಜ್ ಅಂತ ಇದ್ದರು ಅವರು. ಆಮೇಲೆ ಪ್ರತಿವಾದಿ ಶ್ರೀಧರ್ ಅಂತ ಹೇಳಿ ಲಾಸ್ ಏಂಜಲ್ಸ್ನಲ್ಲಿ ನಮಗೆಲ್ಲ ತುಂಬ ಹೆಲ್ಪ್ ಮಾಡಿದರು. ಪುರುಷೋತ್ತಮ್ ಇಂದಿರಾ ಅಂತ ಹೇಳಿ ನ್ಯೂಯಾರ್ಕ್ನಲ್ಲಿ ನಮಗೆ ಹೆಲ್ಪ್ ಮಾಡಿದರು. ಒಬ್ಬರು ರಾಜಶೇಖರ್ ಅಂತ ಹೇಳಿ ಒಬ್ಬರು ವಾಷಿಂಗ್ಟನ್ನಲ್ಲಿ ನಮ್ಮ ಗಾಡಿ ಒಂದು ಬಸ್ಸನ್ನು ಅವರೇ ಡ್ರೈವ್ ಮಾಡಿದರು ನಮಗೋಸ್ಕರ. ಹೀಗೆ ತುಂಬ ಜನರ ಸಹಕಾರದೊಂದಿಗೆ ಅಮೆರಿಕ ರೂಪುಗೊಳ್ತು. ಆ ಎಲ್ಲರನ್ನೂ ಈ 25ನೇ ವರ್ಷದ ಮುಹೂರ್ತದ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ಭಕ್ತಿಯಿಂದ ನಾನು ಕೃತಜ್ಞತೆಯಿಂದ ನೆನೀತೀನಿ. ಫಸ್ಟ್ ಆಫ್ ಆಲ್, ಅಮೆರಿಕ ಇಸ್ ಫಿಲ್ಮ್ ಫ್ರೆಂಡ್ಲಿ ಕಂಟ್ರಿ. ಸಿನಿಮಾ ಬಗ್ಗೆ ಬಹಳ ಸ್ನೇಹಿಗಳವರು. ನೀವು ಯುರೋಪಿನ ಕೆಲವು ದೇಶಗಳಿಗೆ ಹೋದರೆ, ಜರ್ಮನಿ, ಫ್ರಾನ್ಸ್, ನಾನು ಅಲ್ಲಿ ಪ್ಯಾರಿಸ್ ಪ್ರಣಯ ಎಲ್ಲ ಮಾಡಿದ್ನಲ್ಲ, ದೇ ಡೋಂಟ್ ಲೈಕ್ ಕ್ಯಾಮ್ರಾ. ತುಂಬ ದರ್ ಶೈ, ಎನ್ಕರೇಜ್ ಮಾಡಲ್ಲ ಅಷ್ಟು. ನಮ್ಮ ಪ್ರೈವೇಸಿ ಇನ್ವೇಟ್ ಮಾಡ್ತಾರೆ ಅಂತ ಅವ್ರಿಗೊಂದು ಇರುತ್ತೆ. ಅಮೆರಿಕನ್ಸ್ ಹಂಗಿಲ್ಲ, ಬಹಳ ಸ್ವೇಚ್ಛಾ ಪ್ರಿಯರವರು. ಕ್ಯಾಮ್ರಾ ಕಂಡು ಕೂಡಲೇ ಅವ್ರಿಗೊಂದು ಖುಷಿ, ರೋಚಕತೆ ಅದಿತ್ತು. ಆಮೇಲೆ ಎಷ್ಟು ಸಭ್ಯರಿರ್ತಾರಲ್ಲಿ ಜನ ಅಂದರೆ, ಎಂಥ ಜನನಿಬಿಡವಾದ ಜಾಗ. ಉದಾಹರಣೆಗೆ ಸ್ಯಾನ್ ಫ್ರಾನ್ಸಿಸ್ಕೋ ದಿನ ಜುಲೈ 4th ಶೂಟ್ ಮಾಡ್ತಾ ಇದ್ವಿ. ಅವತ್ತು ಅಮೆರಿಕಾದ ನ್ಯಾಷನಲ್ ಇಂಡಿಪೆಂಡೆನ್ಸ್ ಡೇ. ಎಲ್ಲೆಲ್ಲೂ ಹಬ್ಬ, ಬಲೂನ್ಗಳು, ಅದು ಇದು, ಅವರೆಲ್ಲ ಇದಾರಿಸ್ತಾರೆ, ಬಾಣ ಬಿರುಸುಗಳು, ಪಟಾಕಿಗಳು ಆರಿಸ್ತಾರೆ. ನೋ ಭಾಷಣ, ಅವ್ರದ್ದು ಕೆಂಪುಕೋಟೆ ಭಾಷಣ ಅದೆಲ್ಲ ಆ ಥರ ಎಲ್ಲ ಇಲ್ಲ ಅವರಲ್ಲಿ. ಅವ್ರಿಗೆ ಯಾವ ತಾಳ್ಮೆ ಇರಲ್ಲ, ಖುಷಿ ಆಗುತ್ತೆ, ಸೆಲೆಬ್ರೇಷನ್. ಆವತ್ತು ಅಷ್ಟು ಜನರ ಮಧ್ಯೆ ನಾನು ಶೂಟ್ ಮಾಡಿದ್ದೀನಿ. ಇಂಡಿಪೆಂಡೆನ್ಸ್ ಡೇ ಅವತ್ತು, ಜುಲೈ 4th, 1996. ಬರ್ತಿದ್ರೆ ಹೇಮಾ ನೃತ್ಯದಲ್ಲಿ ಒಬ್ಬರು ಅನಗತ್ಯ ಕ್ಯಾಮ್ರಾ ನೋಡಲ್ಲ, ಅನ್ಲೆಸ್ ಯು ರಿಕ್ವೆಸ್ಟ್. ನೀವು ಬಂದು ಸ್ವಲ್ಪ ಈ ಕಡೆ ನೋಡಿ ಅಂತ ನೋಡ್ತಾರೆ. ಅದರ್ವೈಸ್ ಅವ್ರ ಪಾಟಿಗೆ ಅವರು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆ ಒಂದು ಸಭ್ಯತೆ ಭಾರತದಲ್ಲಿ ಚಿತ್ರೀಕರಣ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಪಬ್ಲಿಕ್ ಇದರಲ್ಲಿ. ಯಾಕೆಂದರೆ ನೀವು ಇಡೀ ರಸ್ತೆನ ಜೂನಿಯರ್ ಆರ್ಟಿಸ್ಟ್ ಕರ್ಸೋಕ್ಕಾಗಲ್ಲ. ಕೆಲವು ದೊಡ್ಡ ದೊಡ್ಡ ತಾರೆಗಳ ಸಿನಿಮಾಗಳಲ್ಲಿ ಸೆಟ್ ಕಂಟ್ರೋಲ್ ಮಾಡ್ಕೊಂಡು ಸೆಟ್ ಕ್ರಿಯೇಟ್ ಮಾಡಿರ್ತಾರೆ ಒಂದೊಂದು ಮಾರ್ಕೆಟ್ ಏರಿಯಾದಲ್ಲಿ. ಬಟ್ ಇಫ್ ಯು ರಿಯಲಿ ವಾಂಟ್ ಟು ಶೂಟ್ ಇನ್ ಅ ರೆಗ್ಯುಲರ್, ಇದು ಬರೋದು, ಹಲ್ಕಿಸಿಯೋದು, ಕ್ಯಾಮ್ರಾ ನೋಡ್ಬಿಡೋದು, ಎಷ್ಟೇ ಹೇಳಿದ್ರು ಶಾರ್ಟ್ ಬೇಕು ಅಂತ ಹಿಂಗೆ ಬಂದು ನಿಂತ್ಕೊತಾನೊಬ್ಬ. ಆ ಥರದ ಒಂದು ಅಸಾಂಸ್ಕೃತಿಕವಾದಂಥ ಮನಸ್ಸು ನಮ್ಮಲ್ಲಿದೆ. ಅಲ್ಲಿ ಒಬ್ಬನೇ ಒಬ್ಬ ಒಂದು ಸಣ್ಣ ಕಣ್ಸನ್ನೆ ಮಾಡಿರಲಿಲ್ಲ, ಏನೋ ಕ್ಯಾಮ್ರಾ ಏನೋ ಶೂಟ್ ಮಾಡ್ಕೋತಿದ್ದಾರೆ ಫೋಟೋಗಳು. ಇನ್ನು ಕೆಲವರು ಬಂದು ನನಗೆ ಕೇಳಿದ್ದು, ಯು ಆರ್ ಶೂಟಿಂಗ್ ಎ ಫಿಲ್ಮ್ ಇನ್ ಅಮೆರಿಕಾ, ಯು ಆರ್ ಯೂಸಿಂಗ್ ಎ ಫ್ಯಾಂಟಾಸ್ಟಿಕ್ ಕ್ಯಾಮ್ರಾ Arri 3, ಯು ಆರ್ ಯೂಸಿಂಗ್ ರೆಗ್ಯುಲರ್ ಪ್ರೊಫೆಷನಲ್ ರಾ ಫಿಲ್ಮ್, you are using a regular cameraman and wonderful artist, and why can't you do it in Hindi, why can't you do it in English? ಇದು ಒಂದು ಕ್ವಶನ್ ನನಗೆ, ಎಲ್ಲಿ ಶೂಟ್ ಮಾಡಬೇಕು, why are you doing so much effort to a small language? ನಾನು ಹೇಳಿದೆ, that is small language for you, that's a big language for me. I can do my films only in Kannada, I can express only in Kannada. ನಾನು ಕನ್ನಡದಲ್ಲಿ ಮಾತ್ರ ಈ ಸಿನಿಮಾ ಮಾಡೋಕ್ಕಾಗುತ್ತೆ. ಬೇರೆ ಭಾಷೆಯಲ್ಲಿ ನಾನು ಮಾಡೋಕ್ಕೆ ಹೋದ ತಕ್ಷಣ ಆ ಭಾಷೆಯ ಸೂಕ್ಷ್ಮತೆಗಳು ಕಳೆದೋಗುತ್ತೆ. ನನಗೆ ಗೊತ್ತಿಲ್ಲ ಅದು ಮಾಡೋದಕ್ಕೆ. ಇದಾದ್ಮೇಲೆ ಇದರಿಂದ ಯಾರಾದರೂ ಡಬ್ ಮಾಡ್ಕೋಬೋದು, ರೀಮೇಕ್ ಮಾಡ್ಕೋಬೋದು. ನನಗೆ ಗೊತ್ತಿಲ್ಲ, ನಾನು ರೀಮೇಕು ಮಾಡಲ್ಲ, ಡಬ್ಬಿಂಗೂ ಇಲ್ಲ ನಂದು ಅಂತ ಹೇಳ್ತಾ ಇದ್ದೆ. ಆ ಥರದ ಪ್ರತಿಕ್ರಿಯೆಗಳನ್ನು ಭಾರತೀಯರು, ಕನ್ನಡೇತರರು, ಭಾರತೀಯರು
ಮತ್ತು ಅಮೆರಿಕನ್ನರು ಹೇಳಿದ್ದಿದೆ ಅನೇಕ ಸಂದರ್ಭಗಳಲ್ಲಿ, ಶೂಟಿಂಗ್ ಸ್ಪಾಟ್ಗಳಲ್ಲಿ. ಆ ಥರದ್ದು ಒಂದು. ಒಬ್ಬ ವಿದ್ಯಾರ್ಥಿ ಸಿನಿಮಾ ಮೌಹಿ ತೆಲುಗಿನವರಾದ ವಾಸು ಅಂತ, ವಾಸು ವಂಗಲ್ಲ ಅಂತ. ಐ ಥಿಂಕ್ ನಾವು ಈಸ್ ಇನ್ ನ್ಯೂ ಜೆರ್ಸಿ ಇದ್ದಾನಾತ, ಸಾಫ್ಟ್ವೇರ್ ಇಂಜಿನಿಯರು. ಅವನು ತುಂಬ ಸಿನಿಮಾದಲ್ಲಿ ಕೆಲಸ ಮಾಡೋ ಆಸೆ. ಅವನು ಬಂದು ನಿಂತ್ಕೊಂಡು ಶೂಟಿಂಗ್ ಮಾಡ್ತಾ ನಿಂತಿದ್ದು. ನಾನು ಯಾಕಪ್ಪ ನಿಂತಿದ್ರಿ, ಏನು ಸರ್, ಒಂದು ಸಾರಿ ಐ ವಾಂಟ್ ಟು ಟಚ್ ದ ಕ್ಯಾಮ್ರಾ ಸರ್. ಅಷ್ಟು ನಿಮ್ಗೆ ಇಷ್ಟನಾ? ಹೌದು ಸರ್, ಆ ಕ್ಯಾಮ್ರಾಗೆ ಎಷ್ಟು ಎಂಥ ಅದೃಷ್ಟ ಸರ್ ನಿಮ್ದೆಲ್ಲ, ಇಲ್ಲಿ ಬಂದು ಶೂಟ್, ಜಸ್ಟ್ ಐ ವಾಂಟ್ ಟು ಟಚ್ ಇಟ್ ಪ್ಲೀಸ್ ಅಂತ ಬಂದು ಕ್ಯಾಮ್ರಾ ಮುಟ್ಟಿಸಿ ಅವ್ರಿಗೆ. ಕೊನೆಗೆ ಹಿ ಬಿಕೇಮ್ ಒನ್ ಆಫ್ ದಿ ಅಸಿಸ್ಟೆಂಟ್ ಡೈರೆಕ್ಟರ್. ರಜಾ ಹಾಕಿ ಬಂದು ನಮ್ಮ ಜೊತೆ ಇದ್ರು. ಅಂಡ್ ಹಿ ಟ್ರೈಡ್ ಹಿಸ್ ಹ್ಯಾಂಡ್ಸ್, ಇಂಡಿಪೆಂಡೆಂಟ್ ಫಿಲ್ಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ವಾಸು ಅಂತ. ಹಿ ಮ್ಯಾರಿಡ್ ಎ ಕನ್ನಡತಿ, ಹಾಗಾಗಿ ಅವರಿಗೆ ಸ್ವಲ್ಪ ಕನ್ನಡ ಬರ್ತಾ ಇತ್ತು. ನಮ್ಮ ಕಾರವಾರದ ಹೆಣ್ಣುಮಗಳು. ಸೊ ಈ ಥರದ ಅನೇಕ ಘಟನೆಗಳು ನಡೀತಾ ಇತ್ತು. ಇನ್ನೊಂದು ಘಟನೆ ತಮಾಷೆ ಹೇಳ್ಬೇಕಂದ್ರೆ, ನ್ಯೂಯಾರ್ಕ್ನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಟೆನ್ಷನ್, ನನಗೆ ತುಂಬ ಕುದೀತಾ ಇದ್ದೆ ಆಗ, ತುಂಬ ಕೋಪ. ಎಷ್ಟು ಕೋಪ ಅಂದರೆ ಈಗ ನಾನು ನೋಡ್ತಿದ್ದೀರಲ್ಲ, ಇದು ಇನ್ನೊಂದು ಮುಖ ಅಷ್ಟೆ, ಬಾಯ್ಲಿಂಗ್ ಆ್ಯಂಗರ್. ಅದು ತಪ್ಪೋ ಸರಿಯಾಗಿ ಗೊತ್ತಿಲ್ಲ. ಆ ಕೋಪ ಇಲ್ಲದಿದ್ರೆ ಅಮೆರಿಕ ಸೃಷ್ಟಿ ಆಗ್ತಿರ್ಲಿಲ್ಲ. ನಾನು ಕೋಪನ ಜಸ್ಟಿಫೈ ಮಾಡ್ತಿಲ್ಲ. ಇವತ್ತಿಷ್ಟು ಕೆಲಸ ಆಗಬೇಕು, ಆಗದೆ ಹೋದರೆ ನಾಳೆ ಹೋಗಿದ್ರೆ ನಾನು ಬೆಂಗಳೂರಲ್ಲಿ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿದ್ದೆ ಬಡ್ಕೋತಾ ಇದೆ. ಯಾವಾಗಲೂ ರಾತ್ರಿ ಮಲ್ಕೊಳ್ಳೋದೇ ಲೇಟು, ಮತ್ತೆ 2 ಗಂಟೆ 3 ಗಂಟೆಯಿಂದ ಮತ್ತೆ ಬೆಳಗ್ಗೆ ಎಲ್ಲರೂ ಬಾಗಿಲು ಬಿಡಿದ್ದು, ಹೇಳಿ ಅಂತ. ಅದೊಂದು ಕತೆ ಬಿಡಿ. ಆದರೆ ನನಗೆ ಏನೂ ಕಾಣಿಸ್ತಿರ್ಲಿಲ್ಲ ಬೇರೆ. ನನ್ನ ಸಿನಿಮಾ ಈ ಸಿನಿಮಾ ಆಗಿಸಿ ನ್ಯೂಯಾರ್ಕಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ನಿಂತ್ಕೊಂಡೇ ಇದ್ದಾನೆ ಪಕ್ಕ, ಒಂದಷ್ಟು ದೂರದಲ್ಲಿ, ಇಂಡಿಯನ್. ಯಾಕಪ್ಪ ಇಷ್ಟೊತ್ತು ನಿಂತಿದ್ದಾನೆ ಇವನು? ಅವ್ರು ಯಾರೋ ಬಂದು, ಸರ್ ಏನೋ ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತ, ಕನ್ನಡದವ್ರಂತೆ ಅಂತ ಯಾರೋ ಒಬ್ಬ, ಈಗ ಆಗಲ್ಲ ಅಂತ ಹೇಳಪ್ಪ ಅಂತ ಹೇಳಿಬಿಟ್ಟೆ. ನನಗೆ ಹರ್ಟ್ ಆಗೋಯ್ತು. ನಾನೇ ಹೇಳೋಕ್ಕೆ ನನಗೆ ಹರ್ಟ್ ಆಯಿತು, ಬಟ್ ಹೇಳಲೇಬೇಕಾಗಿತ್ತು. ಅವ್ನಿಗೆ ಹರ್ಟ್ ಆಗಿರುತ್ತೆ. ಹಾಗೆ ನಿಂತಿದೆ. ಸಂಜೆವರೆಗೂ ಪ್ಯಾಕಪ್ ಆಗೋವರೆಗೂ ಅಲ್ಲೇ ನಿಲ್ತಾನೆ. ನನಗೇನಂದರೆ ಅವತ್ತು ಫಿನಿಶ್ ಮಾಡಿ ನಾವು ಅಲ್ಲಿಂದ ಬಫೆಲೋಗೆ ಹೋಗ್ಬೇಕಾಯ್ತು, ನಯಾಗ್ರಾ ಫಾಲ್ಸ್ಗೆ ಶೂಟಿಂಗ್ಗೆ. ಎಲ್ರಿಗೂ ಇದು ಫ್ಲೈಟ್ ಬುಕ್ ಆಗಿಬಿಟ್ಟಿತ್ತು, ರಿಟರ್ನ್ ಜರ್ನಿ ಆಗಿಬಿಟ್ಟಿತ್ತು ಕೆಲವರಿಗೆ ಎಲ್ಲ. ಬಹಳ ಇಕ್ಕಟ್ಟಿನ ಸಮಸ್ಯೆ. ಅಥವಾ ಒಂದೇ ಮಾತು ಹೇಳಬೇಕಂದ್ರೆ, ಒಂದೊಂದು ಕ್ಷಣಗಣನೆ ಅಂತಾರಲ್ಲ, ನನಗೆ ಒಂದೊಂದು ಸೆಕೆಂಡ್, ಒಂದು ನಿಮಿಷ ಆದಂಗೆ ನನಗೆ ಎದೆ ಬಿಡಿತ ಜಾಸ್ತಿ ಆಗ್ತಿತ್ತು. ಅಯ್ಯೋ, ಇನ್ನೂ ಆ ಶಾಟ್ ಮುಟ್ಟಾಗಿದೆ, ಆ ಶಾಟ್ ಸಿಕ್ಕಿಲ್ಲ, ಯಾರೋ ಒಂದು ಟೆಲಿಫೋನ್ ಬೂತ್ ಶಾಟ್ ಉಳಿದ್ಬಿಟ್ಟಿದೆ, ಹೆಂಗೆ ತೊಗೊಳೋದು ಇದನ್ನ? ಇಂಡಿಯಾದಲ್ಲಾದ್ರೆ ಚೀಟಿಂಗ್ ಅಂತ ಮಾಡ್ತೀವಿ. ಕೆಲವು ಇಂಡೋರ್ನ ಮಾತ್ರ ಚೀಟಿಂಗ್ ಮಾಡ್ಬೋದು. ಅಮೆರಿಕನ್ ಮನೆಗಳ ಥರ ಒಳಗಡೆ ಭಾಗ ಮಾಡ್ಬೋದು. ರಸ್ತೆಯಲ್ಲಿ ಕ್ಯಾಮ್ರಾ ಇಟ್ಟರೆ ಗೊತ್ತಾಗೋಗ್ಬಿಟ್ಟು ನಮ್ಮ ಬಂಡವಾಳ. ಅಲ್ಲಿ ಇಂಡೋರ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಎಕ್ಸ್ಟೀರಿಯರ್ ಶಾರ್ಟ್ಸ್ ಹೊಡ್ಕೊಂಡ್ಬಿಟ್ಟಿತ್ತು. ಈ ಹುಡುಗ ಬೆಳಗ್ಗೆಯಿಂದ ಒಂಥರ ಕೈ ಕಟ್ಕೊಂಡು ನಿಂತಿದ್ದಾನೆ. ನನಗೆ ಗಿಲ್ಟ್, ಹೋಗಿ ಮಾತಾಡ್ಸೋಣ ಅಂತ. ಏನು ಮಾತಾಡ್ಸೋಕೆ ಹೋಗಿ ಇಲ್ಲಿ ಟೈಮ್ ಹೋಗಿಬಿಡತ್ತೆ ಅಂತ. ಆಮೇಲೆ ಈ ಥರದ ಬೇಗುದಿ, ಕಷ್ಟ, ಒತ್ತಡ ನಿರ್ದೇಶಕನಿಗೆ ಮಾತ್ರ ಅರ್ಥ ಆಗುತ್ತೆ. ನೀವು ಎಷ್ಟು ಕೋಟಿ ರೂಪಾಯಿ ಇರೋ ನಿರ್ಮಾಪಕನಿಗೂ ಅರ್ಥ ಆಗಲ್ಲ, ಕೆಲವೊಮ್ಮೆ ಕಲಾವಿದರಿಗೂ ಅರ್ಥ ಆಗಲ್ಲ. ನಾವು ಡೈಲಾಗ್ ಕೊಡಿ, ನಾವು ಹೇಳ್ತೀವಿ, ನಮ್ದೇನು, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಮಗೆ ಒಟ್ಟು ಎಲ್ಲ ಸಂಭವಿಸಬೇಕಾಗಿರುತ್ತೆ, ಒಟ್ಟು ಎಲ್ಲವೂ ಆಗಬೇಕಾಗಿರುತ್ತೆ, ಆಗ್ತಾ ಇರಲ್ಲ ಏನೋ. ಆ ಹೊತ್ತಲ್ಲಿ ನನಗೆ ಸಂಜೆ 7 ಗಂಟೆ ಪ್ಯಾಕಪ್ ಆದಮೇಲೆ ಅಲ್ಲೇ ನಿಂತಿದ್ದವನು. ಬನ್ನಿ, ಸಾರಿ, ನೀವು ಆಗಲೇ ಹೇಳಿ ಕಳಿಸಿದ್ರಿ, ಏನು ತಿಳ್ಕೊಬೇಡಪ್ಪ, ನನ್ನ ಕೆಲಸ ಇದು, ನಾನು ಪ್ರವಾಸಿಯಾಗಿ ಮೋಜಿಗೆ ಬಂದಿಲ್ಲ, ತುಂಬ ಇದು ಅಗ್ನಿಕುಂಡ ಇದು, ಏನು ತಿಳ್ಕೊಬೇಡ, ಹೇಳಿ ಅಂತ. ಸರ್, ಏನಿಲ್ಲ ಸರ್, ನಾನು ನಿಮ್ಮ ವಿದ್ಯಾರ್ಥಿಯಾಗಿದ್ದೆ, ನನಗೆ ಪಾಠ ಮಾಡ್ತಿದ್ರಿ ನೀವು ಬೆಂಗಳೂರಿನಲ್ಲಿ. ನನಗೆ ಎಷ್ಟು ನೀವು ನಿಮ್ಮ ಪಾಠ ನನ್ನನ್ನು ಪ್ರೇರಣೆ ಕೊಡ್ತಂದ್ರೆ, ನಾನು ಇವತ್ತು ಅಮೆರಿಕಕ್ಕೆ ಬಂದಿರೋದಕ್ಕೆ ನೀವು ಕಾರಣ. ನೀವು ಯಾವಾಗಲೂ ಕನಸುಗಳ ಬಗ್ಗೆ ಹೇಳ್ತಾ ಇದ್ರಿ, ಮಹತ್ವಾಕಾಂಕ್ಷೆ ಬಗ್ಗೆ ಹೇಳ್ತಾ ಇದ್ರಿ. ನಾನೊಬ್ಬ ಸಾಧಾರಣ ಹಳ್ಳಿ ಹುಡುಗ. ನಾನು ಅಲ್ಲಿ ಡಿಗ್ರಿ ಮುಗಿದ ಮೇಲೆ ನಾನು ಇಲ್ಲಿ ಬಂದು MS ಮಾಡಿಕೊಂಡು ತುಂಬ ಒಳ್ಳೆ ಕೆಲಸದಲ್ಲಿದ್ದೀನಿ ಸರ್. ನಮ್ದು ಇಲ್ಲೇ ಪಕ್ಕದಲ್ಲಿ ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ, ಇಲ್ಲಿ ನಾನು 25-26ನೇ ಫ್ಲೋರಲ್ಲಿದೆ. ಎಲ್ರಿಗೂ ನಾನು ಇವತ್ತು ರಾತ್ರಿ ಊಟ ಇಟ್ಕೊಂಡಿದ್ದೀನಿ, ದಯವಿಟ್ಟು ಇವತ್ತೆಲ್ಲ ಬರಬೇಕು ಅಂತ. ನನಗೆಷ್ಟು ಬೇಜಾರಾಗೋಯ್ತು ಅಂದರೆ, ಊಟಕ್ಕೆ ಹೋಗ್ಲಿಕ್ಕೆ ಟೈಮ್ ಇಲ್ಲ. ಕೊನೆಗೆ ಅವನು ಎಲ್ರಿಗೂ ಸ್ನ್ಯಾಕ್ಸ್ ತರಿಸ್ಬಿಟ್ಟು ತರಾತುರಲ್ಲೇ ಕೊಟ್ಟುಬಿಟ್ಟು, ಯಾಕಂದ್ರೆ ಎಲ್ರಿಗೂ ಫ್ಲೈಟ್ ಅಲ್ಲಿಂದ ರಶ್ ಏರ್, ದೇ ಹ್ಯಾವ್ ಟು ಕ್ಯಾಚ್ ದೇರ್ ಫ್ಲೈಟ್. ಹಾಗೆ ಆಮೇಲೆ ನಾನು ಅವ್ನ ಕೈ ಹಿಡ್ಕೊಂಡು ಕ್ಷಮೆ ಕೇಳಿ ಅವನಿಗೆ ಫೋನ್ ನಂಬರ್ ಕೊಟ್ಟು, ನಾನು ಮಾತಾಡ್ತೀನಿ ಮರಿ, ಏನು ತಿಳ್ಕೊಬೇಡ, ನನ್ನ ಪರಿಸ್ಥಿತಿ ಹೀಗಿರುತ್ತೆ, ಅನ್ಯಥಾ ಭಾವಿಸ್ಬೇಡಪ್ಪ ಅಂತ ಹೇಳಿ, ಐ ಆಮ್ ಸೋ ಪ್ರೌಡ್ ಆಫ್ ಯು, ನೀನು ಇಲ್ಲಿ ಬಂದಿಷ್ಟು ಹೆಸರು ಮಾಡಿದ್ದೀಯಾ, ಹಣ ಮಾಡಿದ್ದೀಯಾ ಅಂತ ಹೇಳಿ ಹೇಳಿದೆ. ಈ ಥರದ ಹಲವಾರು ಘಟನೆಗಳು ಚಿತ್ರೀಕರಣದಲ್ಲಿ ನಡೀತು. ಇದು ಮರೆಯಲಾಗದ ಅನುಭವ. ಅದು ತುಂಬ ಟಫೆಸ್ಟ್, ಎಲ್ಲವೂ ತುಂಬ ಟಫೆಸ್ಟ್ ಆಗಿರ್ತಿತ್ತು.
ಕಾರಣ ಏನಂದರೆ ನಿರ್ದಿಷ್ಟ ಸಮಯದೊಳಗಡೆ ವಿ ಹ್ಯಾವ್ ಟು ಡೆಲಿವರ್ ದ ಗೂಡ್ಸ್. ಈಗ ಒಬ್ಬರು ಮನೆ ಕೊಟ್ಟಿರ್ತಾರೆ ಕೈಟ್ಕೊ, ಆ ಮನೆ ಕೊಟ್ಟಿದ್ರು ಕೂಡ ಆ ಮನೆ ಅವ್ರ ಮನೆ ಮಾಲೀಕರು ಸಂಜೆ 5 ಗಂಟೆಗೆ ಬರೋದ್ರೊಳಗಡೆ ನಾವು ಸೀನ್ ಮುಗಿಸ್ಕೊಂಡು ವಿ ಹ್ಯಾವ್ ಟು ಗೆಟ್ ಔಟ್. ಹಾಗಾಗಿ ಒಂದೊಂದ್ಸಲಿ ಆ ದೃಶ್ಯಗಳನ್ನು ಮಾಡುವಾಗ ಹಬ್ಬ ಮುಗಿತಾ ಇಲ್ವಲ್ಲ ಏನೋ ಟೆನ್ಷನ್ನು. ಯಾಕಂದ್ರೆ ಕ್ಯಾಮ್ರಾಮನ್ ಲೈಟಿಂಗ್ ಮಾಡ್ಕೋಬೇಕು. ಅಲ್ಲೊಬ್ಬ ಪ್ಯಾಟ್ ಅಂತ ಬಂದಿದ್ದ ಅದ್ಭುತವಾದಂಥ ಒಬ್ಬ ಲೈಟ್ಮನ್. ಅವನೇನಂದ್ರೆ ಒಂದು ಟ್ರಕ್ ತಗೊಂಡ್ಬರೋಣ, ಹಿಂದ್ಗಡೆ ಒಂದು ಪುರಾಣಿ ಜನರೇಟರ್ನ ಕನೆಕ್ಟ್ ಮಾಡ್ಕೊಂಡ್ಬರೋಣ, ಒಬ್ಬನೇ ಬಂದು ಆಟೋಮ್ಯಾಟಿಕ್ ಎಲ್ಲ ಅನ್ಲೋಡ್ ಲೋಡಿಂಗ್ ಎಲ್ಲ ಲೈಟ್ ಫಿಕ್ಸ್ ಮಾಡಿ ಅವನೇ ಡ್ರೈವ್ ಮಾಡಿ ಅವನೇ ಜನರೇಟರ್ ಆನ್ ಮಾಡಿ ಎಲ್ಲ ಮುಗಿಸಿ ಎಲ್ಲ ಲೋಡ್ ಮಾಡಿಕೊಂಡು ಸಂಜೆ ಒಂದು ಸ್ಯಾಂಡ್ವಿಚ್ ತಿನ್ಕೊಂಡು ಕೆಲಸ. ಒಂದು ದಿನ ಊಟ ಕೊಡಿ ಅಂತ ಕೇಳ್ತಿರಲಿಲ್ಲ, ಬಾಟ ಕೊಡಿ ಅಂತ ಕೇಳ್ತಿರಲಿಲ್ಲ. ಎಲ್ಲ ಅವ್ನ ಕಂಪನಿಯಿಂದ ಹೇಳಿರ್ತಾರೆ ತೊಂದರೆ ಕೊಡಕೂಡದು, ಕಸ್ಟಮರ್ ಸ್ಯಾಟಿಸ್ಫೈ ಮಾಡಬೇಕು ಅನ್ನೋದು. ಅವನು ಮೆಡಿಕಲ್ ಸ್ಟೂಡೆಂಟ್ ಅಂತ ಕೊನೆಯಲ್ಲಿ ಗೊತ್ತಾಯ್ತು ನಮಗೆ. ರಜದಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬನೇ. ಅವ್ನು ಮಾಡೋದು ನೋಡಿ ನಮ್ಮ ಹುಡುಗರಿಗೆ ನಾಚಿಕೆಯಾಗಿ ಇವರು ಓಡಾಡ್ಕೊಂಡು ಕೆಲಸ ಮಾಡೋಕೆ ಶುರು ಮಾಡಿದ್ರು. ಲೈಟ್ಸ್ ಬೇಕು ಅಂದ ತಕ್ಷಣ ಇಂಥ ನಂಬರ್ ಹೇಳಿದ ತಕ್ಷಣ ಆ ಲೈಟ್ಸ್ನ ಅನ್ಲೋಡ್ ಮಾಡಿ ತಂದು ಫಿಕ್ಸ್ ಮಾಡ್ಬಿಡೋಣ. ಓನ್ಲಿ ಒನ್ ಗೈ, ಅವನದು ಹಿಂದ್ಗಡೆ ಒಂದು ಜನರೇಟರ್ ಇರ್ತಿತ್ತು ಪುಟಾಣಿತು. ಹೀಗಾಗಿ ನಮಗೆ ಈ ಹೊಸ ಕೆಮಿಸ್ಟ್ರಿ ಇರುತ್ತಲ್ಲ, ಇಲ್ಲಿ ಕೆಲಸ ಮಾಡುವಾಗ 100-150 ಜನ ಇರ್ತೀವಿ, ನಾವಲ್ಲಿ 12 ಜನ. ಆ ಒಂದು ಸ್ಪೀಡ್ನಲ್ಲಿ ಕೆಲಸ ಮಾಡೋಕ್ಕೆ ಒಂದು ಮನೆಯೊಳಗೆ ಹೋದ ತಕ್ಷಣ ಆ ಸಮಯದ ನಿರ್ಬಂಧ ಯಾವಾಗಲೂ ನಮಗೆ ಒತ್ತಡ ಕೊಡ್ತಿತ್ತು. ಈಗ ನಾವು ಕೆಲವು ಕಡೆ ಫ್ರೀ ಲೊಕೇಶನ್ ಕೊಟ್ಟಿರ್ತಾರೆ ಕ್ಯಾಸಿನೋಗಳಲ್ಲಿ, ಸೊ ಯು ಕ್ಯಾನ್ ಶೂಟ್ 1 hour ಅಂದರೆ ಅಷ್ಟರಲ್ಲಿ ಮುಗಿಸ್ಕೋಬೇಕು. ಅದೃಷ್ಟಕ್ಕೆ ನನ್ನ ಜೊತೆ ಇದ್ದಂಥ 4 ಕಲಾವಿದರು ಪ್ರತಿಭಾವಂತರಿದ್ದರು, ತುಂಬ ಪ್ರತಿಭಾವಂತರಿದ್ರು. ಎಸ್ಪೆಷಲಿ ನಮ್ಮ ರಮೇಶ್, ಹೇಮಾ, ಅಕ್ಷಯಾನಂದ್, ದತ್ತಣ್ಣ ಸೂಕ್ಷ್ಮಮತಿಗಳವರು. ಒಂದು ಕಡೆ ಕ್ಯಾಮ್ರಾ ಇಟ್ಟು ಕೂಡ ಒಂದು ಸಂಭಾಷಣೆ ಕೊಟ್ಟು ಕೂಡಲೇ ತಕ್ಷಣ ರೆಡಿ ಆಗಿಬಿಡ್ತಿದ್ರು. ಎಸ್ಪೆಷಲಿ ಹೇಮಾ ಮನೆ ದೃಶ್ಯಗಳು, ಎಂತೆಂಥ ದೃಶ್ಯಗಳಿದೆ ಅದರಲ್ಲಿ. ಅವನು ಮೊಲವನ್ನು ಕುಕ್ಕರ್ಲ್ಲಿ ಹಾಕುವಂಥ ಸನ್ನಿವೇಶ, ಹಾಕಿದಾನೆ ಅನ್ನುವಂಥ ಸನ್ನಿವೇಶ, ಅವರು 3 ಜನರ ಮಧ್ಯೆ ನಡೆಯುವಂಥ ಸಂಘರ್ಷಗಳು, ಅವುಗಳನ್ನ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಎಲ್ಲ ಶೂಟ್ ಮಾಡ್ತಾ ಇದ್ವಿ. ಮುಗಿದಾಗ ಪ್ಯಾಕಪ್ ಆದಾಗ ನನಗೆ ಇನ್ನೂ ನೆನಪಿದೆ, ರಮೇಶ್ ತಮ್ಮ ದೃಶ್ಯ ಇಲ್ದಿದ್ರು ಅಲ್ಲೇ ಕೂತ್ಕೊಂಡಿರ್ತಿದ್ರು, ನೋಡ್ತಾ ಕೂತ್ಕೋತಿದ್ರು, ನನಗೇನು ಸಂಬಂಧ ಇದೆ ದೃಶ್ಯ ಅಂತ. ಅದು ನಿಜವಾದ ಒಬ್ಬ ಪುಟ ಕಲಾವಿದನ ಕೆಲಸ. ಅವ್ರ ಮಗಳು ರವೀಂದ್ರನಾಥ್ ಸಂಧ್ಯಾ ಮಗಳು ಕೃತಿ, ಅವಳು ಯಾವಾಗಲೂ ಒಂದು ಕಡೆ ಕೂತ್ಕೊಂಡ್ರು ರಾತ್ರಿ ಎಲ್ಲ ಶೂಟಿಂಗ್ ನೋಡ್ತಿತ್ತು. ಆ ಮಗು ಹೆಂಗೆ ಮಾಡ್ತಾರೆ ಶೂಟಿಂಗು ಅಂತ ಹೇಳಿ. ನನಗೆ ಸಮಯದ ಒಂದು ಹಾಗಾಗಿ ಎಲ್ಲ ಟಫ್ ಅನಿಸ್ತಿತ್ತೆ ಹೊರತು, ಒಂದ್ಸರಿ ಸೀನ್ ಮುಗೀತು ಅಂದರೆ ನಾನು ಹಕ್ಕಿಯಷ್ಟು ಹಾರೋಗ್ಬಿಡೋಷ್ಟು ಸಂತೋಷ ಆಗ್ಬಿಡೋದು, ಒಂಥರ ಇನ್ನಿಲ್ಲದಷ್ಟು ಖುಷಿ. ಅದಕ್ಕೆ ನೀವು ಯಾವ ರಾಷ್ಟ್ರ ಪ್ರಶಸ್ತಿ ಇವೆಲ್ಲ ಏನು ಪ್ರಶಸ್ತಿಗಳು ಅಲ್ಲ, ಆ ಕೊಡೋ ಸಂತೋಷ. ಒಬ್ಬ ನಿಜವಾದ ನಿರ್ದೇಶಕನಿಗೆ ಅವನು ಅಂದ್ಕೊಂಡಿದ್ದು ಮೂಡಿಬಿಟ್ರೆ ಅದು ಕೊಡೋ ಅನುಭವನೇ ಬೇರೆ, ಸಂತೋಷನೇ ಬೇರೆ. ಹೀಗಾಗಿ ನಾನು ಅಲ್ಲಿ ಪ್ರತಿ ದೃಶ್ಯ ಆರಂಭ ಆದಾಗ ವಿಚಿತ್ರವಾದ ಆತಂಕ, ಟೆನ್ಷನ್, ಆಂಗ್ಸೈಟಿ ಇರ್ತಿದ್ದೆ. ಸೀನ್ ಮುಗಿದ ಕೂಡಲೇ ದೊಡ್ಡ ನಿರಾಳ ಆಗ್ತಾ ಇತ್ತು. ಪಾಪ ಆಗ ನನ್ನ ಬೇಗುದಿಯಲ್ಲಿ ನನ್ನ ಶಿಷ್ಯರು, ನಾನು ಕೆಲವಾರು ಸರಿ ನನ್ನ ತಂತ್ರಜ್ಞರ ಮೇಲೆ ರೇಗ್ಬಿಟ್ಟಿದ್ದೀನಿ, ಗದರಿಸ್ಬಿಟ್ಟಿದ್ದೀನಿ, ಮೇಕಪ್ ರಾಮಕೃಷ್ಣ ಅವ್ರ ಮೇಲೆ, ನನ್ನ ಶಿಷ್ಯರ ಮೇಲೆಲ್ಲ. ಅದು ಅವರು ಬಹುಶಃ ಅರ್ಥ ಮಾಡ್ಕೊಂಡಿರ್ತಾರೆ, ಯಾಕೆ ಮೇಸ್ಟ್ರು ಇಷ್ಟೊಂದು ಟೆನ್ಷನ್ ಆಗಿರ್ತಾರೆ ಅನ್ನೋವಂಥ. ತುಂಬ ಕೂಲಾಗಿ ಸಮಸ್ಥಿತಿಯಲ್ಲಿ ಮಾಡಬಹುದು ಸಿನಿಮಾನ, ತಪ್ಪಿಲ್ಲ. ಅದಕ್ಕೆ ಬೇಕಾದಂಥ ಸೌಲಭ್ಯಗಳಿರಬೇಕು. ಈಗ ಹಾಲಿವುಡ್ ಫಿಲ್ಮ್ನವರು ಒಂದು ಶಾರ್ಟ್ಗೆ ಎಷ್ಟು ಬೇಕಾದ್ರೆ ಖರ್ಚು ಮಾಡೋಕೆ ರೆಡಿ ಇರ್ತಾರೆ. ನಮ್ಮದು ಪರಾವಲಂಬಿತನ ಮತ್ತು ಅಲ್ಲಿ ಸೀಮಿತವಾದ ಬಜೆಟ್. ಹೀಗಾಗಿ ಪ್ರತಿ ದೃಶ್ಯಕ್ಕೂ ಕಷ್ಟಪಟ್ಟಿದ್ದೇವೆ, ಪ್ರತಿ ದೃಶ್ಯಕ್ಕೂ ಆನಂದ ಪಟ್ಟಿದ್ದೇವೆ. ನಾವೇನು ಮಾಡ್ತಿದ್ವಿ ಅಂದರೆ, ಕಾಸ್ಟ್ಯೂಮ್ಸ್ ಅಮೆರಿಕಾ ಪೋರ್ಷನ್ಸ್ ಪೂರ್ತಿ ನನ್ನ ವೈಫ್ ನೋಡಿಕೊಂಡ್ರು. ಅವರು ಹೇಮನ್ ಕರ್ಕೊಂಡೋಗಿ ಕೆಲವೊಂದು ಪರ್ಚೇಸ್ ಮಾಡಿಸ್ಬಿಡೋರು, ಕೆಲವನ್ನ ಅಲ್ಲಿ ಸ್ಟಿಚ್ ಮಾಡಿಸೋರು. ಅಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಇತ್ತು. ಕನ್ನಡದ ಸರ್ಕಲಲ್ಲಿ ಕೆಲವರು, ಇಂಡಿಯನ್ಸು, ಗುಜರಾತೀಸು ಅವರೆಲ್ಲ. ಹೇರ್ ಸ್ಟೈಲ್ ಕೂಡ ಅಲ್ಲಿ ಪಾರ್ಲರಿಗೆ ಕರ್ಕೊಂಡು ಹೋಗಿ, ಇನ್ಕ್ಲೂಡಿಂಗ್ ದತ್ತಣ್ಣನಿಗೆ ಏನು ಸಮಸ್ಯೆ ಆಗೋಯ್ತು ಅಂದರೆ, ದತ್ತಣ್ಣನ ತಾಯಿ ಪಾತ್ರ ಮಾಡಬೇಕಾದವರು ದತ್ತಣ್ಣಗಿಂತ ಚಿಕ್ಕವರು, ಕೃಷ್ಣಮಿಟ್ಟೆ ಅಂತ ಪಾಪದ ಆಯಮ್ಮ. ದತ್ತಣ್ಣಗಿಂತ ಚಿಕ್ಕವರು, ದತ್ತಣ್ಣನಿಂದ ದೊಡ್ಡವರು ಪಾತ್ರ ಮಾಡಬೇಕು. ಸೊ ದತ್ತಣ್ಣ ಇರೋದಕ್ಕಿಂತ ಚಿಕ್ಕವನಾಗಬೇಕು, ಆಯಮ್ಮ ಇರೋದಕ್ಕಿಂತ ದೊಡ್ಡವರಾಗಬೇಕು. ಸೊ ಅದಕ್ಕೆ ಹೇರ್ ಸ್ಟೈಲ್ ಅನಿವಾರ್ಯವಾಯಿತು. ಅವರಿಗೆ ವಿಗ್ ಎಲ್ಲ ಹಾಕಿ ಅಜ್ಜಿ ಮಾಡಿದ್ವಿ ಪಾಪ. ದತ್ತಣ್ಣನಿಗೆ ಹೆಂಗ್ ಮಾಡಬೇಕಾಗಿತ್ತು, ಅದಕ್ಕೆ ಕರ್ಕೊಂಡು ಹೋಗಿ ಚೈನೀಸ್ ಒಂದು ಪಾರ್ಲರಲ್ಲಿ ಅವ್ರಿಗೆ ಡೈವ್ ಮಾಡಿಸಿ ಚಿಕ್ಕದು ಮಾಡಿಸಿದ್ವಿ. ಇದೆಲ್ಲ ಕೇಶ ವಿನ್ಯಾಸ ಮತ್ತು ವಸ್ತ್ರ ವಿನ್ಯಾಸ ಅಮೆರಿಕನ್ ಪೋರ್ಷನ್ನಲ್ಲಿ. ಇಲ್ಲಿ ಜನರಲಿ ಇಲ್ಲಿ ಶೂಟ್ ಮಾಡುವಾಗ ಒಂದು 8-10 ದಿನ ಶೂಟ್ ಮಾಡಿದ್ವಿ. ಇಲ್ಲಿ ಲೋಕಲ್ ನಾವು
ಇಲ್ಲಿ ಯೂನಿಯನ್ ಹುಡುಗರುಗಳಿಗೆ ಕೊಟ್ಟಿದ್ವಿ. ಮದನ್ ಹರಿಣಿ ಸಾಂಗ್ ಮಾಡಿದ್ರು 100 ಜನ್ಮಕ್ಕೂ ಇಲ್ಲಿ ಮಾಡಿದ್ದದು. ಮಿಕ್ಕೆಲ್ಲ ಹಾಡುಗಳಿಗೆ, ನೃತ್ಯಗಳಿಗೆ ಕಾಸ್ಟ್ಯೂಮ್ಸ್ ಅಂಡ್ ಹೇರ್ ಮಾಡಿದ್ದೆಲ್ಲ ಶೋಭಾ ಮಾಡ್ತಿದ್ರು. ಅಷ್ಟೊತ್ತಿಗೆ ಆಕೆ ಅಲ್ಲಿ ಅಮೆರಿಕಲ್ಲಿ ಇದ್ದದ್ರಿಂದ ಒಂದು ಅಲ್ಲಿಯ ಹೆಣ್ಮಕ್ಳು ಹಾಕೊಳ್ಳೋ ರೀತಿ, ಅಂದ್ರೆ ಇಲ್ಲಿಂದ ಹೋದ ಹೆಣ್ಮಕ್ಳೇ ಆಗಿರ್ತಾರೆ ಅಥವಾ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡುವಂಥ ಗಂಡಸರು, ಇಂಜಿನಿಯರ್ಸ್ ಇವರೆಲ್ಲ ಹೇಗಿರ್ತಾರೆ, ಸಾಫ್ಟ್ವೇರ್ನರು, ಅದೆಲ್ಲ ಅವಳು ಯಾಕಂದ್ರೆ ಅವಕ್ಕೂ ಸಾಫ್ಟ್ವೇರ್ ಕೆಲಸ ಮಾಡ್ತಿರಲ್ಲ. ಶಿ ಈಸ್ ದ ಇನ್ಚಾರ್ಜ್ ಆಫ್ ದಟ್. ಅದರಲ್ಲಿ ಒಂದೇನಂತಂದ್ರೆ ಕಾರವಾನ್ ಖಂಡಿತ ನಮಗೆ ಶಕ್ತಿ ಇರಲಿಲ್ಲ. ನಾವೇನು ಮಾಡ್ತಿದ್ವಿ ಅಂದರೆ ಹೋಟೆಲ್ ರೂಮ್ಗಳನ್ನು ಸಾಧಾರಣ ಅತಿ ಕಡಿಮೆ ಬಜೆಟ್ನ ಹೋಟೆಲ್ ಇರ್ತಾವಲ್ಲಿ, ಎಕೋನೋ ಲಾಡ್ಜ್ ಅಂತ ಇರುತ್ತೆ, ಚಿಕ್ಕ ಚಿಕ್ಕ ಮೊಟೆಲ್ಗಳಂತಾರಲ್ಲ ಅಂಥ ಹೋಟೆಲ್ಗಳಲ್ಲಿ ಉಳಿತಾ ಇದ್ವಿ ನಾವು. ಆ ಹೋಟೆಲ್ನಲ್ಲಿ ರೆಡಿ ಮಾಡ್ಕೊಂಡು ಹೋಗಿ ಶೂಟಿಂಗ್ ಸ್ಪಾಟ್ಗೆ, ಮತ್ತೆ ಏನಾದ್ರು ಕರೆಕ್ಷನ್ಸ್ ಇದ್ರೆ, ಕಾಸ್ಟ್ಯೂಮ್ ಚೇಂಜ್ ಇದ್ರೆ ಹೋಟೆಲಿಗೆ ಕಳಿಸಿ ಬರ್ತಿದ್ವಿ. ಕೆರವಾನ್ ಇರ್ತಿರ್ಲಿಲ್ಲ ಕೆಲವು ಕಡೆ. ಇನ್ನು ಕೆಲವು ಕಡೆ ಇಂಡೋರ್ ಮನೆಗಳಲ್ಲಿ ಮಾಡುವಾಗ ಮನೆಗಳಲ್ಲಿ ನಮಗೆ ರೂಮ್ಸ್ ಎಲ್ಲ ಇರ್ತಿತ್ತು. ಇನ್ನೂ ಕೆಲವು ಕಡೆ ರಸ್ತೆಗಳಲ್ಲಿ ಶೂಟ್ ಮಾಡುವಾಗ ಕೆಲವರು ಮನೆಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವರು ಹೀರೋಯಿನ್ ಡ್ರೆಸ್ ಚೇಂಜ್ ಮಾಡಬೇಕು ಬಿಟ್ಕೊಡಿ ಅಂದರೆ ಅವರು ಕೆಲವರು ಒಬ್ಲೈಸ್ ಮಾಡ್ತಿದ್ರು. ಆ ಥರದ್ದಾಗ್ತಿತ್ತು. ಅದು ಬಿಟ್ಟು ಇನ್ನೊಂದ್ಸರಿ ನಾವು ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಲಾಸ್ ಏಂಜಲ್ಸ್ಗೆ ಇಟ್ಸ್ ಸುದೀರ್ಘವಾದ ಪ್ರಯಾಣ. ಆ ಪ್ರಯಾಣದಲ್ಲಿ ಒಂದು ಬಸ್ ಹೈರ್ ಮಾಡ್ಕೊಳ್ತಿದ್ವಲ್ಲ, ಆ ಬಸ್ಸನ್ನು ಕೂಡ ಕೆಲವೊಮ್ಮೆ ನಾವು ಬಟ್ಟೆ ಬದಲಾಯಿಸೋದಕ್ಕೆ, ಮೇಕಪ್ ಮಾಡೋಕ್ಕೆ ಬಳಸ್ಕೋತಿದ್ವಿ. ಒಂದೇನಂದ್ರೆ ನಾವು ಹೋಗಿದ್ದು ಏಪ್ರಿಲ್, ಮೇ, ಜೂನ್ ತಿಂಗಳಾದ್ರೆ, ಜುಲೈ ತಿಂಗಳಾದ್ರಿಂದ, ಅಂದರೆ ನಾವು ಹೋಗಿದ್ದು ಜೂನ್ 16ರಿಂದ ಹೆಚ್ಚು ಕಡಿಮೆ ಜುಲೈ ಎಂಡ್ವರೆಗೂ ಶೂಟಿಂಗ್ ಮಾಡಿದ್ವಿ ಅಂತ ಇಟ್ಕೊಂಡ್ರೆ, ಅದು ಅಲ್ಲಿ ಆಗ ಹಿತವಾದ ಬಿಸಿಲು, ತುಂಬ ಹಾರ್ಶ್ ಇರಲಿಲ್ಲ, ಒಳ್ಳೆ ವೆದರ್. ಅದು ಲೇಟಾಗಿ ಸನ್ಸೆಟ್ ಆಗೋದು. ಹಾಗಾಗಿ ರಾತ್ರಿ 10 ಗಂಟೆವರೆಗೂ ನಮಗೆ ಸನ್ಲೈಟ್ ಅವೈಲೇಬಲ್ ಇರ್ತಿತ್ತು. ರಾತ್ರಿ 10 ಗಂಟೆ ಅಲ್ಲ, ಸಂಜೆ, ವಿಸ್ತೃತವಾದ ಸಂಜೆ ಅಂತ ಕರೀಬೋದು. ಹೀಗಾಗಿ ನಮಗೆ ತುಂಬ ಏನೋ ಸೆಕೆ ಆ ಥರದ ಅಷ್ಟು ಕಷ್ಟ ಆಗಲಿಲ್ಲ. ನಾವೇ ಹೀಗೆ ಬಡತನದ ಟೀಮ್ ಥರ ಮ್ಯಾನೇಜ್ ಮಾಡ್ಕೊಂಡ್ವಿ. ಬಟ್ಟೆ ಮತ್ತು ಕೇಶ ವಿನ್ಯಾಸ, ಮೇಕಪ್ ರಾಮಕೃಷ್ಣ ಕೂಡ ಒಬ್ಬರೇ ಎಲ್ಲರಿಗೂ ಮೇಕಪ್ ಮಾಡ್ತಿದ್ರು. ಅವ್ರಿಗೂ ಕೂಡ ಅಸ್ಟೆಂಟ್ ಇರಲಿಲ್ಲ. ವಿ ಕಾಂಟ್ ಅಫೋರ್ಡ್ ಅದು. ಆ್ಯಕ್ಚುಲಿ ಮೇಕಪ್ ರಾಮಣ್ಣದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದರೆ, ನಾವು ವೀಸಾ ಅಪ್ಲೈ ಮಾಡಿದಾಗ ಯಾಕೆ ರಿಜೆಕ್ಟ್ ಆಗಿಬಿಡ್ತು ಅಂದರೆ, ನಾವು ಹಾಲಿವುಡ್ ಪರ್ಮಿಷನ್ ತೊಗೊಂಡಿಲ್ಲ, ಹಾಲಿವುಡ್ ಟ್ರೇಡ್ ಯೂನಿಯನ್ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳಿ ರಿಜೆಕ್ಟ್ ಆಗಿಬಿಡ್ತು. ಕೊನೆಗೆ ನೆಕ್ಸ್ಟ್ ಅಪ್ಲೈ ಮಾಡಿದಾಗ ಹಾಲಿವುಡ್ನ ಇವರು ಯಾವ ಕಾರಣಕ್ಕೂ ಕೆಲವ್ರನ್ನಾದ್ರೂ ನೀವು ತಗೋಬೇಕು, ಇಲ್ಲಿ ಕೆಲಸಗಾರನ, ನೀವು ಎಲ್ಲ ಕೆಲಸಗಾರನು ಅಲ್ಲಿಂದ ಕರ್ಕೊಂಬಂದ್ರೆ ನಮ್ಮ ಕೆಲಸಕ್ಕೆ ಕೂತು ಬರುತ್ತೆ ಅಂತ ವಾದ ಮಂಡಿಸಿದ್ರು. ತಗೊಳ್ಳೋಣ ಅಂತಂದ್ರೆ ಎಲ್ರಿಗೂ ಪರ್ ಅವರ್ $500, $600, $700 ಅಂದರೆ ಆಮೇಲೆ 8 ಅವರ್ಸ್ ಮೇಲೆ ವರ್ಕ್ ಮಾಡಲ್ಲ ಅವರು. 8 ಅವರ್ಸ್ ಮೇಲೆ ಯಾವ ಕಾರಣಕ್ಕೂ ವರ್ಕ್ ಮಾಡಲ್ಲ. 8 ಅವರ್ಸ್ಗೆ ವೀಕೆಂಡ್ ವರ್ಕ್ ಮಾಡಲ್ಲ. ಜಸ್ಟ್ ಇಟ್ಸ್ ಇಂಪಾಸಿಬಲ್ ಫಾರ್ ಅಸ್. ಸಾಧ್ಯನೇ ಇರಲಿಲ್ಲ. ಆ ಹೊತ್ತಿನಲ್ಲಿ ನಮ್ಮ ಲಾಯರ್ ಇದ್ದವಳು ಕೊನೆಗೆ ಹೋಗಿ, ಒಬ್ಬನಾರು ತಗೊಳ್ಳಿ, ನೀವು ಒಂದು ಕ್ಯಾಂಡಿಡೇಟ್ ತಗೊಳ್ಳಿ, ನಾವು ಪಾಸ್ ಮಾಡಿಸ್ಕೊಡ್ತೀನಿ ವೀಸಾನ ಅಂತ. ಯಾರನ್ನು ಮಾಡೋದು? ಮೇಕಪ್ ಅನ್ನಾರು ತಗೊಳ್ಳಿ, ಹೋಗ್ಲಿ, ಹಾಲಿವುಡ್ ಮೇಕಪ್ ಅನ್ನು ತಗೊಂಡ್ಬಿಡಿ, ನೀವು ಮಿಕ್ಕರೆಲ್ಲ ಬನ್ನಿ ಅಂತ ಹೇಳಿದ್ರು ಅವರು. ಇಲ್ಲಿ ರಾಮಣ್ಣ, ಅಣ್ಣ ನಾನು ಬಿಟ್ಟು ಹೋಗ್ಬಿಡೋಣ, ನಾನು ರೆಡಿ ಇದ್ದೀನಿ, ಹೆಂಗೋ ಬರ್ತೀನಿ, ಎಷ್ಟಾದರೂ ಕೊಡೋ, ನಾನು ಬರ್ತೀನಿ. ಯಾಕಂದ್ರೆ ಅವನಿಗೆ ಫಸ್ಟ್ ವಿಸಿಟ್ ಅದು. ಆ ನಂತರ ಅವರು 100 ಟ್ರಿಪ್ಪು, ಅಮೆರಿಕ, ಅಕ್ಕ ಸಮ್ಮೇಳನ, ನಾಟಕಗಳಿಗೆ ಮೇಕಪ್ ಮಾಡ್ಕೊಂಡು ಪಾಪ್ಯುಲರ್ ಆಗೋಗ್ಬಿಟ್ರು ಅವರು. ಆವಾಗ ರಾಮಣ್ಣಂದು ಉಳಿಸ್ಕೋಬೇಕಾಗಿ ಬಂತು. ಏನು ಮಾಡೋದು? ರಾಮಣ್ಣಂದು ಉಳಿಸ್ಕೊಳ್ಳೋದಕ್ಕಿಂತ ಅಲ್ಲಿ ಮೇಕಪ್ ಗಂಟೆಗೆ $450 ಅವನಿಗೆ. ಅದಕ್ಕೆ ನಾನು ಅವಳಿಗೆ ಒಂದು ರಾತ್ರಿ ಫೋನ್ ಮಾಡಿದ್ಲು. ಯೂಶ್ವಲಿ ಅಲ್ಲಿ ಬೆಳಗ್ಗೆ ಆಗಿದಾಗಿಲ್ಲ, ಮಧ್ಯರಾತ್ರಿ ಆಗಿರುತ್ತಲ್ಲ. ಯು ಹ್ಯಾವ್ ಟು ಹೈರ್ ಒನ್ ಮೇಕಪ್ ಮನ್ ಫ್ರಮ್ ಹಿಯರ್ ಅಂತ ಹೇಳಿದ್ರು. ನಾಳೆ ಇಂಪಾಸಿಬಲ್ ಮೇಡಮ್, ಇಟ್ಸ್ ಇಂಪಾಸಿಬಲ್. ದೆನ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ವೀಸಾ ಅಂತ. ನಾನು somehow you have to fight because Hollywood makeup man, he cannot make up Indian artists. He doesn't know the significance of the bindi, where to put and how to put on the forehead of the heroine ಅಂತ. ಅವಳು ಬಿಂದಿ ಹಾಕ್ಕೊಳ್ಳೋದು ಕೂಡ ಅದೊಂದು ಕಲ್ಚರಲ್, ಅದಕ್ಕೊಂದು ಟ್ರೆಡಿಷನಲ್ ಇದಿರುತ್ತೆ. ಹಾಲಿವುಡ್ ಮೇಕಪ್ ನನಗೆ ಮಾಡೋಕ್ಕೆ ಗೊತ್ತಿಲ್ಲ, ಸೀರೆ ಉಡ್ಸಕ್ಕೆ ಬರಲ್ಲ, ಬಿಂದಿ ಹಾಕಕ್ಕೆ ಬರಲ್ಲ ಅಂತ ಏನೋ ಒಂದಷ್ಟು ನಾನು ರಿಲಿಜಿಯಸ್ ಫೀಲಿಂಗ್ನ ಕೊಟ್ಟು ಅವಳಿಗೆ ಕಷ್ಟ ಆಗುತ್ತೆ. ಸೊ ವಿ ಹ್ಯಾವ್ ಟು ಬ್ರಿಂಗ್ ಅವರ್ ಪರ್ಸನಲ್ ಮೇಕಪ್ ಮನ್, because Indian makeup always goes with Indian tradition
ವಾಟ್ ಕೈಂಡ್ ಆಫ್ ಬ್ಯಾಂಗಲ್ಸ್, ವಾಟ್ ಕೈಂಡ್ ಆಫ್ ಬಿಂದಿ, ಎವ್ರಿಥಿಂಗ್ ಮ್ಯಾಟರ್ಸ್ ಲಾಟ್. ಒಂದಿಷ್ಟು ಬಿಟ್ಟೆ. ದಿಸ್ ಇಸ್ ದ ರೀಸನ್, ಜಸ್ಟ್ ಐ ವಿಲ್ ಯೂಸ್ ದಿಸ್ ರೀಸನ್ ಟು ವಿನ್ ಓವರ್ ದ ಸಿಚುಯೇಷನ್ ಅಂತ ಹೇಳಿ ಅವಳು ಅದೇ ಕಾರಣ ಹಾಕಿ ಯಾವುದೋ ಒಂದು ಸ್ಮಾಲ್ ಟೀಮು ಕರ್ನಾಟಕ, ಯಾರೂ ಬರ್ತಾ ಇಲ್ಲ, ಅವರಿಗೆ ಪರ್ಮಿಷನ್ ಕೊಡಬೇಕು ಅಂತ NOC ಸಿಕ್ತು. ಆಗ ನಮ್ಮ ರಾಮಣ್ಣ ಬದುಕಿದೆಯಾ ಬಡಜೀವವಿ ಅಂತ ಅವರು ಫ್ಲೈಟ್ ಹತ್ತಿದ್ರು. ಹೀಗಾಗಿ ಮೇಕಪ್ ಒಬ್ಬರೇ ಮೇಕಪ್ ಮಾಡಿದ್ದವರು. ಅನಂತರ ನಾನು ಪ್ಯಾರಿಸ್ ಪ್ರಣಯಕ್ಕೂ ಅವರಿಗೆ ಪ್ಯಾರಿಸ್ಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲೂ ಕೂಡ ಅವರೊಬ್ಬರೇ ಬಂದು ಮೇಕಪ್ ಮಾಡಿದ್ದು. ಹೀಗೆ ನಿಭಾಯಿಸಿದ್ವಿ ಪರಿಸ್ಥಿತಿಯನ್ನ, ಇನ್ಕ್ಲೂಡಿಂಗ್ ಡೊಮೆಸ್ಟಿಕ್ ಟ್ರಾನ್ಸಿಷನ್ ಸೇರಿ. ಡೊಮೆಸ್ಟಿಕ್ ಟ್ರಾನ್ಸಿಷನ್ ಅಂದರೆ ಅಮೆರಿಕ ಒಂದು ತುದಿಯಿಂದ ಇನ್ನೊಂದು ತುದಿಗೆ 3000 ಮೈಲಿ ಉದ್ದ, ತುಂಬ ದೊಡ್ಡ ದೇಶ, 3 ಟೈಮ್ ಝೋನಲ್ಲಿರುತ್ತೆ ಏಕಕಾಲಕ್ಕೆ, ವೆರಿ ಬಿಗ್ ಕಂಟ್ರಿ. ಆ ಟ್ರಾವೆಲಿಂಗೆಲ್ಲ ಸೇರಿದರೆ ನಮಗೆ 45-46 ದಿನ, 45 ಡೇಸ್, 1.5 ತಿಂಗಳು ಅಂದ್ಕೊಳ್ಳಿ ಪ್ರಯಾಣವೂ ಸೇರಿ. ಶೂಟಿಂಗ್ ಮುಗಿದ ಕೂಡಲೇ ನಮಗಿದ್ದ ಇನ್ನೊಂದು ಸಮಸ್ಯೆ ಏನಂದ್ರೆ, ಕ್ಯಾಮ್ರಾ ಎಲ್ಲ ನೆಗೆಟಿವ್ ಇತ್ತಲ್ಲ, ಅದನ್ನ ಅಲ್ಲಿ ಡೆವಲಪ್ ಮಾಡಿಸ್ಬೇಕಾಗಿತ್ತು. ಅಗೇನ್ ಡೆವಲಪ್ ಮಾಡಿಸೋಕ್ಕೆ ತುಂಬ ದುಡ್ಡಾಗ್ತದೆ. ಡೆವಲಪ್ ಮಾಡಿಸದೆ ತರೋದು ತುಂಬ ರಿಸ್ಕ್. ಎಕ್ಸ್ರೇ ಸ್ಕ್ಯಾನ್ ಮಾಡ್ತಾರೆ ಏರ್ಪೋರ್ಟ್ಗಳಲ್ಲಿ. ಸ್ಕ್ಯಾನಿಂಗ್ನಲ್ಲಿ ಕೆಲವು ಸರಿ ಬಿಚ್ಚಿ ತೋರಿಸಿ ಅಂತಾರೆ, ಬಿಚ್ಚಿದ್ರೆ ಹೋಯ್ತು ನೆಗೆಟಿವ್, ಬಿಚ್ಚದೆ ಹೋದರೆ ಅವರು ಒಂದು ಎಕ್ಸ್ರೇ ಮೂಲಕ ಪಾಸ್ ಮಾಡಿ ಅಂತಾರೆ. ಎಕ್ಸ್ರೇನಲ್ಲಿ ಡ್ಯಾಮೇಜ್ ಆಗಿಬಿಟ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಒಂದು 50,000 ಅಡಿ ಫಿಲ್ಮು ಹೋಗ್ಬಿಟ್ರೆ ಆ ಒಂದು ಟೆನ್ಷನ್, ಬಹಳ ಹೆದರಿಕೆ ಇತ್ತು ನಮಗೆ. ಬೇರೆ ಏನೋ ವಸ್ತುಗಳಾದ್ರೆ ಪರವಾಗಿಲ್ಲ, ಫಿಲ್ಮ್ ಹೋಗ್ಬಿಟ್ರೆ. ಸೊ ಅದನ್ನ ಜೋಪಾನವಾಗಿ ಇಂಡಿಯಾಕ್ಕೆ ಸಾಗಿಸಿದ್ದು ಒಂದು ದೊಡ್ಡ ಸಾಹಸ, ಚಿತ್ರೀಕರಣದಷ್ಟೇ ಸಾಹಸ ಅದು. ಬಿಕಾಸ್ ವಿ ಹ್ಯಾವ್ ಟು ಕಮ್ ಥ್ರೂ ಯುರೋಪ್. ಮತ್ತೆ ಬೇರೆ ಬೇರೆ ಏರ್ಲೈನ್ಸ್ದು ಬೇರೆ ಬೇರೆ ನಿಯಮಗಳಿರುತ್ತೆ. ನೀವೇನ್ ಮಾಡ್ತೀರಿ, 3 ಗಂಟೆ ಮುಂಚೆ ಹೋಗಿರ್ತೀರಿ ಏರ್ಪೋರ್ಟ್ಗೆ. ಕಡೆಗಳಿಗೆ ಅವನೇನು ಹೇಳ್ತಾನೆ, ಬಿಚ್ಚಿ ಅಂತಾನೆ. ಡಿಲೇ ಆಗಿಬಿಟ್ರೆ ಫ್ಲೈಟ್ ಔಟ್ ಆಗುತ್ತೆ. ಫ್ಲೈಟ್ ಹೋದ್ರೆ ರೀಬುಕ್ ಮಾಡಬೇಕು, ಮತ್ತೆ ಎಲ್ರಿಗೂ ಅಕಾಮಿಡೇಷನ್ನು, ಫುಡ್ಡು, ಮತ್ತೆ ನೆಕ್ಸ್ಟ್ ಫ್ಲೈಟ್ ಅವೈಲಬಿಲಿಟಿ, ಎಷ್ಟೆಲ್ಲ ಟೆನ್ಷನ್ನು. ಆಮೇಲೆ ನೀವು ಕಾನೂನು ಕರೆಕ್ಟಾಗಿರ್ಬೇಕು. ಅವ್ರು ಕೇಳೋದು, ಅವ್ರು ಒಳ್ಳೆಯವರು. ಅವರು ಕಾನೂನು ಅಮೆರಿಕದಲ್ಲಿ ಏನಂದ್ರೆ ನೋಡಿ, ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟಲ್ಲಿ ಅಥವಾ ಮಿಶಿಗನ್ ಏರ್ಪೋರ್ಟಲ್ಲಿ ನಾನು ನನ್ನ ಪ್ರೀತಿಯ ಹುಡುಗಿ ಮಾಡುವಾಗ ರನ್ವೇಲ್ ಕ್ಯಾಮ್ರಾ ಇಟ್ಟಿದ್ದೀನಿ. ದೇ ಆರ್ ಸೋ ಫ್ರೆಂಡ್ಲಿ. ಈಗ ಆಗೋಯ್ತು, ಇದೆಲ್ಲ ಆದಮೇಲೆ, ಟೆರರಿಸ್ಟ್ ಅಟ್ಯಾಕ್ ಎಲ್ಲ ಆದಮೇಲೆ ಈಗ ಏಷ್ಯನ್ಸ್ ಅಂದರೆ ತುಂಬ ಸ್ಟ್ರಿಕ್ಟ್. ಈಗ ಆ ಕಾಲ ಮುಗಿದೋಯ್ತು. ನಾವು ಹೋಗಿ ಕಾಕ್ಪಿಟ್ಟಲ್ಲಿ ಕ್ಯಾಮ್ರಾ ಇಡ್ತಾ ಇದ್ವಿ. ಪೈಲಟ್ ಪಕ್ಕ ಕುತ್ಕೊಂಡು ಕ್ಯಾಮ್ರಾ ಶಾಟ್ ತೆಗಿಬೋದಾಗಿತ್ತು, ಟೇಕ್ ಆಫ್ ಲ್ಯಾಂಡಿಂಗ್ನ. ರೆಗ್ಯುಲರ್ ಫ್ಲೈಟ್ಸು. ಈಗ ವಿಶ್ವಾಸ ಹೋಗ್ಬಿಟ್ಟಿದೆ ಅವರಿಗೆ. ಹಾಗಾಗಿ ನಮಗೆ ವಿಮಾನದಲ್ಲಿ ಪ್ರಯಾಣ ಮಾಡೋದು, ಒಂದು ಕನೆಕ್ಟಿಂಗ್ ಫ್ಲೈಟ್ ಮಿಸ್ ಆಗಿಬಿಟ್ರೆ ಲಗೇಜ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಅವು ಯಾವುದು ಏರ್ಪೋರ್ಟಲ್ಲಿ ಅದನ್ನ ಎತ್ತಿಟ್ಕೊಂಡ್ಬಿಡ್ತಾರೆ, ಕಾನ್ಫಿಕೇಟ್ ಮಾಡಿಬಿಡ್ತಾರೆ. ಆಮೇಲೆ ನಮ್ಮದು ಇಷ್ಟಿಷ್ಟು ದೊಡ್ಡ ಬಂಡಲ್ಗಳು, ಲಗೇಜ್ಗಳು ಇರೋದು 12 ಜನಕ್ಕೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ತಗೋಬೇಕು. ಪ್ಯಾಸೆಂಜರ್ಗೂ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹುಡುಗನನ್ನ ಬಿಡಲಿಲ್ಲ, ಈ ಲಂಡನ್ನಲ್ಲಿ ಇಟ್ಕೊಂಡ್ಬಿಟ್ರು. ಅವನು ಬಿಡಿಸ್ಕೋಬೇಕಾದ್ರೆ ಅವನು ಕನ್ನಡ ತಮಿಳ್ ಬಿಟ್ಟು ಏನೋ ಬರಲ್ಲ, ಬಾದುಷಾ ಅಂತ ಕ್ಯಾಮ್ರಾ ಅಸಿಸ್ಟೆಂಟು, ಹೆಂಗ್ ಬಿಟ್ಟು ಹೋಗೋದು ಅವನ್ನ. ಈ ಥರದ ಟ್ರಾವೆಲಿಂಗ್ನ ರಿಸ್ಕ್ಗಳಿತ್ತು. ಹಾಗಾಗಿ ನೆಮ್ಮದಿಯಾಗಿ ನಾವು ಯಾವಾಗ ಇದ್ದದ್ದು ಅಂದರೆ, ಫಿಲ್ಮು ಎಕ್ಸ್ಪೋಸ್ ಆಗಿ ಸಂತೋಷ್ ಥಿಯೇಟರ್ಲಿ ಫಸ್ಟ್ ಪ್ರೊಜೆಕ್ಷನ್ ಹಾಕಿದ್ವಿ. ಇಡೀ ಚಿತ್ರೋದ್ಯಮ ಬಂದಿತ್ತು, ಎಲ್ಲರೂ ಹರಿಸಿದ್ರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ. ಅವತ್ತು ದೊಡ್ಡ ನಿಟ್ಟುಸಿರಾಯಿತು, ಒಳ್ಳೆ ಫಿಲ್ಮ್ ಮಾಡಿದ್ರಿ ಅಂತ. ನನಗೆ KV ರಾಜು, ಕನ್ನಡದ ಎಲ್ಲ ನಿರ್ದೇಶಕರು ಬಂದಿದ್ರು, ಬಹುತೇಕ ನಿರ್ದೇಶಕರು ಬಂದಿದ್ರು. ಆಗಿನ ಕಾಂಟೆಂಪ್ರರಿ ಫಿಲ್ಮ್ ಮೇಕರ್ಸ್ ಬಂದು, ಇನ್ನೊಂದು ನೆನಪಿದೆ, ಸಂತೋಷ್ ರೆಗ್ಯುಲರ್ ಚಿತ್ರಮಂದಿರದಲ್ಲಿ ಹಾಕಿದ್ದು. ಆಯ್ತು ಎಲ್ಲ ಸಾಯಂಕಾಲ ಬಂದು ಎಲ್ಲರೂ ಒಳ್ಳೆ ಬೆಲೆ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಏರಿಯಾಗೆ ತಗೋತಾರೆ. ಅಂದರೆ ಯಾರು ಫಿಲ್ಮ್ ಕೊಂಡ್ಕೊಳ್ಳಿಲ್ಲ. ರಾತ್ರಿ ಎಲ್ಲ ಅಪ್ಸೆಟ್, ನಿರ್ಮಾಪಕರು ಅಪ್ಸೆಟ್ಟು. ಎಂಥ ಪಿಕ್ಚರ್ ಮಾಡಿಬಿಟ್ರಿ ನೀವು, ನಾನು ಹೇಳಿದ ಎಂಡಿಂಗ್ ಬೇರೆ ಮಾಡಲಿಲ್ಲ, ನಿಮ್ಗೆ ಅನಿಸಿದ ಎಂಡಿಂಗ್ ಮಾಡಿಬಿಟ್ರಿ ಅಂತ ನಮ್ಮ ನಿರ್ಮಾಪಕರು ಬೇರೆ ನನ್ನ ಬಗ್ಗೆ ಸಿಟ್ಟು ಮಾಡ್ಕೊಂಡ್ಬಿಟ್ರು. ಯಾವ ರೀತಿ ಸಮಾಧಾನ ಮಾಡೋದು. ಉದ್ಯಮ ಎಲ್ಲ ಕ್ಲಾಸ್ ಪಿಕ್ಚರು, ಇದು ಯಾರು ನೋಡ್ತಾರೆ ಅಂತ. ಇನ್ನು ಒಬ್ಬ ಮಹಾಶಯ ಬೋರೇಗೌಡ ಬೆಂಗಳೂರಿಗೆ ಬಂದ, ಆ ಥರ ಇದೆ, 10 ರೂಪಾಯಿ ಕೊಟ್ಟರೆ ಅಮೆರಿಕ ತೋರಿಸ್ತಾರೆ ಅಂತ ಇತ್ತಲ್ಲ, ಆ ಥರ ಈ ಸಿನಿಮಾ ಅಂತ ಒಬ್ಬರು ಮಹಾನುಭಾವರು ಬರೆದ್ರು. ಯಾರು ಹೆಂಗೆ ಬೇಕೆಲ್ಲ ಕೊಚ್ಚಕ್ಕೆ ಶುರು ಮಾಡಿಬಿಟ್ರು. ನನಗೆ ಹೆದರಿಕೆ ಆಯಿತು, ಫಿಲ್ಮ್ ಏನಾಗತ್ತಪ್ಪ, ಏನಾಗತ್ತೆ, ತುಂಬ ಭಯ ಆಗ್ತಿತ್ತು. ಅದೃಷ್ಟಕ್ಕೆ ರಾಜಶ್ರೀ ಪಿಕ್ಚರ್ಸ್ ಸಂಸ್ಥೆ ನಮ್ಮ ಕೈ ಹಿಡೀತು. ಒಬ್ಬರು ನಾಗ್ ಪ್ರಸಾದ್ ಅಂತ ಬಹಳ ದೊಡ್ಡ ಮನುಷ್ಯ ತೀರ್ಕೊಂಡ್ಬಿಟ್ರು ಪಾಪ. ಅವರು ನಿಂತು
ಮುಂಬೈ ರಾಜಶ್ರೀ ಆಫೀಸಿಂದ ಇನ್ಸ್ಟ್ರಕ್ಷನ್, ಹೀಗೆ ಇಷ್ಟು ಕಡೆ ರಿಲೀಸ್ ಮಾಡಬೇಕು, ಒಳ್ಳೆ ಥಿಯೇಟ್ರಿಗೆ ಹಾಕಿ, ನೋ ರೆಂಟ್, ಪರ್ಸೆಂಟೇಜ್ ಮೇಲೆ ಹಾಕಿ, ಯಾರಿಗೂ ದುಬಾರಿ ಬಾಡಿಗೆ ಕೊಡಬೇಡಿ ಅಂತ ಹೇಳಿ ಒಂದು ಕಂಡೀಷನ್ ಹಾಕಿ ಅವರು ಒಂದು ನ್ಯಾಷನಲ್ ಒಂದು ಲುಕಪ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ರಾಜಶ್ರೀ ಪಿಕ್ಚರ್ಸ್ ಅವ್ರು ರಿಲೀಸ್ ಮಾಡಿದ್ರು. ಆನಂತರ ಯಾರೂ ಪಿಕ್ಚರ್ ಕೊಂಡ್ಕೊಳ್ಳಿಲ್ಲ, ಒಂದು ಏರಿಯಾನೂ ಮಾರಾಟ ಆಗಲಿಲ್ಲ, ನಾವೇ ರಿಲೀಸ್ ಮಾಡಿದ್ದು. ಆ ಹೊತ್ತಲ್ಲಿ ನಂದಕುಮಾರ್ ವಾಟ್ ಎವರ್ ದ ಡಿಫರೆನ್ಸ್ ಬಿಟ್ವೀನ್ ಹಿಮ್ ಅಂಡ್ ಮೀ, ಅವ್ರ ಸಿನಿಮಾನ ಕಾಪಾಡಿ ಅದನ್ನ, ಯಾಕಂದ್ರೆ ಮಾರ್ಕೆಟಿಂಗ್ ಮತ್ತೆ ದುಡ್ಡು ಹಾಕಬೇಕಾಗುತ್ತೆ. ಈ ಇನ್ವೆಸ್ಟೆಡ್ ಅಗೈನ್ ಫಾರ್ ದಿ ಮಾರ್ಕೆಟಿಂಗ್. ನಾವು ಅನ್ಕೊಂಡಿದ್ವಿ ಎಲ್ಲ ಏರಿಯಾ ಕೊಂಡ್ಕೊಂಡ್ಬಿಡ್ತಾರೆ, ನಮ್ಮ ದುಡ್ಡು ಬಂದ್ಬಿಡುತ್ತೆ, ಅಮೆರಿಕ ಹೆಸರಿದೆ ಅಂತ. ಬರಲಿಲ್ಲ ಯಾರು. ಎಲ್ಲ ಏರಿಯಾ ನಾವೇ ಬಿಡುಗಡೆ ಮಾಡಿ, ಎಲ್ಲ ಕಡೆ ಅಭೂತಪೂರ್ವವಾದ ಯಶಸ್ಸು. ಅಭೂತಪೂರ್ವವಾದ ಯಶಸ್ಸು ಅಂದರೆ ಅದೊಂದು ಬೌದ್ಧಿಕವಾದ ಯಶಸ್ಸು. ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್ ಬಂತು, ಸಂದೇಶ್ ಪ್ರಶಸ್ತಿ ಬಂತು, 28-30 ಪ್ರಶಸ್ತಿ ಬಂತು. ಸರ್ಕಾರದಲ್ಲಿ ಒಂದು ಇಕ್ಕಟ್ಟು ಶುರು ಆಗ್ಬಿಡ್ತು. ಸರ್ಕಾರದಲ್ಲಿ ಈಗ ಟ್ಯಾಕ್ಸ್ ಫ್ರೀ ಕೊಡಬೇಕಂದ್ರೆ ಒಂದು ನಿಯಮ ಇದೆ, 50 ಭಾಗಕ್ಕಿಂತ ಜಾಸ್ತಿ ಹೊರಗಡೆ ಚಿತ್ರೀಕರಣ ಆಗಿರಬಾರ್ದು. ವಾರ್ತಾ ಇಲಾಖೆ ನಿಯಮ. ನಮ್ದು 75 ಭಾಗ ಆಗಿದೆ, ಕಾಣಿಸುತ್ತೆ ಸಿನಿಮಾದಲ್ಲಿ, ಹೇಳಂಗಿಲ್ಲ. ಹಾಗಾಗಿ ಇದು ಟ್ಯಾಕ್ಸ್ ಫ್ರೀ ಕೊಡೋಕ್ಕಾಗಲ್ಲ. ಟ್ಯಾಕ್ಸ್ ಫ್ರೀ ಕೊಡದಿದ್ರೆ ರಿಲೀಸ್ ಮಾಡೋಕ್ಕಾಗಲ್ಲ. ರಿಲೀಸ್ ಮಾಡೋಕೆ 100% ಟ್ಯಾಕ್ಸ್ ಫ್ರೀ ಕೊಟ್ಬಿಟ್ಟು ವಿತೌಟ್ ಟ್ಯಾಕ್ಸ್, ವಿತ್ ಟ್ಯಾಕ್ಸ್ ಯಾರು ಕನ್ನಡದವ್ರು ಹೋಗಿ ಸಿನಿಮಾ ನೋಡ್ತಾರೆ? ಹಿಂದಿ ಫಿಲ್ಮ್ ನೋಡ್ತಾರೆ, ಇಂಗ್ಲಿಷ್ ಫಿಲ್ಮ್ ನೋಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಇದೊಂದು ನನಗೆ ನಮ್ಮ ನಿರ್ಮಾಪಕರು, ನೀವು ಯಾಕೆ 50 ಭಾಗಕ್ಕಿಂತ ಜಾಸ್ತಿ ಶೂಟ್ ಮಾಡಿದ್ರಿ? ಇಲ್ಲ ಸರ್, ಕಥೆ ಆಗಿದೆ ಅಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿದವರೆಲ್ಲ ಒಂದೊಂದು ಹಂತದಲ್ಲಿ ಹೊರಟೋಗ್ಬಿಡ್ತಾರೆ. ನಿರ್ದೇಶಕ ಹೇಗೆ ಅದೊಂದು ಬರ್ಡನ್ ಹೊರಬೇಕಂದ್ರೆ, ನಾನು ಮತ್ತೆ ಶುರುವಾಯಿತು ಮಲ್ಟಿ ಸ್ಟೋರೈಡ್ ಬಿಲ್ಡಿಂಗು, ವಿಧಾನಸೌಧ, ವಾರ್ತಾ ಇಲಾಖೆ, ಸುತ್ತಿ 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 ಹೇಗಾದರೂ ಮಾಡಿ ಅಂತ. ಇಲ್ಲ, ಅದು ಹೇಗೆ ಮಾಡೋಕ್ಕಾಗುತ್ತೆ? ಟ್ಯಾಕ್ಸ್ ಫ್ರೀ ಕೊಡೋಕ್ಕಾಗಲ್ಲ. ರಿಲೀಸ್ ಅನೌನ್ಸ್ ಮಾಡಬೇಕು, ಟ್ಯಾಕ್ಸ್ ಫ್ರೀ ಸರ್ಟಿಫಿಕೇಟ್ ಕೊಟ್ಟರೆ ಥಿಯೇಟರ್ಲಿ ಸಿನಿಮಾ ಹಾಕ್ತಾರೆ, ಎಲ್ಲರೂ ಮಾಡಲ್ಲ, ಸಿನಿಮಾ ಹಾಕಲ್ಲ. ನಿಮ್ಮಲ್ಲಿ ಒಂದು ಅಪರಾಧಿ ಪ್ರಜ್ಞೆ ಬಂದು ಹುಟ್ಟಿಸ್ಬಿಡ್ತಾರೆ. ನಮ್ಮ ವ್ಯವಸ್ಥೆ ಎಷ್ಟು ಕಠೋರವಾಗಿರುತ್ತೆ ಅಂದರೆ, ನೀವು ಎಂಥ ಅದ್ಭುತವಾದ ಕೆಲಸ ಮಾಡ್ತೀರಿ, ನೀವು ಮಾಡ್ತಿರೋ ತಪ್ಪು ಅನ್ನೋ ಥರ ಭಾವನೆ ನಿಮ್ಮ ಮನಗೆ ಬರಂಗೆ ಮಾಡಿಬಿಡ್ತಾರೆ. ಯಾಕಾದ್ರೂ ಈ ಫಿಲ್ಮ್ ಮಾಡಿದೆ ಅನ್ನೋ ಥರ ಭಾವನೆ ಬಂದ್ಬಿಟ್ರೆ ನಿಮಗೆ, ನಿಮ್ಮ ಕೀಳರಿಮೆ, ನಿಮ್ಮ ಪಾಪ ಪ್ರಜ್ಞೆ ಸುಟ್ಟು ಹಾಕ್ಬಿಡೋಗೆ. ಅದೃಷ್ಟಕ್ಕೆ ನ್ಯಾಷನಲ್ ಅವಾರ್ಡ್ ಡಿಕ್ಲೇರ್ ಆಯಿತು. ಆಗ ಇಲ್ಲಿದ್ದಂಥ ಅಧಿಕಾರಿಗಳಲ್ಲಿ ಒಬ್ಬರು, ಇತ್ತೀಚೆಗೆ ಅವರು ಪಾಪ ತೀರ್ಕೊಂಡ್ಬಿಟ್ರು, ಒಳ್ಳೆಯ ನನ್ನ ಸ್ನೇಹಿತರು ರವೀಂದ್ರನಾಥ್ ಟಾಗೋರ್ ಅಂತ IAS ಅಧಿಕಾರಿ, ಅವರು ವಿಶೇಷ ರಿಯಾಯಿತಿ ಅಂತ ಹೇಳಿ ಸರ್ಕಾರದಿಂದ ಪರವಾನಗಿ ತೆಗೆದುಕೊಂಡು, ಈ ಸಿನಿಮಾ 75 ಭಾಗ ಆಗಿದ್ರೂ ಕೂಡ ಇದರ ಸಂದೇಶ ದೇಶಭಕ್ತಿ ಇದೆ, ಇದು ಕನ್ನಡದ ಸಿನಿಮಾ, ಅಷ್ಟು ದೂರ ಹೋಗಿ ಶೂಟ್ ಮಾಡಿದ್ದಾರೆ, ಒರಿಜಿನಲ್ ಫಿಲ್ಮು ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಚಿತ್ರಕ್ಕೆ ಟ್ಯಾಕ್ಸ್ ಫ್ರೀ ಕೊಟ್ಟರು. ಪುಣ್ಯಾತ್ಮ ಅವರು ಇವತ್ತಿಲ್ಲ. ನೋಡಿ, ಹೇಳ್ತಾ ಹೋದ್ರೆ ಎಷ್ಟೊಂದು ಹೆಸರುಗಳು ಬರ್ತಾವೆ ನೋಡಿ. ಆಮೇಲೆ ನಾವು ಚಿತ್ರ ಬಿಡುಗಡೆ ಮಾಡಿದ್ವಿ ತೆರಿಗೆ ವಿನಾಯಿತಿ ಜೊತೆಗೆ. 1 ವರ್ಷ ಸತತವಾಗಿ 25 ವಾರ ಸುಮಾರು 7-8 ಕೇಂದ್ರಗಳಲ್ಲಿ, ಶತದಿನೋತ್ಸವ ಒಂದು 15 ಸೆಂಟರ್ಗಳಲ್ಲಿ ತುಂಬ ಯಶಸ್ವಿಯನ್ನು ಕಾಣ್ತು. ಬರೀ ಅದು ಹಣದ ಯಶಸ್ಸು ಅಂತ ಹೇಳಲ್ಲ ನಾನು. ಇಷ್ಟು ಕೋಟಿ ಹಾಕಿದ್ರು, ಇಷ್ಟು ಕೋಟಿ ಬಂತು, ಅದು ಲೆಕ್ಕ ಅಲ್ಲ. ಅದು ಜನರ ಹೃದಯವನ್ನು ಮುಟ್ಟಿದ ಬಗ್ಗೆ ಇವತ್ತಿಗೂ, ನಾನು ಇವತ್ತು ದಿನ ಮರೆತು ಕೂತಿದ್ರೆ ನನಗೆ ಜ್ಞಾಪಿಸ್ತಾರೆ ಜನ. ಇವತ್ತು 25ನೇ ದಿನ ಮುಹೂರ್ತ ಆಯಿತು, ಇವತ್ತು ಬಿಡುಗಡೆ ಆಗ್ತಾ ಇದೆ ಸಿನಿಮಾ, ಇವತ್ತು ಹೀಗೆ ಮಾಡೋಣ, ನಾನು ಮುಂದಿನ ಬಿಡುಗಡೆಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಮಾಡಬೇಕು ಅಂತ. ಹೀಗಾಗಿ ಇದೊಂದು ಅತ್ಯಂತ ಬಡ ವ್ಯಕ್ತಿಯೊಬ್ಬ, ದುರ್ಬಲವಾದ ನನ್ನಂಥ ವ್ಯಕ್ತಿಯೊಬ್ಬ ಮೌಂಟ್ ಎವರೆಸ್ಟ್ ಅನ್ನು ನಿಟ್ಟುಸಿರಿನೊಂದಿಗೆ ಏರಿದಂಥ ಪರ್ವತಾರೋಹಣದ ಕಥೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ನನಗೆ ಕೊಡಗು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಇವು 4 ನಮ್ಮ ಏನು ಕರಾವಳಿ ಅಥವಾ ಮಲೆನಾಡು ಪಶ್ಚಿಮ ಘಟ್ಟಗಳಿರತಕ್ಕಂಥ ಈ ಏನು ಘಟ್ಟ ಶ್ರೇಣಿ ಇದೆ, ಇತ್ತ ಕಡೆ ಕೊಡಗಿನಿಂದ ಹಿಡಿದು ಈ ಕಡೆ ಕಾರವಾರದವರೆಗೆ, ಈ ಭಾಗದಲ್ಲಿ ತುಂಬ ಸ್ನೇಹಿತರು. ಎಲ್ಲರೂ ನನಗೆ ಬೇರೆ ಬೇರೆ ಮೂಲಗಳಿಂದ ಸ್ನೇಹಿತರು. ನಾವು ಒಂದು ಪರಿಸರ ಹೋರಾಟದಲ್ಲಿದ್ದಾಗ ತುಂಬ ಜನ ಪರಿಚಯ, ಆಗ್ಲಿಂದ ಪತ್ರಕರ್ತರು, ಮಾಧ್ಯಮದ ಗೆಳೆಯರು, ಸಂಘಟನೆಯ ಸ್ನೇಹಿತರು. ಹೀಗಾಗಿ ನಾನು ಈ ಲೊಕೇಶನ್ ಸ್ಕೌಟಿಂಗ್ ಮಾಡ್ತಾ ಹೋದಾಗ ನನಗೆ ಬಾರಕೂರು ಅಂತ ಒಂದು ಊರಿದೆ, ಬ್ರಹ್ಮಾವರದ ಹತ್ರ. ಈ ಆಕ್ಟರ್ ಸುನಿಲ್ ಇದ್ರಲ್ಲ, ಅವ್ರ ಊರು ಅಂತೆ ಅದು. ಆ ಊರಲ್ಲಿ ಒಂದು ಹಳೇ ಮಂಟಪ, ಆ ಊರಲ್ಲಿ ಒಂದು 365 ದೇವಸ್ಥಾನ ಇದ್ದಾವೆ ಒಂದೇ ಊರಲ್ಲಿ, ಚಿಕ್ಕ ಚಿಕ್ಕವು. ಅಂದರೆ ಆಗಿನ ರಾಜ ಪ್ರತಿನಿತ್ಯ ದೇವಸ್ಥಾನದಲ್ಲಿ ಪೂಜೆ ಆಗಬೇಕು ಅಂತ ದಿನಕ್ಕೊಂದು ದೇವಸ್ಥಾನ ಅಂತ ಕಟ್ಟಿಸಿದ್ದನಂತೆ.
ಆ ಊರು ನನಗೆ ಆ ಹಾಳು ಮಂಟಪ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ಸ್ವಲ್ಪ ಒಳಗಡೆ ಹೋದರೆ ಮೊದಲ ತಾವು ಅಂತ ಒಂದು ಹಳ್ಳಿ ಇದೆ. ನಮ್ಮ ಮುರಳೀಧರ್ ಹೆಗಡೆ ಅಂತ ನನ್ನ ಸ್ನೇಹಿತರು, ಅವ್ರ ಮನೆ ಅದು ಇಲ್ಲಿ ಭೂಮಿಕಾ ಮನೆ. ಆ ಮನೆ ಮತ್ತು ಅಲ್ಲಿ ಇದ್ದಂಥ ಪರಿಸರದಲ್ಲಿದ್ದಂತಹ ಮದುವೆಯ ಆಚರಣೆಯ ಪದ್ಧತಿಗಳನ್ನೇ ನಾನು ಅಧ್ಯಯನ ಮಾಡಿ ಅದನ್ನೇ ಇಟ್ಕೊಳ್ಳೋಣ. ನಾವು ಸಿನಿಮಾದಲ್ಲಿ ಮದುವೆ ಮಾಡಿಸೋದು ಒಂಥರ ಇರುತ್ತೆ, ಅದು ಸಿನಿಮಾ ಮದುವೆಗಳು ಒಂದು ಅಸಹಜವಾಗಿರ್ತವೆ, ಹಂಗೆ ನಡೆಯಲ್ಲ ಮದುವೆಗಳು. ನಿಜವಾದ ಮದುವೆ ಹೆಂಗೆ ನಡೆಯುತ್ತೆ ಹಾಗೆ ನಾವು ವ್ಯವಸ್ಥೆ ಮಾಡಿತ್ತು. ಆ ಮೇನೆ ಇದೆಲ್ಲ. ಆ ಪಕ್ಕದಲ್ಲಿ ಉಡುಪಿ ಕಡೆ ಹೋದರೆ ನಮಗೆ ಸೆಂಟ್ ಮೇರಿಸ್ ಐಲ್ಯಾಂಡ್, ಅಲ್ಲಿ 100 ಜನ್ಮಕ್ಕೂ ಹಾಡಿಗೆ ಆ ಬಂಡೆಗಳು. ಈಗ ಸಮುದ್ರ ತೀರದಲ್ಲಿ ಕ್ಯಾಮ್ರಾ ಇಟ್ಟರೆ ಬರೀ ಸಮುದ್ರ ಕಂಡ್ರೆ ಅದೊಂದು ಥರ ಇರುತ್ತೆ, ಬೋಲ್ಡ್ ಆಗಿರುತ್ತೆ. ನಡುವೆ ಒಂದು ಕಲಾತ್ಮಕವಾದ ಬಂಡೆಗಳ ವಿನ್ಯಾಸ ಇದ್ರೆ ಅದು ಇಟ್ ಲುಕ್ಸ್ ವೆರಿ ಗುಡ್. ಸೊ ಹಾಗಾಗಿ ಆ ಜಾಗ ಆಯ್ಕೆ ಮಾಡಿಕೊಂಡೆ. ಅಲ್ಲಿ ಆ ಕಡೆ ಪಕ್ಕದಲ್ಲಿ ಮರವಂತೆ ಪಡುಕೋಣೆ ಇದೆ. ಪಡುಕೋಣೆ ಮರವಂತೆ ಆ ಜಾಗದಲ್ಲಿ ಈಗೆಲ್ಲ ಸೇತುವೆ ಎಲ್ಲ ಆಗಿಬಿಟ್ಟಿದೆ. ಮೊನ್ನೆ ಹೋಗಿ ನೋಡಿ ಆಶ್ಚರ್ಯ ಆಯಿತು. ಆಗೆಲ್ಲ ಅದೆಲ್ಲ ಇನ್ನೂ ದ್ವೀಪ, ದೋಣಿಲೇ ಹೋಗಬೇಕಾಗಿತ್ತು. ಅವನು ದೋಣಿಲಿ ಹೋಗೋದು, ಪ್ರೇಮ ಪತ್ರ ಕೂಡ ಟ್ರೈ ಮಾಡೋದು, ಅದೆಲ್ಲ ಇದೆಯಲ್ಲ ಆರಂಭ ದೃಶ್ಯಗಳು, ಅದೆಲ್ಲ ಮರವಂತೆಯ ಜಾಗದಲ್ಲಿ ಮಾಡಿದ್ದು. ಅಲ್ಲಿಂದ ಬಂದರೆ ನಿಮಗೆ ಬಾಬಾ ಬುಡನ್ಗಿರಿ ದತ್ತಪೀಠ ಇದೆಯಲ್ಲ, ಅಲ್ಲಿ 100 ಜನ್ಮಕ್ಕೂ ಹಾಡಿನ ಕೆಲವು ಭಾಗಗಳು ಎಷ್ಟು ಚೆನ್ನಾಗಿದೆ ಆ ಜಾಗ ಅಂದರೆ, ನಾನು ಇದನ್ನು ಉತ್ಪ್ರೇಕ್ಷೆ ಅನ್ಕೋಬೇಡಿ. ಅಮೆರಿಕದಿಂದ ರಜಕ್ಕೆ ಬಂದ ಅನೇಕ ಕನ್ನಡಿಗರು ನನ್ನ ಹತ್ರ ಬಂದು ಅಲ್ಲಿ ವಿಳಾಸ ತಗೊಂಡು ಆ ಜಾಗ ನಾವು ನೋಡ್ಕೊಂಬರ್ದಿಂದ ಹೋಗಿ ನೋಡ್ಕೊಂಬಂದಿದ್ದಾರೆ. ಅಷ್ಟು ಚೆನ್ನಾಗಿ ನಮ್ಮ ಸನ್ನಿ ಅದನ್ನು ಕ್ಯಾಪ್ಚೂರ್ ಮಾಡಿದರು, ಸನ್ನಿ ಜೋಸೆಫ್. ಆ ಮೇಲ್ಗಡೆ ಇದರಲ್ಲೆಲ್ಲ ಬಾಬಾ ಬುಡನ್ಗಿರಿ ದತ್ತಪೀಠ ಅಲ್ಲೆಲ್ಲ ಆ ಭಾಗದಲ್ಲಿ ಮಲ್ಲಂದೂರು, ಚಿಕ್ಕಮಗಳೂರು ಸುತ್ತಮುತ್ತ ಎಲ್ಲ ಇಲ್ಲೆಲ್ಲ ಅಫ್ಕೋರ್ಸ್ 100 ಜನ ಇದ್ವಿ. ಟಿಪಿಕಲ್ ಕನ್ನಡ ಟೀಮ್ ಅದು. ಮತ್ತು ಇಲ್ಲಿ ಅವ್ರಿಗೆ ಕೆಲಸ ಕೊಡಬೇಕಲ್ಲ, ಪಾಪ ಅವ್ರದ್ದು 200-300 ರೂಪಾಯಿ ನಾವು ಬಾಟಗಳು. ಅಲ್ಲಿ $300 ಕಂಪೇರ್ ಮಾಡಿದ್ರೆ ಇದು ಕಡಿಮೆನೆ. ಹಾಗಾಗಿ ಇಲ್ಲಿ ಮದನ ಹರಿಣಿ 100 ಜನ್ಮಕ್ಕೂ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ರು. ಮಿಕ್ಕಂಥ ಎಲ್ಲ ದೃಶ್ಯಗಳನ್ನು ಈ ಜಾಗಗಳಲ್ಲಿ ಸುತ್ತಮುತ್ತ ಬಹುತೇಕ ವಿ ಕ್ಯಾಂಪ್ ಇನ್ ಉಡುಪಿ ಸುತ್ತಮುತ್ತ ಅಲ್ಲೇ ಕ್ಯಾಂಪ್ ಮಾಡಿದ್ವಿ. ಉಡುಪಿಯ ಶಾರದಾ ಹೋಟೆಲಲ್ಲಿ ಉಳ್ಕೊಂಡು ಟ್ರಾವೆಲ್ ಮಾಡಿಕೊಂಡು ಅನಂತರ ಚಿಕ್ಕಮಗಳೂರಿಗೆ ಹೋಗಿ ಅಲ್ಲಿ ಕ್ಯಾಂಪ್ ಮಾಡಿ ಅಲ್ಲೆಲ್ಲ ಶೂಟ್ ಮಾಡಿಕೊಂಡು ಇಲ್ಲಿ ಚಿತ್ರೀಕರಣ ಕೇವಲ ನಮಗೆ 10 ದಿನ, ಮೇ ಬಿ 10-15 ದಿನಕ್ಕಿಂತ ಜಾಸ್ತಿ ಆಗಲಿಲ್ಲ. ಯಾಕೆ ಹೆಚ್ಚಿಗೆ ಇರಲಿಲ್ಲ. 100 ಜನ್ಮಕ್ಕೂ ಸಾಂಗ್ ಇತ್ತು. ಅವರು ಅಮೆರಿಕಕ್ಕೆ ಮುಂಚೆ ಓಡೋಕೆ ಮುಂಚೆ ಒಂದು ಸಾಂಗ್ ಇತ್ತು, ಬಾನಲ್ಲಿ ಓಡೋ ಮೇಘ. ಅದು ಇದರಲ್ಲಿ 2 ಹಿರಿಯ ಕವಿಗಳ ಗೀತೆಗಳಿತ್ತು. ಒಂದು ಗೋಪಾಲಕೃಷ್ಣ ಅಡಿಗರದು ಯಾವ ಮೋಹನ ಮುರಳೀಕರಿಗಿತ್ತು, ಇನ್ನೊಂದು HS ವೆಂಕಟೇಶ್ ಮೂರ್ತಿ ಅವರಿಗೆ ಅವ್ರ ಹತ್ರ ಒಂದು ಹಾಡು ಬರೆಸಿದ್ದೆ. ಅವರು ಸಿನಿಮಾಗೆ ಬರೆದಿದ್ದ ಹಾಡೋದು ಬಾನಲ್ಲಿ ಓಡೋ ಮೇಘ. ಯಾಕೆಂದ್ರೆ ಅವರು ಕೊಟ್ರೇಶಿ ಕನಸಿಗೆ ಹಾಡು ಬರ್ತಿದ್ರು. ಸೊ ಹಾಗಾಗಿ ಅವರು ಇದರಲ್ಲೂ ಒಂದು ಬರೆ ಕೊಟ್ಟರು. ನಾನು ಉಳಿದ ಹಾಡುಗಳನ್ನು ನಾನು ಬರೆದೆ. ಅದೆಲ್ಲ ಅಲ್ಲಿ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ, ಅಂದರೆ ಸ್ವಲ್ಪ ಭಾಗ ದಕ್ಷಿಣ ಕನ್ನಡ, ಸ್ವಲ್ಪ ಭಾಗ ಚಿಕ್ಕಮಗಳೂರು ಜಿಲ್ಲೆ ನಾವು ಚಿತ್ರೀಕರಣ ಮಾಡಿದ್ದು. ಅದು ಕೂಡ ಒಳ್ಳೆಯ ಅನುಭವ. ನನ್ನ ವಿಷಯದಲ್ಲಿ ಏನಾಗುತ್ತೆ ಮಗು, ನಾನು ಬರಹಗಾರನೂ ಆದ್ರಿಂದ, 100 ಜನ್ಮಕ್ಕೂ ಗೀತರಚನೆಕಾರನೂ ಆದ್ರಿಂದ, ಅಮೆರಿಕ ಕಥೆ, ಚಿತ್ರಕಥೆ, ಸಂಭಾಷಣೆ ಮತ್ತು ಬಹುಪಾಲು ಗೀತೆಗಳು, ಇಷ್ಟು ಕೆಲಸವನ್ನು ನಾನು ಮಾಡಬೇಕಾದ್ರಿಂದ ಏನಾಗುತ್ತೆ, ಡೇ 1 ಅದು ಒಳಗಡೆ ಅರಳುತ್ತಾನೇ ಇರುತ್ತೆ. ನಾನು ಡೆಲಿಗೇಟ್ ಮಾಡಿದಾಗ ಬೇರೆ ವಿಷಯ ಬರುತ್ತೆ. ಈಗ ಬೇರೆಯವರು ಯಾರೋ ಸಂಭಾಷಣೆ ಬರ್ಕೊಡ್ತಾರೆ, ಬೇರೆ ಯಾರೋ ಚಿತ್ರಕಥೆ ಬರ್ಕೊಡ್ತಾರೆ. ಆಗ ಒಬ್ಬ ನಿರ್ದೇಶಕ ಟೆಕ್ನಿಕಲಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾನೆ. ತಪ್ಪು ಅಂತ ನಾನು ಹೇಳಲ್ಲ, ಅವನು ಬರೀ ಟೆಕ್ನಿಕಲ್ ಎಕ್ಸಿಕ್ಯೂಟ್ ಮಾಡ್ತಾನೆ. ಇದು ಇಡೀ ಕಥೆ ನನ್ನಿಂದ ಪುನರ್ಭವಗೊಳ್ತಾ ಹೋಗುತ್ತೆ, ಮರುಹುಟ್ಟು ಪಡಿತಾ ಹೋಗುತ್ತೆ. ಹೀಗಾಗಿ ಒಂದು ನೋಡಿದ ತಕ್ಷಣ ಇಲ್ಲ ಇದಾಗಲ್ಲ, ಇದೇ ಬೇಕು, ಇದು ಒಂದು ಸ್ಪಷ್ಟತೆ ಬಂದ್ಬಿಡುತ್ತೆ ನಿಮ್ಗೆ. ಯಾಕೆಂದ್ರೆ ಅದರ ಮೂಲ ಬೀಜಾಂಕುರ ನಿಮ್ಮೊಳಗಾಗಿರುತ್ತೆ. ಆ ರೈಲಿನ ಒಂದು ಇದಿಲ್ಲ, ಅಲ್ಲಿ ಮಕ್ಕಳು ಆಟ ಆಡ್ತಿದ್ದಾಗ ಆ ರೈಲಿನ ಕತೆ ಅದು ಮತ್ತೆ ಶಶಾಂಕ ಹೇಳ್ತಾನೆ, ರೈಲು ಹೋದ್ಮೇಲೆ ಟಿಕೆಟ್ ತಗೋಬಾರ್ದು, ಪ್ರೀತಿಸಿದ್ರೆ ಪ್ರೀತಿಸ್ತಾ ಹೇಳಬೇಕು ಅಂತ ಹೇಳಿರ್ತಾನೆ ಸ್ವಲ್ಪ ಹೊತ್ತಿನ ಮುಂಚೆ. ಅಂದ್ರೆ ಆ ಸಂಭಾಷಣೆ ಬರೆದವನಿಗೆ ಮಾತ್ರ ಈ ದೃಶ್ಯನ ಚಿತ್ರಿಸಕ್ಕೆ ಒಂದು ಕಲ್ಪನೆಗಳು ಹೊರಳುತ್ತೆ. ಅಂದರೆ ಎವ್ರಿ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಆರ್ ಇಂಟರ್ಲಿಂಕ್ಡ್. ನೀವು ಯಾವುದೇ ಒಂದು ಸೃಜನಶೀಲವಾದಂಥ ಒಂದು ಪ್ರಜ್ಞಾ ಪ್ರವಾಹ ಇಷ್ಟುದ್ದ ಇರುತ್ತೆ ಅಂದರೆ ಅಲ್ಲಿ ಒಂದಕ್ಕೊಂದು ತಂತುಗಳು ಕೊಂಡಿ ಹಾಕೊಂಡಿರುತ್ತೆ. ಒಂದೊಂದು ಇಂಡಿಪೆಂಡೆಂಟ್ ಅಲ್ಲ, ಎಲ್ಲ ಇಂಟರ್ ಡಿಪೆಂಡೆಂಟು. ಬಂದ್ರೆ ರೈಲಾಟ ಆಡೋಣ ಅಂತ ಹೇಳಿ
ಆ ರೈಲು ಆಡ್ತಾ ಆಡ್ತಾ ಇದ್ದಾಗ ಅವನಿಗೆ ಗೊತ್ತಾಗುತ್ತೆ ಅವನಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ ಅಂತ. ಅದನ್ನು ಸಂಭಾಷಣೆಯಲ್ಲಿ ಹೇಳಿಸಿದ್ರೆ ಏನು ಚೆನ್ನಾಗಿರ್ತಿರ್ತಿಲ್ಲ, ಸ್ವಾರಸ್ಯ ಇರ್ತಿರ್ಲಿಲ್ಲ. ಆ ರೈಲಿನ ಕಲ್ಪನೆ ಸಂಭಾಷಣೆ ನನಗೆ ಹಿಂದಿನ ದೃಶ್ಯದಲ್ಲಿ ಸಂಭಾಷಣೆ ಬರೆಯುವಾಗಲೇ ನನಗೆ ಹೊಳೆದಿದ್ರೆ ಮಾತ್ರ ಅಲ್ಲಿ ಅದು ವರ್ಕ್ ಆಯ್ತದೆ. ಸ್ಥಳದಲ್ಲಿ ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ ಆಗುತ್ತೆ, ಇಲ್ಲ ಅಂತಲ್ಲ. ಇದೆಲ್ಲ ಮೀರಿ ನನಗಿಬ್ಬರು ಸರಿಯಾಗಿ ಅವರಿರಬೇಕು. ಒಬ್ಬ ಛಾಯಾಗ್ರಾಹಕ ನಾನು ಹೇಳುವ ರೀತಿಯಲ್ಲಿ ಅದನ್ನು ಸೆರೆ ಹಿಡಿಲಿಕ್ಕೆ, ಅದನ್ನು ಪರ್ಫಾರ್ಮ್ ಮಾಡುವಂಥ ನಟ, ಅದೆರಡೂ ನನಗೆ ಇತ್ತು. ರಮೇಶ್ ಅಷ್ಟೊತ್ತಿಗಾಗಲೇ ಈ ಸಿನಿಮಾದ ಮೇಲೆ ತ್ಯಾಗರಾಜ ಅಂತಲೇ ಅವರಿಗೊಂದು ಪಟ್ಟ ಬಂದು ಪ್ರೀತಿಸೋದು, ಪ್ರೀತಿಸಿದವ್ರನ್ನ ಕಳ್ಕೊಳ್ಳೋದು ಒಂದು ಇದಾಗಿದೆ. ಜೊತೆಗೆ 100 ಜನ್ಮಕ್ಕೂ ಹಾಡು ಬರೆದಿದ್ದು ನಾನು ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಹೊರಟು ಮನೋಮೂರ್ತಿಯವರು ಟ್ಯೂನ್ ಕೊಟ್ಟರಲ್ಲಿ ಅವ್ರಿಗೊಂದು ಅಸೈನ್ಮೆಂಟ್ ಕೊಟ್ಟಿದ್ದೆ. ಹಾಕಿ 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 ತೋರಿಸ್ತಾ ಇದ್ರು. ನನ್ನ ಮನೆ, ನಮ್ಮ ಸ್ಮಾಲ್ ಅಪಾರ್ಟ್ಮೆಂಟ್ ಇತ್ತು, ಬ್ಲ್ಯಾಕ್ಫೋರ್ಡ್ ಅಪಾರ್ಟ್ಮೆಂಟ್ ಅಂತ, ಸ್ಯಾನ್ ಹುಸೇಲೆ. ಅವ್ರ ಮನೆ ಪಕ್ಕದಲ್ಲಿ ಫ್ರೀಮಾಂಟ್ ಅಂತ. ಅವರು ಅಲ್ಲಿ ಅವ್ರ ಮನೇಲಿ ಒಂದು ಸಣ್ಣ ಸ್ಟುಡಿಯೋ ಇಟ್ಕೊಂಡು ಅವರು ಬಹಳ ಕಮಿಟೆಡ್ ಮ್ಯೂಸಿಷಿಯನ್ ಆಗಿ ಕೆಲಸ ಮಾಡ್ತಿದ್ರು. ಮುಂದಕ್ಕೆ ಬರಬೇಕು, ಸಿನಿಮಾ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಅವ್ರಿಗೆ, ಸಿನಿಮಾಲಿಗೆ ಮ್ಯೂಸಿಕ್ ಮಾಡಬೇಕಂತ. ನಾನು ಅವರಿಗೆ ಅಸೈನ್ಮೆಂಟ್ ಕೊಟ್ಟಿದ್ದೆ, ಒಂದಷ್ಟು ಟ್ಯೂನ್ ಮಾಡ್ಕೊಂಡು ಬಂದಿಂತ ಒಂದು ಮಾಡ್ಕೊಂಡು ಬಂದರು. ನಾನು ಚಾಯ್ ಮಾಡ್ತಾ ಇದ್ದೆ ಅವರಿಗೆ. ಕೂತ್ಕೊಂಡು ಪ್ಲೇ ಮಾಡಿ ಹಿಂದೆ ಅವರು ಒಂದು ಟೇಪ್ ರೆಕಾರ್ಡರ್ ಕಾಲ ಅದು ಹಿಂಗೆ ಹಾಕೋದು, ಮುಂದಕ್ಕೆ ಹೋಗಿ ಅಂತ ನಾನು ಅವ್ರಿಗೆ ಏನು ಇಷ್ಟು ಒಳ್ಳೆ ಟ್ಯೂನು, ಮುಂದಕ್ಕೆ ಹೋಗಿ ಅಂತಾರೆ, ಕೇಳಿಸ್ಕೊಳ್ಳೋದೇ ಇಲ್ಲ ಇವರು. ನೆಕ್ಸ್ಟ್ ಅಂತ ಅವ್ರಿಗೊಂಥರ ಇನ್ನೊಂದ್ಸರಿ ಕೇಳಿ ಚಂದ್ರು ಇದು ಚೆನ್ನಾಗಿದೆ ಅಂತ. ಮತ್ತೆ ಇಲ್ಲ ಗೊತ್ತಾಯ್ತು, ಮುಂದಕ್ಕೆ ಹೋಗಿದ್ದು. ಅವ್ರಿಗೆ ನನಗೆ ಮಾಡಿರೋ ಕೆಲಸ ತೃಪ್ತಿ ಆಗ್ತಿಲ್ಲ, ಟ್ಯೂನ್ಸ್ ಎಲ್ಲ ರಿಜೆಕ್ಟ್ ಆಗ್ಬಿಡುತ್ತೇನೋ ಅಂತ ಒಂದು ಆತಂಕ. ನಾನು ಸುಮ್ಮನೆ ಮುಂದಕ್ಕೆ ಹೋಗಿದ್ದೆ. ವೆನ್ ವಿ ಹರ್ಡ್ 49th ಟ್ಯೂನ್, ಐ ಸೆಡ್ ದಿಸ್ ಇಸ್ ಓಕೆ. ಅವರು ಇಲ್ಲ, ಹಿಂದೆ ಇನ್ನೂ ಒಳ್ಳೊಳ್ಳೆ ಟ್ಯೂನ್ ಇತ್ತಲ್ಲ. ಇಲ್ಲ, ಇದು ಚೆನ್ನಾಗಿದೆ, ಇದು ಸ್ವಲ್ಪ ಕೀರವಾಣಿಗೆ ಸಮೀಪ ಇದೆ, ಮತ್ತೆ ಇದರಲ್ಲಿ ಯಾತನೆ ಇದೆ, ಅಂಥದ್ದೊಂದು ನೋವಿದೆ ಇದರಲ್ಲಿ, ಇದು ಬೇಕು ಅಂತ. ಐ ಲೈಕ್ ಇಟ್ ಅಂತ. ತಕ್ಷಣ ಅದನ್ನು ಅವರು ಡಿಸೈನ್ ಮಾಡಿ ಸ್ಟ್ರಕ್ಚರ್ ಮಾಡಿ ಕೊಟ್ಟರು. ಆ ಹಾಡು ತಗೊಂಡು ನಾನು ಹೊರಟೆ, ಇಂಡಿಯಾಕ್ಕೆ ಬರಬೇಕಾಗಿತ್ತು. ಹೊರಡಬೇಕಾದ್ರೆ ನಾನು ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಹೊರಟು ಸಿಂಗಪೂರ್ ಬರಬೇಕಾದ್ರೆ, ಸಿಂಗಪೂರ್ ಏರ್ಲೈನ್ಸ್ ಆ ಫ್ಲೈಟಲ್ಲಿ ಆಕಾಶದಲ್ಲಿ ಸಂಚರಿಸಿದ ಒಂದು ವಿಚಿತ್ರವಾದ ಭಾವೋನ್ಮಾದ ಸ್ಥಿತಿಯಲ್ಲಿ ಬರೆದ ಹಾಡದು. ನಾನೇ ಸೂರ್ಯನಾಗಿ, ನಾನೇ ಒಬ್ಬ ಪ್ರಿಯತೆಯನ್ನು ಕಳ್ಕೊಂಡವನಾಗಿ ಅವಳ ನೆನಪು ಬಾಧಿಸಿದ್ದ ಆ ಒಂದು ಹೇಳಕ್ ಬರಲ್ಲ ಅದನ್ನು ಹೇಗೆ ಕಾವ್ಯ ಹುಟ್ಟುತ್ತೆ ಅನ್ನೋದು. ಬೇಸಿಕಲಿ ನಾನು ಕವಿ ಅಲ್ಲ, ನಾನು ಪೊಯಿಟ್ರಿನಲ್ಲಿ ಕೆಲಸ ಮಾಡಿಲ್ಲ, ಚಿತ್ರಗೀತೆಗಳು ಬರ್ತಿದ್ದೀನಿ ಅಷ್ಟೇ. ನಾನು ಪ್ರೋಸ್ನವನು, ನಾನು ಗದ್ಯದವನು, ನಾನು ಬರಹಗಾರ. ನನ್ನೆಲ್ಲ ನೋಡಿ, ಇವೆಲ್ಲ ನನ್ನ ಕಥೆಗಳು. ನಾನು ಬೇಸಿಕಲಿ ನಾನು ಒಬ್ಬ ಶಾರ್ಟ್ ಸ್ಟೋರಿ ರೈಟರ್. ಶಾರ್ಟ್ ಸ್ಟೋರಿ ಅಂದರೆ ಕಥೆ ಪ್ರಪಂಚ. ಸಿನಿಮಾದಲ್ಲಿ ಮಾತ್ರ ನಾನು, ಸಿನಿಮಾ ಗೀತೆಗಳಿಗೆ ಮಾತ್ರ ನನ್ನ ಪದ್ಯ ಸೀಮಿತ ಅಂತ ಹೇಳ್ಬೋದು. 100 ಜನ್ಮಕ್ಕೂ ಹಾಗೆ ಹುಟ್ಟಿದ್ದು. ಹಾಗಾಗಿ ನಾವು ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಹೋದಾಗೆಲ್ಲ ಆ ಶೂಟ್ ಮಾಡಬೇಕಾದ್ರೆ ಆ ಮರವಂತೆ, ಹಳೆಯ ದೇವಸ್ಥಾನ, ಒಂದು ಹಳೆಯ ಬಾವಿ, ಅವನು ಬಂದು ಮುಖಕ್ಕೆ ನೀರು ಹಾಕ್ಕೊಂಡು ತನ್ನೆಲ್ಲ ಭಾವನೆಗಳನ್ನ ಇದು ಮಾಡಿ ಕಣ್ಣನ್ನು ನೀರು ಒರೆಸ್ಕೊಂಡು ಮತ್ತೆ ಮನೆಗೆ ಎಂಟ್ರಾಗ್ತಾನೆ. ಕಳ್ರ ಏನೋ ಮಾಡ್ತಿದ್ದೀರಾ ನನ್ನ ಬಿಟ್ಟು ಅಂತ. ಅವನಿಗೆ ಗೊತ್ತಿರುತ್ತೆ ಎಂಗೇಜ್ ಆಗಿದೆ ಅಂತ. ಆ ದೃಶ್ಯಗಳಿಗೆಲ್ಲ ಆಯಾ ಪರ್ಟಿಕ್ಯುಲರ್ ಜಾಗಗಳನ್ನು ಆರಿಸ್ಕೊಂಡಿದ್ದು, ಅದು ಅಂಥದ್ದೊಂದು ಚಿತ್ರ ನನ್ನ ಒಳಗಡೆ ಕೂತ್ಬಿಟ್ಟಿತ್ತು. ಹೀಗಾಗಿ ಇಲ್ಲಿ ನೀವು ಯಾವುದನ್ನು ಪ್ರತ್ಯೇಕ ಮಾಡೋಕ್ಕಾಗಲ್ಲ. ಹಾಡು ಬೇರೆ, ಸಂಭಾಷಣೆ ಬೇರೆ, ಕಥೆ ಬೇರೆ ಅಂತ ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ನನ್ನೊಳಗನೇ ಜನ್ಮ ತಾಳಿದ್ರಿಂದ ನಾನು ಅದಕ್ಕೆ ಬೇಕಾದಂಥ ರೆಫರೆನ್ಸ್ ತಗೊಂಡಿದ್ದೀನಿ. ಬೇರೆ ಬೇರೆ ಓದಿರೋದು ಬರ್ದಿರೋದಿದೆ. ನಾನು ಯಾವ ಅನುಭವನೂ ಪಡೆದೇ ಅದನ್ನು ಬರದೆ ಅಂತ ಹೇಳಲ್ಲ. ಬಟ್ ಅವೆಲ್ಲ ನನಗೆ ಸಿಕ್ಕಿದ ಮೇಲೆ ಅವನು ನನ್ನವಾಗಿಸ್ಕೊಂಡು ನಾನು ಹೊರ ಹಾಕಿದ್ದೀನಿ. ಹೀಗಾಗಿ ಅಮೆರಿಕದ 45 ದಿನಗಳ ಲೊಕೇಶನ್ ಅಷ್ಟೇ ಈ 15 ದಿನಗಳ ಲೊಕೇಶನ್ ಆದರೂ ಕೂಡ, ಯಾಕಂದರೆ ಭಾರತವನ್ನು ನಂಗೆ ಕಟ್ಟಿಕೊಟ್ರೆ ಆ ಕಾಂಟ್ರಾಸ್ಟ್ ಅಲ್ಲಿ ಸಿಗೋದು. ಇಲ್ಲಿಯ ಸುಂದರವಾದ ಮಲೆನಾಡು, ಅಲ್ಲಿಯ ಒಂದು ದೈತ್ಯವಾದಂತಹ ನಗರಮುಖಿಯಾದ ಗಗನಚುಂಬಿ ಕಟ್ಟಡಗಳಿರತಕ್ಕಂಥ ಅಮೆರಿಕ, ಅದಕ್ಕೆ ಕಾಂಟ್ರಾಸ್ಟ್ ಅಲ್ಲಿ ಇಲ್ಲಿ ಒಂದು ಪುಟ್ಟ ಪ್ರಪಂಚ, ಕಡಲ ತೀರ, ಕರಾವಳಿ, ಅದರ ಪಕ್ಕದಲ್ಲಿ ತೋಟ, ಮತ್ತೆ ಗುಡ್ಡ, ಬೆಟ್ಟ, ಹಳೆಯ ಮನೆಗಳು, ಇದೆಲ್ಲ ಒಂದು ಎರಡರ ಮಧ್ಯೆ ಒಂದು ವೈದೃಶ್ಯವನ್ನು ಕ್ರಿಯೇಟ್ ಮಾಡ್ತು. ಅಲ್ಲಿಯ ಪಾರ್ಟಿ ಸೀನ್, ಅದು ಬಹಳಷ್ಟು ಪಾರ್ಟಿಗಳಲ್ಲಿ ನಾನು ನೋಡಿದ್ದೀನಿ. ಅದು ತುಂಬ ನನಗೆ ನೋಯಿಸಿತ್ತು. ಕೆಲವರು NRIಗಳಲ್ಲಿ
ಮೂರು ವರ್ಗ ಇದೆ. ಒಂದನೇ ವರ್ಗ ಭಾರತದ ಬಗ್ಗೆ ಅಪಾರವಾದಂಥ ಅಭಿಮಾನ ಪ್ರೀತಿ, ಕನ್ನಡದ ಬಗ್ಗೆ ಅಪಾರವಾದ ಅಭಿಮಾನ ಪ್ರೀತಿ. ಇಂಡಿಯಾ ಅಂದರೆ, ಕನ್ನಡ ಅಂದರೆ ಬಹಳ ಪ್ರಾಣ ಬಿಟ್ಕೋತಾರೆ. ಕನ್ನಡ ಸಂಘ ಕಟ್ತಾರೆ, ಕನ್ನಡದಲ್ಲಿ ಏನೋ ಮಾಡಬೇಕು ಅಂತಾರೆ, ಅಲ್ಲಿ ಸಂಘಟನೆ ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ತಾರೆ, ಅವರೇ ಕನ್ನಡ ಶಾಲೆ ನಡೆಸ್ತಾರೆ. ತುಂಬ ಭಾವುಕವಾಗಿ ಭಾರತವನ್ನು ನೋಡುವ ಒಂದು ಗುಂಪಿದೆ. ನನಗೆ ಅವರು ತುಂಬ ಜನ ಗೊತ್ತು, ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಇನ್ನೊಂದು ಗುಂಪು ಭಾರತದ ಬಗ್ಗೆ ತುಂಬ ಕಹಿಯಾಗಿ ಮಾತನಾಡ್ತಾರೆ. ಇಲ್ಲಿ ಬಡತನ, ಇಲ್ಲಿ ಅಜ್ಞಾನ, ಇಲ್ಲಿ ಕಷ್ಟಗಳು ಇದಾವೆ, ಇಲ್ಲಿ ಇಲ್ಲ ಅಂತಲ್ಲ, ಅವುಗಳನ್ನು ತಿರಸ್ಕಾರದ ದೃಷ್ಟಿಯಿಂದ ಮಾಡ್ತಾರೆ. ಅವರು ಓದಿದ ಇದೇ ಯೂನಿವರ್ಸಿಟಿಗಳಲ್ಲಿ ಇಲ್ಲೇ ಡಿಗ್ರಿ ತಗೊಂಡಿರ್ತಾರೆ, ಇಲ್ಲಿಂದನೇ ಹೋಗಿರ್ತಾರೆ. ಅದೊಂದು ಗುಂಪಿರುತ್ತೆ. ಐ ಹೇಟ್ ದೆಮ್. ಆ ಮಾತುಗಳು ನನಗೆ ಬಹಳಷ್ಟು ಪಾರ್ಟಿಗಳಲ್ಲಿ ನಾನು ಕೇಳಿಸ್ಕೊಂಡ ಮಾತುಗಳು ಅಲ್ಲಿ ಅದು ಬಂದಿದೆ. ಇನ್ನು ರಮೇಶನ ಮಾತುಗಳಿದೆಯಲ್ಲ, ಸೂರ್ಯನ ಮಾತುಗಳು, ಅನೇಕ ಅವರ ಮಾತುಗಳೆಲ್ಲ, ಭೂಮಿಯ ಮಾತುಗಳೆಲ್ಲ ನನ್ನ ಮಾತುಗಳು. ಆಸ್ ಎ ಇಂಡಿವಿಜುವಲಿಸ್ಟಿಕ್ ನನ್ನ ಮಾತದು. ನನ್ನ ಮಾತು ಅಂದರೆ ನಾನು ಸಂಭಾಷಣೆ ಬರದೆ ಅಂತಲ್ಲ, ನನ್ನ ಬದುಕಿನ ಮಾತುಗಳು. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಬಂದ ಮಾತುಗಳು, ಅನೇಕ ಸಂದರ್ಭಗಳಲ್ಲಿ ಬರಿತಾ ಬಂದ ಮಾತುಗಳು. ಹಂಗಾಗಿ ಅದು ಕೂಡ ನನ್ನ ಸ್ವಾನುಭವವೇ ಆಗಿದೆ. ಇನ್ನು ಎಲ್ಲವನ್ನೂ ಒಬ್ಬ ಲೇಖಕ ತನ್ನ ಬಯೋಗ್ರಫಿಕಲ್ ಆಗಿ ಮಾಡೋಕ್ಕಾಗಲ್ಲ. ಕೆಲವನ್ನ ನೀವು ನಿಮ್ಮ ಕಲ್ಪನೆಗಳು, ನಿಮ್ಮ ಅನುಭವಗಳು, ಕಲ್ಪನೆ ಅನುಭವಗಳನ್ನು ನಾವು ಬೆಸೀತಾ ಹೋಗ್ತಾ ಒಂದು ಕತೆ, ಒಂದು ಕೃತಿ, ಒಂದು ಸಿನಿಮಾ, ಒಂದು ಪುಸ್ತಕ ಹುಟ್ಟುತ್ತೆ. ಹಾಗಾಗಿ ಅಮೆರಿಕದಲ್ಲಿ ನನ್ನ ಅನುಭವವೂ ಇದೆ, ನನ್ನ ಕಲ್ಪನೆಗಳೂ ಇದೆ. ಸಿನಿಮಾದಿಂದ ಒಂಚೂರು ಡ್ರಾಮಟೈಸ್ ಮಾಡಬೇಕಾಗುತ್ತೆ, ಉತ್ಪ್ರೇಕ್ಷೆ ಮಾಡಬೇಕಾಗುತ್ತೆ, ಅದೆಲ್ಲ ಸೇರ್ಕೊಂಡಿದ್ದಾವೆ. ಹಾಗಾಗಿ ಒಂದು ರೀತಿಯ ಎ ಸಾರ್ಟ್ ಆಫ್ ಬಯೋಗ್ರಾಫಿಕಲ್ ಎಲಿಮೆಂಟ್ಸ್ ಆರ್ ದೇರ್ ಇನ್ ದ ಫಿಲ್ಮ್, ನಾಟ್ ಆಲ್. ಅದು ಐಡಿಯಾ ಹೇಗೆ ಅಂದರೆ, ಭೂಮಿಕಾಳ ಪತಿ ಶಶಾಂಕನಿಗೆ ಒಂದು ಹಂತದಲ್ಲಿ ಇವರಿಬ್ಬರ ಪ್ರೇಮ ಗೊತ್ತಾಗಬೇಕಾದ್ರೆ ಅವರು ವಿದೇಶದಲ್ಲಿದ್ದಾರೆ. ಗೊತ್ತಾಗುವಾಗ ರಮೇಶ್ ಅಥವಾ ಸೂರ್ಯ ಅಲ್ಲಿರಬೇಕು. ಗೊತ್ತಾಗಲಿಕ್ಕೆ ಯಾವ್ಯಾವ ಎಲಿಮೆಂಟಿಂದ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು? ಜನರಲಿ ಪತ್ರ, ಲವ್ ಲೆಟರ್ ಬರೆದಿರ್ತಾನೆ, ಅಲ್ಲೆಲ್ಲ ಹೇಳ್ಕೊಂಡ್ಬಿಟ್ಟಿರ್ತಾನೆ, ಆ ಲವ್ ಲೆಟರ್ ಸಿಕ್ಬಿಟ್ರೆ ಆಗತ್ತೆ ಅನ್ನೋದೊಂದಿದೆ. ನನಗೇನನ್ನಿಸ್ತು, ಲವ್ ಲೆಟರ್ ಕ್ಲೀಶೆ, ಪ್ರೇಮ ಪತ್ರ. ಆಲ್ರೆಡಿ ಅದನ್ನ ಸಂಗಮ್ ಸಿನಿಮಾದಲ್ಲಿ ಅದ್ಭುತವಾಗಿ ರಾಜ್ ಕಪೂರ್ ತೋರಿಸಿದ್ದಾರೆ. ತನ್ನ ಹೆಂಡತಿಗೆ ಬಂದಿರಬಹುದಾದ ಪ್ರೇಮ ಪತ್ರವನ್ನು ಹುಡುಕಿ ಅವನು ಕಸದ ಬುಟ್ಟಿ ಆ ಚೂರುಗಳನ್ನು ಹುಡುಕ್ತಾನಲ್ಲ, ಅವನು ಜೋಡಿಸಿ ಏನು ಬರೆದಿರಬಹುದು ಅಂತ. ಎಂಥ ಅದ್ಭುತವಾದ ದೃಶ್ಯ ಅದು. ಅದನ್ನು ಬಿಟ್ಟು ಏನು ಮಾಡಬಹುದು ಅಂದಾಗ ನನಗೆ ಈ ಧ್ವನಿ ಸುರುಳಿ ಹೊಳಿತು. ಆಮೇಲೆ ಯೂಶುವಲಿ ಆ ಕಾಲದಲ್ಲಿ 96ರ ದಶಕದಲ್ಲಿ ಕ್ಲಿಂಟನ್ ಪ್ರೆಸಿಡೆಂಟ್, ಎಲ್ಲರೂ ಇಲ್ಲಿಂದ ಅಮೆರಿಕಾದಿಂದ, ಇಂಡಿಯಾದಿಂದ ಎಲ್ಲರೂ ಹೋಗ್ತಿದ್ರು. ಸಾಫ್ಟ್ವೇರ್ ಅಂತ ಇಡೀ ಸಿಲಿಕಾನ್ ವ್ಯಾಲಿ ತುಂಬಿ ಹೋಗಿತ್ತು. ಕನ್ನಡಿಗರಿಂದ, ತೆಲುಗಿನವರಿಂದ, ತಮಿಳಿನವರಿಂದ ತುಂಬಿ ಹೋಗ್ತಿತ್ತು. ಆ ಹೊತ್ತಿನಲ್ಲಿ ನನ್ನ ಹೆಂಡತಿ ಕೂಡ ಹೋಗಿದ್ದಾಗ ನಾವು ಅಷ್ಟೇ, ನಮ್ಮ ಕುಟುಂಬ ಮಾತ್ರ ವಾಪಸ್ ಬಂದ್ವಿ. ಆಕೆ ಜೊತೆ ಹೋಗಿದಾಗ ಎಲ್ಲರೂ ಅಲ್ಲಿ ಸಿಟಿಜನ್ಶಿಪ್ ತಗೊಂಡ್ರು, ಅಲ್ಲೇ ಉಳ್ಕೊಂಡ್ರು. ನಮ್ದು ಒಂದೇ ಫ್ಯಾಮಿಲಿ ಬಂದಿದ್ದು ವಾಪಸ್. ಬಿಕಾಸ್ ಐ ಆಮ್ ಎ ಟಿಪಿಕಲ್ ಸೂರ್ಯ. ನಾವು ಇಲ್ಲ, ನಮ್ಮ ಬದುಕಿ ಇಲ್ಲೇ ಇರಬೇಕು ಅಂತ, ಅದು ಬೇರೆ ವಿಷಯ. ಆದರೆ ಹೀಗೆ ಹೋಗುವ ಪ್ರತಿಯೊಂದು ಹೆಣ್ಮಕ್ಳು ಇಲ್ಲಿಂದ ತಿಂಡಿ, ತೀರ್ಥ, ನಿಪ್ಪಟ್ಟು, ಚಕ್ಲಿ, ಕೋಡುಬಳೆ ತಗೊಂಡ ಹಾಗೆ ಎಲ್ಲರೂ ಕ್ಯಾಸೆಟ್ಸ್ ತಗೊಂಡೋಗರಾಗ ನಾನು ನೋಡ್ತಾ ಇದ್ದೆ. ಭಾವಗೀತೆಗಳ ಕ್ಯಾಸೆಟ್ಟು, ಜನಪದ ಕ್ಯಾಸೆಟ್ಟು, ಕ್ಯಾಸೆಟ್ ಯುಗ ಆಗ. ಈಗಿನ ಡಿಜಿಟಲ್ ಎರಾ ಬಂದಿರಲಿಲ್ಲ. ನಮ್ಮ ಸಿನಿಮಾ ಕೂಡ ಇಟ್ಸ್ ನಾಟ್ ಎ ಡಿಜಿಟಲ್ ಫಿಲ್ಮ್. ಅಮೆರಿಕ ಅನಲಾಗ್ ಕ್ಯಾನಲ್ಲಿ ರೋಲ್ ಹಾಕಿ ಶೂಟ್ ಮಾಡಿದ್ದು. ಹೀಗೆ ಕ್ಯಾಸೆಟ್ ತಗೊಂಡೋಗೋದ್ರಿಂದ ನನಗೆ ಆ ಕ್ಯಾಸೆಟ್ಟು ಇಲ್ಲಿಂದ ಹೋಗಬೇಕು, ಅದು ಅಲ್ಲಿ ಸಿಗಬೇಕು ಅಂತ ಒಂದು ಯೋಚನೆ ಹೊಳಿತು. ಅದು ಆ ಕ್ಯಾಸೆಟ್ನ ಕವರ್ ಅದು ಬದಲಾಗೋದ್ರಿಂದ ಉಳಿಯುತ್ತೆ ಅಂತ ಒಂದು ಸಣ್ಣ ಮಿಸ್ಟ್ರಿ. ಇಲ್ಲಿಂದ ಕ್ಯಾಸೆಟ್ ತಗೊಂಡು ಹೋದ್ರು ಅಂತಾನೆ ಹೋಗ್ಬಿಟ್ರೆ ಸಿಕ್ಕಾಕೋತಾರೆ ಅಂತ ಗೊತ್ತಾಗ್ಬಿಡತ್ತೆ. ಆದರೆ ಅದು ಕ್ಯಾಸೆಟ್ನ ಸೂರ್ಯ ನೀರಿಗೆ ಎಸೆದ, ಹೊರಟೋಯ್ತದು. ಆದರೆ ಅವಳ ಬ್ಯಾಗಲ್ಲಿ ಇದೆ ಅಂತ ಒಂದು ಟೆನ್ಷನ್ ಇಟ್ಬಿಡ್ತೀವಿ ನಾವಲ್ಲಿ. ಅದು ಒಂದು ಸೃಜನಶೀಲವಾಗಿ, ಡ್ರಾಮೆಟಿಕ್ ಆಗಿ ಹೊಳೆದದ್ದು ಮತ್ತು ಚೆನ್ನಾಗಿ ಗಿಟ್ಟಿತು ಸಿನಿಮಾದಲ್ಲಿ. ಈಗ ಕ್ಯಾಸೆಟ್ನ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಅದರ ಅನೇಕ ಅಂಶಗಳು ಅವತ್ತಿಗೆ ಸತ್ಯ. ಈ ಸಿನಿಮಾಕ್ಕಿದ್ದದ್ದು ಎರಡೇ ಕ್ಲೈಮ್ಯಾಕ್ಸ್. ಒಂದು, ಸೂರ್ಯ ಭೂಮಿ ಮದುವೆ ಮಾಡಿಕೊಂಡು ಇಂಡಿಯಾಕ್ಕೆ ಬರೋದು. ಇನ್ನೊಂದು, ಮದುವೆ ಆಗದೆ ಇಂಡಿಯಾಕ್ಕೆ ಬರೋದು.
ಅಲ್ಲಿವರೆಗೂ ನಾವು ಕ್ಲಾರಿಟಿ ಇತ್ತು. ಸೂರ್ಯ ಅವನ ವ್ಯಕ್ತಿತ್ವ ಇರೋ ದೃಷ್ಟಿನಲ್ಲಿ ಅಮೆರಿಕಲ್ಲಿ ನೆಲೆಸಕ್ಕಾಗಲ್ಲ. ಅವನು ಎಷ್ಟೇ ದೊಡ್ಡ ಬಿಸ್ನೆಸ್ ಮನ್ ಆದರೂ ಅವನು ಇಂಡಿಯಾಕ್ಕೆ ಬರಬೇಕು, ಅವನ ಬೇರುಗಳಿಲ್ಲಿದೆ ಅಂತ ಹೇಳ್ಬಿಟ್ಟಿದ್ದೀವಿ. ಭೂಮಿಕಾ ಆಪ್ಷನ್ ಇದೆ ಅವಳಿಗೆ. ಅವಳು ಅಲ್ಲೂ ಉಳಿಬಹುದು, ಇಲ್ಲೂ ಉಳಿಬಹುದು. ಯಾಕೆಂದ್ರೆ ಅಲ್ಲಿ ಅವಳು ಹೆಣ್ಣು ಮಕ್ಕಳಿಗೆ ಸಿಕ್ಕುವ ಸ್ವಾತಂತ್ರ್ಯ ಅದೆಲ್ಲ ನೋಡಿದಾಳೆ. ಒಂದು ಹೆಣ್ಣು ಇಂಡಿವಿಜುವಲ್ ಆಗಿ ಬದುಕೋಕೆ ಸಾಧ್ಯ ಆದ ವ್ಯವಸ್ಥೆನಲ್ಲಿ ಸ್ವತಂತ್ರವಾಗಿರಬಹುದು ಅನ್ನೋದನ್ನ ನೋಡಿದಾಳೆ. ಹಂಗಾಗಿ ಅವಳಿಗೆ 2 ಆಪ್ಷನ್ ಇರುತ್ತೆ. ಆದರೆ ಅವಳು ಸೂರ್ಯನನ್ನು ಎಷ್ಟು ಇಷ್ಟಪಡ್ತಾಳೆ ಅನ್ನೋದ್ರ ಮೇಲೆ ಅವಳು ಭಾರತಕ್ಕೆ ಬರೋ ನಿರ್ಧಾರ ತೀರ್ಮಾನ ಆಗುತ್ತೆ. ಶಶಾಂಕನ ಸಾವಾಗ್ಬಿಟ್ಟಿದೆ. ಈ 2 ಚರ್ಚೆಗಳು ನಮ್ಮ ಎದುರುಗಡೆ ಇತ್ತು. ಇಬ್ಬರನ್ನು ದಂಪತಿಗಳನ್ನಾಗಿಸಿ ಕರ್ಕೊಂಡ್ಬರೋದು. ಆದರೆ ಆ ಅಂತ್ಯ ತುಂಬ ಕ್ಲೀಶೆ ಅನ್ನಿಸ್ತು, ತುಂಬ ಸರಳವಾಗಿ ಅನ್ನಿಸ್ತು. ಈಗಿರೋ ಅಂತ್ಯ ಟ್ರಾಜಿಡಿ ಅಲ್ಲ, ಟ್ರಾಜಿಡಿ ಅಲ್ಲ, ಅದು ದುರಂತ ಅಲ್ಲ. ಏನಂದ್ರೆ ಮದುವೆ ಒಂದೇ ಪರಿಹಾರ ಅಲ್ಲ ಬದುಕಿನಲ್ಲಿ. ಅದರ ಆಚೆಗೆ ಎಷ್ಟೋ ಸತ್ಯಗಳು ಉಳ್ಕೊಳ್ಳುತ್ತೆ. ಆಮೇಲೆ ನಾನು ಬರ್ತೀನಿ, ನಿನ್ನ ಇಂಡಿವಿಜುವಲ್ ಆಗಿ ಇರ್ತೀನಿ ಅಂತಾಳೆ. ಮುಂದೆ ಯಾವತ್ತೊಂದು ದಿವಸ ಆಗ್ಬಹುದು, ಆಗದೆ ಇರಬಹುದು ಅವ್ರ ಮಧ್ಯೆ ಪ್ರೀತಿ ಮದುವೆಗಳು ಇತ್ಯಾದಿಗಳು. ಆಮೇಲೆ ಗಂಡನ ಸಾವು ಬೆನ್ನ ಹಿಂದೆ ಇದೆ. ತಕ್ಷಣ ಮದುವೆಯನ್ನು ಡಿಕ್ಲೇರ್ ಮಾಡೋದು ಸ್ವಲ್ಪ ಅದು ತುಂಬ ಅಸಹಜ ಅನಿಸುತ್ತೆ. ಅದೊಂದು. ಎರಡನೇದಾಗಿ ಸೂರ್ಯ ಭೂಮಿ ಒಂದಾಗಲ್ಲ. ಸೂರ್ಯ ಭೂಮಿ ಒಂದು ಮಾಡೋದು ತುಂಬ ಅಸಹಜ, ತುಂಬ ಬೇರೆ ವ್ಯಕ್ತಿತ್ವ. ಸೂರ್ಯ ಒಂದು ಅಗ್ನಿಕುಂಡ, ಭೂಮಿ ಅವನ ಬೆಳಕಿನ ಕಿರಣ ಎಷ್ಟೋ ವರ್ಷಗಳಿಂದ ಭೂಮಿ ತಲುಪೋದಕ್ಕೆ ಒಂದು ಸೂರ್ಯನ ಕಿರಣ ಇವತ್ತು ಬರೋದು ಎಷ್ಟೋ ವರ್ಷ ಆಗಿರುತ್ತೆ ಅಂದ್ಬಿಟ್ಟು, ಅಂಥದ್ದೊಂದು ಸೂರ್ಯನ ಕಿರಣ ಅದನ್ನು ಪಡ್ಕೊಂಡು ಭೂಮಿ ಮೇಲೆ ಗಾಳಿ, ಸಸ್ಯರಾಶಿ, ಪ್ರಾಣಿ ಪಕ್ಷಿಗಳು, ಮನುಷ್ಯ ಕುಲ ಎಲ್ಲ ಉಟ್ಕೊಳ್ತಾ ಹೋಗುತ್ತೆ. ಸೂರ್ಯನ ಕಿರಣಗಳೇ ಭೂಮಿಗೆ ಒಂದು ಜೀವದಾಯಿನಿ. ಅದಕ್ಕೆ ಅವನಿಲ್ಲದೆ ಇದ್ದಾಗ ಭೂಮಿಲಿ ಕತ್ಲಾಗ್ಬಿಡುತ್ತೆ. ಅದನ್ನ ಕಾನ್ಸ್ಟೆಂಟ್ ಆಗಿರುವಂಥ ಸೂರ್ಯನ ಸುತ್ತ ಭೂಮಿ ತನ್ನ ಸುತ್ತನೂ ತಾನು ಸುತ್ತಾಳೆ, ತನ್ನ ಕಕ್ಷೆಯ ಸುತ್ತನೂ ಸುತ್ತಾಳೆ. ತನ್ನ ಸುತ್ತ ತಾನು ಸುತ್ತುವಾಗ ಹಗಲು ರಾತ್ರಿಗಳು ಮಾಡ್ಕೊಳ್ತಾಳೆ. ತನ್ನ ಕಕ್ಷೆಯಲ್ಲಿ ಸುತ್ತ ಹೋಗ್ತಾ ಇದ್ದಾಗ ಋತುಮಾನಗಳು ಬದಲಾಗ್ತಾ ಹೋಗುತ್ತೆ. ಹೀಗಾಗಿ ಭೂಮಿ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆದಂಥ ಜೀವ ಸೃಷ್ಟಿಗಿರತಕ್ಕಂಥ ಒಂದು ಜಾಗ. ಸೂರ್ಯ ಅವನ ಗುಣ ಮತ್ತು ಭೂಮಿಗಿರತಕ್ಕಂಥ 2 ಗುಣಗಳು ಪೂರ್ಣ ವಿಭಿನ್ನ. ಆದರೆ ಇಬ್ರು ಪ್ರೀತಿಸೋಕೆ ಸಾಧ್ಯ. ಅದು ಪ್ರೀತಿ, ಆ ಬಂಧನ ಇದೆ. ಈ ಎಲ್ಲ ತರ್ಕ ವಿತರ್ಕಗಳಾದ ಮೇಲೆ ನನಗೆ ಈಗಿರೋ ಅಂತ್ಯನೇ ಸರಿ ಅಂತ ಅನ್ನಿಸ್ತು. ಒಂದು ಹಂತದಲ್ಲಿ ಮದುವೆ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಆರ್ಗ್ಯುಮೆಂಟು ನಮ್ಮ ಟೀಮಲ್ಲಿ ಬಂತು. ಬಟ್ ತುಂಬ ಯೋಚನೆ ಮಾಡಿದ ಮೇಲೆ ಮದುವೆ ಮಾಡಿಸಿದ್ರೆ ತುಂಬ ಆರ್ಡಿನರಿ ಫಿಲ್ಮ್ ಆಗುತ್ತೆ. ಅವರು ಸ್ಟ್ರಾಂಗ್ ಇಂಡಿವಿಜುವಲ್ ಆಗಬೇಕು. ಅವಳು ಹೇಳ್ತಾಳೆ, ನಾನು ನಿನ್ನ ಜೊತೆ ಬರ್ತೀನಿ ಭಾರತಕ್ಕೆ, ನಾನು ಅಲ್ಲಿ ಉಳಿತೀನಿ, ನಿನ್ನಾಗಿ ಏನಾದ್ರು ಸಾಧನೆ ಮಾಡ್ತೀನಿ ಅಂತ ಹೇಳುವಂಥ ಒಂದು ಸ್ಟ್ರಾಂಗ್ ಇಂಡಿವಿಜುವಲ್ ಪೊಸಿಷನ್ಗೆ ಬರ್ತಾಳೆ. ಬಟ್ ಐ ವಿಲ್ ಬಿ ಯುವರ್ ಗುಡ್ ಫ್ರೆಂಡ್. ಯಾಕೆ ಸ್ಟ್ರಾಂಗ್ ಇಂಡಿವಿಜುವಲ್ ಆಗ್ತಾಳೆ ಅಂದರೆ ಅವಳು ಆಗೋದಲ್ಲ, ಅಮೆರಿಕನ್ ಮಾಡುತ್ತೆ. ಅಮೆರಿಕ ಕಣ್ಣ ನೀರು ಹಾಕೊಂಡು ತಬ್ಬಲಿಗಳಾಗಂತ ಹೋದಂಥವ್ರು ಕೂಡ ಅಲ್ಲಿ ಹೋದ ಕೂಡಲೇ ದೇ ವಿಲ್ ಬಿ ವೆರಿ ಸ್ಟ್ರಾಂಗ್ ಇಂಡಿವಿಜುವಲ್. ತುಂಬ ಜನ ಅನ್ಕೊಂತಾರೆ ಅದು ವ್ಯಕ್ತಿಯ ಸಾಧನೆ, ಅಲ್ಲಿ ಹೋದಕ್ಕೋಸ್ಕರ ಈ ವ್ಯಕ್ತಿ ಸಾಧಿಸ್ಬಿಟ್ಟ, ನಮ್ಮ ಹುಡುಗಿ ಹಿಂಗಿದ್ಲಪ್ಪ ಅಮೆರಿಕಕ್ಕೆ ಹೋದಾಗ ಹಿಂಗೆ ಆಗ್ಬಿಟ್ಲು, ನಮ್ಮ ಹುಡುಗ ಹಿಂಗಿದ್ದ ಅಲ್ಲಿ ಹೋದ್ ಇಷ್ಟು ಮಾಡಿಬಿಟ್ಟ. ಅಲ್ಲ, ದಟ್ ಈಸ್ ದ ಸ್ಟ್ರೆಂತ್ ಆಫ್ ಅಮೆರಿಕಾ. ಅಮೆರಿಕ ಅನ್ನುವ ವ್ಯವಸ್ಥೆ ಮನುಷ್ಯನಂಗೆ ಮಾಡುತ್ತೆ. ದಟ್ ಕ್ರೆಡಿಟ್ ಗೋಸ್ ಟು ಅಮೆರಿಕನ್ ಸಿಸ್ಟಮ್, ನಾಟ್ ಇಂಡಿವಿಜುವಲ್ಸ್. ಒಬ್ಳು ಭೂಮಿ ಹಂಗೆ ಆಗ್ತಾಳೆ ಅಂದರೆ ಅದಕ್ಕೆ ಆ ಸಿಸ್ಟಮ್ ಕಾರಣ. ಅಲ್ಲಿ ಸಿಕ್ಕೋ ದುಡ್ಡು, ಸವಲತ್ತು, ಪಾಸಿಬಿಲಿಟೀಸ್ ಅದು ಸಾಧ್ಯ. ಅಂತ ಒಂದು ಸ್ಟ್ರಾಂಗ್ ಆಗಿ ಬೆಂಕಿಯಲ್ಲಿ ಬೆಂದವಳು ಎಸ್ ಐ ಲವ್ ಯು, ಐ ವಿಲ್ ಮ್ಯಾರಿ ಯು ಅಂದ್ಬಿಟ್ರೆ ಆ ಪಾತ್ರ ಎಲ್ಲೋ ಕೆಳಗೆ ಹೋಗ್ಬಿಡುತ್ತೆ ಅಂತ. ಶೂಟ್ ಮಾಡಿದ್ದು ಏನಿದೆ ಅದನ್ನೇ ಶೂಟ್ ಮಾಡಿದ್ದು. ಆದರೆ ಕಡೆ ಶಾರ್ಟ್ನ ಶೂಟ್ ಮಾಡಿದ್ದು ನಿಮ್ಗೆ ಹೇಳಬೇಕು ನಾನು. ಕಡೆಯಲ್ಲಿ ಸೂರ್ಯ ಮತ್ತು ಭೂಮಿ ಇಬ್ಬರು ವಿಮಾನ ಹೊರಡುತ್ತೆ. ಆ ವಿಮಾನ ಹೊರಟಾಗ ಆ ಶಾರ್ಟ್ ನೀವು ಕಲ್ಪಿಸ್ಕೊಳ್ಳಿ. CG ಮಾಡಿಲ್ಲ, ನಿಜವಾದ ಶಾರ್ಟ್ ಅದು. ಆಗ CG ದುಡ್ಡು ಇರಲಿಲ್ಲ ನಮ್ಮ ಹತ್ರ, ಅಷ್ಟು ಆ ಕಲ್ಪನೆನೂ ಹೊಳೆದಿಲ್ಲ. ಆ ವಿಮಾನ ಆಗಲೇ ಮುಸ್ಸಂಜೆ ದೀಪ ಹಾಕಿರೋ ವಿಮಾನ ಬರ್ತಾ 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 ಈ ಕಡೆಗೆ ದೊಡ್ಡದೊಂದು ಅಮೆರಿಕನ್ ಬಾವುಟ ಇರುತ್ತೆ, ಈ ಕಡೆಗೆ ಪೂರ್ಣ ಚಂದ್ರ ಇರುತ್ತೆ. ಅದರ ನಡುವೆ ವಿಮಾನ ಕ್ರಾಸ್ ಆಗುತ್ತೆ. ಅಂದರೆ ಚಂದ್ರನನ್ನ ಅಮೆರಿಕವನ್ನು ಬಿಟ್ಟು ಸೂರ್ಯ ಮತ್ತು ಭೂಮಿ ಭಾರತಕ್ಕೆ ಬಂದರು ಅನ್ನುವಂಥ ಒಂದು ಸಾಂಕೇತಿಕವಾದ ಶಾಟ್. ತುಂಬ ಜನ ಆ ಶಾಟ್ ನೋಡೋದಿಲ್ಲ, ಯಾಕೆಂದರೆ ಟೈಟಲ್ ಕಾರ್ಡ್ ಶುರು ಆಗ್ಬಿಡುತ್ತೆ, ಆಗಲೇ ದೊಡ್ಡಬಿಡ್ತಾರೆ. ಅದು ಅವ್ರಿಷ್ಟ. ಬಟ್ ನಾನು ಮಾಡುವಾಗ ಪ್ರತಿ ಕಡೆ ಫ್ರೇಮ್ವರೆಗೂ ಕೇರ್ಫುಲ್ ಆಗಿರಬೇಕು, ಮಾಡಬೇಕು. ನಮ್ಮ ಧರ್ಮ ಅದು, ಕರ್ತವ್ಯ, ವೃತ್ತಿ ಧರ್ಮ. ಅದಕ್ಕೆ
ಹೇಗೆ ಮಾಡೋದು ಅಂತ ನಾನು ಸನ್ನಿ ಪ್ಲಾನ್ ಮಾಡಿಕೊಂಡು ಅಮೆರಿಕದಲ್ಲಿ ಪೂರ್ಣಚಂದ್ರ ಹುಡುಕ್ಬೋದು, ಅದ್ರ ಪಕ್ಕ ಒಂದು ದೊಡ್ಡ ಬಾವುಟ ಸ್ತಂಭ, ಅದೆಲ್ಲ ಸರಿ, ವಿಮಾನ ಹೆಂಗೆ ಅದ್ರ ಮಧ್ಯೆ ಬರೋದು? ಸೊ ಒಂದು ದಿವಸ ಏನು ಮಾಡಿದ್ವಿ, ಸ್ಯಾನ್ ಹೊಸೆ ಏರ್ಪೋರ್ಟಲ್ಲಿ ಒಂದು ಕಾರ್ ತಗೊಂಡು ಸುತ್ತ ಹುಡುಕಿದ್ವಿ ಎಲ್ಲಿಂದ ಕಾಣುತ್ತೆ ವಿಮಾನ ಹಾರೋದು. ಮತ್ತು ಬೆಳದಿಂಗಳ ರಾತ್ರಿ ಹುಡುಕಿದ್ವಿ. ಅದು ಒಂದು ಸ್ಮಶಾನ. ಆ ಸ್ಮಶಾನದಲ್ಲಿ ನಮಗೆ ಚಿತಾಭಸ್ಮವನ್ನು ತೆಗೆದುಕೊಳ್ಳೋ ಅಂತ ಒಂದು ಶೂಟಿಂಗ್ ಇತ್ತು. ಅಲ್ಲಿ ಒಬ್ಬ ಗಾರ್ಡ್ ಇದ್ದ, ಅವನು ಬೇರೆ ನಮ್ಗೆ ಹೆದರ್ಸೋನು. ಇಲ್ಲಿ ಸಾಯಂಕಾಲ ಆದ ತಕ್ಷಣ ಎಲ್ಲ ಸಮಾಧಿಯಿಂದ ಗೋಸ್ಟ್ಗಳು ಬಂದು ಮಾತಾಡ್ತಾವೆ ನನ್ನ ಜೊತೆ, ನಾನು ಮಾತಾಡ್ತೀನಿ, ದೇ ಆರ್ ವೆರಿ ಫ್ರೆಂಡ್ಲಿ ಅಂತ ಹಿಂಗೆ ಹೇಳ್ತಿದ್ದ. ಸಾಯಂಕಾಲ ಆದ್ಮೇಲೆ ಹೋಗ್ಲಿಕ್ಕೆ ನಮಗೆ ಭಯ. ಆ ಸ್ಮಶಾನದಲ್ಲಿ ಒಂದೇ ಕಡೆ ನಮಗೆ ಬಾವುಟ, ದೊಡ್ಡ ಬಾವುಟ ಆಯಿತು, ಈ ಕಡೆ ಪೂರ್ಣಚಂದ್ರ ಸಿಗ್ತಾನೆ. ಸರಿ, ಏನಾದರೂ ಮಾಡಿ ಅವ್ನು ಪರ್ಮಿಷನ್ ತಗೊಂಡು ಹೋಗಿ ಕ್ಯಾಮ್ರಾ ಇಟ್ಕೊಂಡು ಬೆಳದಿಂಗಳ ರಾತ್ರಿ ಕೂತ್ಕೊಂಡ್ವಿ. ಕೂತ್ಕೊಂಡ್ರೆ ಎಲ್ಲ ಫ್ಲೈಟು ಈ ಕಡೆ ಆ ಕಡೆ ಎಲ್ಲೆಲ್ಲೋ ಹೋಗ್ಬಿಡವು. ನಾವು ಹೇಳಿದಾಗ ಹೆಂಗೆ ಹೋಗ್ತಾವೆ ಫ್ಲೈಟು. ನಿರಾಶೆ ಆಗೋಯ್ತು ನಮ್ಗೆ, ಏನಪ್ಪಾ ಅಂತ. ಕೊನೆಗೆ ಬಹಳ ಹೊತ್ತು ಕಾದ ಮೇಲೆ ಒಬ್ಬ ಪುಣ್ಯಾತ್ಮ ನಮಗೆ ಹೇಳಿ ಮಾಡಿಸ್ದಂಗೆ ಒಬ್ಬ ಪೈಲಟ್ ಕರೆಕ್ಟಾಗಿ ಹಿಂಗೆ ಬಂದ. ಅದೇ ಸಿನಿಮಾದ ಕಡೆ ಫ್ರೇಮ್, ಶಾರ್ಟ್ ಅಂಡ್ ಫ್ರೇಮ್. ಅದು ವಿಮಾನ ಎಕ್ಸಿಟ್ ಆಗುತ್ತೆ, ಸ್ಕ್ರೋಲಿಂಗ್ ಶುರು ಆಗುತ್ತೆ. ಅದು ನಾನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ ವಿದ್ಯಾರ್ಥಿಗಳಿಗೆ ಹೇಳುವಾಗ, ನೋಡಿ ನಾವು ತೆಗೆದ ಶಾರ್ಟ್ನ ಎಲ್ಲಾನು ಜನ ನಾವು ಅಂದ್ಕೊಂಡಂಗೆ ನೋಡ್ತಾರೆ, ನಾವು ಹೇಳಿದಂಗೆ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೋಬೇಕಾಗಿಲ್ಲ. ಬಟ್ ಇಟ್ಸ್ ಎ ಡಾಕ್ಯುಮೆಂಟೇಶನ್, ದಾಖಲೆ. ನೀವು ದಾಖಲೆ ಮಾಡುವಾಗ ಸರಿಯಾಗಿ ನಾವು ಅದನ್ನು ಸೆರೆ ಹಿಡಿಬೇಕು. ಆ ಶಾರ್ಟ್ನ ನಾನು ಈಗ ಹೇಳಿದ ಮೇಲೆ ಹೋಗಿ ನೋಡ್ತಾರೆ, ಹೌದು ಹೀಗಾದು ಅಂತ. ಹೌದು ಸರ್, ಕರೆಕ್ಟ್, ಅದು ಆಗಿದೆ ಅಂತ ಹೇಳಿ. ಯಾಕಂದ್ರೆ ನಾವು ಇಲ್ಲಿ ನಮ್ಮ 10th ಸಿನಿಮಾ ಶಾಲೆಯಲ್ಲಿ ಫಿಲ್ಮ್ ಹೇಳ್ಕೊಡ್ತೀವಲ್ಲ, ಅವ್ರಿಗೆ ಈ ಥರದ ಸ್ಕ್ರಿಪ್ಟ್ಸ್ಗಳು ಬೇಕಾಗತ್ತೆ, ಮಾಡೆಲ್ಸ್ ಬೇಕಾಗತ್ತೆ. ಇದೊಂದೇ ಮಾಡೆಲ್ ಅಂತಲ್ಲ, ಇಂಥದ್ದು ಮಾಡೆಲ್ ನೋಡಿ ಅಂತ ಬೇರೆ ಬೇರೆ ಅವ್ರವ್ರ ಮಾಡೆಲ್ ಅವ್ರು ಮಾಡ್ಕೊಳ್ತಾರೆ. ಹಾಗಾಗಿ ನನಗೆ ಈಗಲೂ ಆ ಸಿನಿಮಾ ಮುಕ್ತಾಯ ಆದಾಗ ಆ ಶಾರ್ಟ್ ಸಿಕ್ಕಿದ್ದು ರೋಮಾಂಚನ ಇದೆಯಲ್ಲ, ರಾತ್ರಿ ಕಾದು ಬಹುಶಃ 2-3 ರಾತ್ರಿ ನಮಗೆ ಸಿಕ್ಕಲಿಲ್ಲ. ದಿನ ಹೊಡೋಗೋದು ರಾತ್ರಿ ಆದ ತಕ್ಷಣ ಕ್ಯಾಮ್ರಾ ಇಟ್ಕೊಂಡು. ಯಾಕಂದ್ರೆ ಆರ್ಟಿಸ್ಟ್ ಬೇಕಾಗಿಲ್ವಲ್ಲ, ಎಲ್ಲರನ್ನು ಬಿಟ್ಬಿಟ್ಟು ನಾವು ಅಷ್ಟು ಜನ ಹೋಗೋದು, ಹೋಗಿ ಕಾಯ್ತಾ ಕೂತ್ಕೊಳ್ಳೋದು. ಅವನಿಗೆ ಆಶ್ಚರ್ಯ, ಅವನಿಗೆ ಇವ್ರು ಯಾಕೆ ಇಲ್ಲಿ ಬಂದು ಕಾಯ್ತಾರೆ, ಇಲ್ಲಿ ಬಂದು ಸ್ಮಶಾನದಲ್ಲಿ ಬಾಟ ತೆಗಿತಾ ಕೂತ್ಕೋತಾರಲ್ಲ ಯಾಕೆ ದಿನ, ಇಲ್ಲ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಫ್ಲೈಟ್ ಶುಡ್ ಪಾಸ್ ಹಿಯರ್ ಅಂತ. ನಾವು ಹೌ ಕಮ್ ಇಟ್ಸ್ ಪಾಸಿಬಲ್ ಅಂತ. ಏರ್ಪೋರ್ಟ್ ಪಕ್ಕ ಇದ್ರೆ ಸಿಗತ್ತೆ. ಅದು ಬೇರೆ ಸ್ಮಾಲ್ ಏರ್ಪೋರ್ಟ್, ಇಟ್ಸ್ ನಾಟ್ ಎ ಬಿಗ್ ಏರ್ಪೋರ್ಟ್. ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟ್ ಹೋದ್ರೆ ತುಂಬಾ ಇಂಟರ್ನ್ಯಾಷನಲ್. ಅದು ಸ್ಯಾನ್ ಹೊಸೆ ಅನ್ನೋದು, ಈ ಸ್ಯಾನ್ ಹೊಸೆ, ಮಿಲ್ಪೀಟರ್ಸ್, ಸನಿವೇಲ್, ಇವೆಲ್ಲ ಚಿಕ್ಕ ಚಿಕ್ಕ ಊರುಗಳು, ಸಣ್ಣ ಊರುಗಳು. ನಮ್ಮ ದಕ್ಷಿಣ ಬೆಂಗಳೂರಲ್ಲಿ ಜಯನಗರ, ಜೆ.ಪಿ. ನಗರ, ಬನಶಂಕರಿ ಅಂತೀವಲ್ಲ, ಹೀಗೆ ಎಲ್ಲ ಕಡೆ ತುಂಬ ಜನ ಕನ್ನಡಿಗರಿದ್ದಾರೆ. ಸೊ ಅಲ್ಲಿ ನಮಗೆ ಆ ಶಾರ್ಟ್ ಸಿಕ್ತು. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್. ಆದರೆ 25 ವರ್ಷ ಆದ್ಮೇಲೆ ಅದನ್ನ ನೆನಪು ಮಾಡ್ಕೊಳ್ಳೋದೇ ಒಂದು ಖುಷಿ, ಸಂಭ್ರಮ. ನಾನು ಮಾಡಿದೆ ಅನ್ನೋದಕ್ಕಿಂತ ನಾವೆಲ್ಲ ಸೇರಿ ಮಾಡಿದ್ವಿ, ಅಂಡ್ ಇಟ್ ಹ್ಯಾಪನ್ಡ್. ಇಷ್ಟೇ ಎಫರ್ಟ್ಸ್ ನೋಡಿ, ಮಾತಾಡ್ ಮಲ್ಲಿಗೆ ಇಷ್ಟೇ ಎಫರ್ಟ್ಸ್ ಹಾಕಿದ್ದೀನಮ್ಮ. ಇದಕ್ಕಿಂತ 10 ಪಟ್ಟು ಜಾಸ್ತಿ ಶ್ರಮ ಪಟ್ಟಿದ್ದೀನಿ. ಕಮರ್ಷಿಯಲಿ ಸಿನಿಮಾಕ್ಕೆ ಸಕ್ಸಸ್ ಸಿಕ್ಕಲಿಲ್ಲ. ಒಳ್ಳೆ ಫಿಲ್ಮ್ ಅಂದರು, ರಿವ್ಯೂ ಬಂತು, ಅವಾರ್ಡ್ ಬಂತು, ಕಾನ್ಸಲ್ಲಿ ಸ್ಕ್ರೀನ್ ಮಾಡಿದೆ, ಎಲ್ಲ ಸರಿ. ಬಟ್ ಮಾತಾಡ್ ಮಲ್ಲಿಗೆ ಇಷ್ಟೇ ನನ್ನ ಹೃದಯಕ್ಕೆ ಹತ್ತಿರವಾದ ಸಿನಿಮಾ. ನಾನು ಇದನ್ನ ಯಾಕೆ ಕಂಪ್ಯಾರಿಟಿವ್ ಆಗಿ ಹೇಳ್ತೀವಿ ಅಂದರೆ, ಗೆದ್ದಾಗ ಸಂಭ್ರಮ, ಸೋಲು ಅನಾಥ, ಒಂಟಿ. ನಾನು ಈ ಮಟ್ಟದ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದಕ್ಕೆ ಅದೊಂದು ಶಾಶ್ವತವಾದ ಕೊರಗು ನನಗೆ ಆ ಸಿನಿಮಾ ಬಗ್ಗೆ. ಎಲ್ಲ ಸಿನಿಮಾಗಳು ಅಮೆರಿಕ ಆಗಲ್ಲ, ಗೊತ್ತು ನನಗೆ, ಆಗಕ್ಕೆ ಸಾಧ್ಯ ಇಲ್ಲ, ನಿರೀಕ್ಷೆನೂ ಮಾಡೋಕ್ಕಾಗಲ್ಲ. ಬಟ್ ಆ ಸಿನಿಮಾಕ್ಕೆ ನನಗೆ ನಿರೀಕ್ಷೆ ಇತ್ತು ಆಸ್ ಎ ಡೈರೆಕ್ಟರ್. ಒಂದಿನ ಒಂದು ಬಸ್ನಲ್ಲಿ ಅರೌಂಡ್ 35-40 ಸ್ಟೂಡೆಂಟ್ಸ್ ಫ್ರಮ್ ಅನ್ ಇಂಜಿನಿಯರಿಂಗ್ ಕಾಲೇಜ್ ಬಂದರು. ನಾನು ಒಂದು ಬಾಡಿಗೆ ಮನೆ ಬಂದರು. ಎಲ್ಲ ಮೇಲೆ ಬಂದು, ಸರ್ ತುಂಬ ನಮಗೆ ನಿಮ್ಮ ಸಿನಿಮಾ ಇಷ್ಟ ಆಯಿತು. ಥ್ಯಾಂಕ್ ಯು ಪಾ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಸರ್, ನಾವಿಷ್ಟು ಜನ ವಿ ಸರ್ವ್ ಅವರ್ ಕಂಟ್ರಿ, ನಾವು ಅಮೆರಿಕ ಹೋಗಲ್ಲ ಸರ್ ಅಂತ ಒಂಥರ ದೀಕ್ಷೆ, ಶಪಥ ತೊಟ್ಟವ್ರಂಗೆ ಹೇಳಿ. ಇಟ್ ವಾಸ್ ವೆರಿ ಟಚಿ ಸೀನ್. ಆ ಥರದ ಒಂದು ಅನುಭವಗಳು ಇಂಡಿವಿಜುವಲ್ ಆಗಿ ತುಂಬ ಆಗಿದೆ. ನನ್ನ ಮಗಳಿಗೆ ಭೂಮಿಕಾ ಅಂತ ಹೆಸರಿಟ್ವಿ, ಆ ಥರ ತುಂಬ ಜನ ಹೇಳಿದ್ದಾರೆ. ಆಮೇಲೆ ಅಮೆರಿಕಕ್ಕೆ ಹೋಗಲ್ಲ, ನಮ್ಮ ದೇಶ ದೊಡ್ಡದು, ನಮ್ಮ ದೇಶನ. ಆಮೇಲೆ ರಿಕ್ಷಾ ಡ್ರೈವರ್ಗಳ ಥರದ ಕಾರ್ಮಿಕ ವರ್ಗದ ಬಂಧುಗಳು, ಸರ್ ಆ ಸಿನಿಮಾದಲ್ಲಿ
ಅದೇನೋ ಇದೆ ಸರ್, ಅದೇನೋ ಇದೆ ಸರ್, ನಮ್ಮ ದೇಶ ಸರ್. ಅಂದರೆ ಅವನಿಗೆ ಅವನ ರೀತಿ ಅರ್ಥ ಆಗಿರುತ್ತೆ, ಇಂಟೆಲೆಕ್ಚುಯಲ್ಗಳಿಗೆ ಇಂಟೆಲೆಕ್ಚುಯಲ್ ಥರ ಅರ್ಥ ಆಗುತ್ತೆ. ಈ ಸಿನಿಮಾ 365ನೇ ದಿನ ಸಮಾರಂಭ ಮಾಡಿದಾಗ ಇವರು ಬಂದಿದ್ರು, ಬಾಲಚಂದ್ರ ಅವರು ಬಂದಿದ್ರು. ಅವೆಲ್ಲ ಸ್ಮರಣ ಫಲಕಗಳನ್ನು ಕೊಟ್ಟು ಗಿರೀಶ್ ಕಾಸರವಳ್ಳಿ ಅವರು ಒಂದು ಮಾತು ಹೇಳಿದ್ದಾರೆ, ಯೂಟ್ಯೂಬಲ್ಲಿ ಇದೆ ನೋಡಿ. ಅವ್ರು ಹೇಳಿದರು, ಸೂರ್ಯ ಚಂದ್ರ ಇರುವವರೆಗೆ ಈ ಸಿನಿಮಾ ಚಂದ್ರಾರ್ಕವಾಗಿ ಉಳಿಯುತ್ತೆ ಅಂತ. ಅದೇ 2 ಕ್ಯಾರೆಕ್ಟರ್ನ ಗಮನ ಇಟ್ಕೊಂಡು ಅವರು ಹೇಳ್ತಾ ಹಂಗಂತ ಹೇಳಿದರು. ಆ ಥರದ ಪ್ರತಿಕ್ರಿಯೆಗಳನ್ನು ತುಂಬ ಸಾಮಾನ್ಯರಿಂದ, ತುಂಬ ಮಕ್ಕಳಿಂದ, ಇವತ್ತು ನೋಡೋ ಮಕ್ಕಳು ಕೂಡ ಅವ್ರಿಗೇನೋ ಅರ್ಥ ಆಗುತ್ತೆ. ಕೆಲವು ಸಿನಿಮಾಗಳು ಮಕ್ಕಳಿಗೆ ಪ್ರಿಯವಾಗಲ್ಲ, ದೊಡ್ಡವ್ರಿಗೆ ಇಷ್ಟ ಆಗಿರುತ್ತೆ, ಕಾರ್ಮಿಕರಿಗೆ ಇಷ್ಟ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಇಷ್ಟ ಆಗುತ್ತೆ, ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ಇಂಟೆಲೆಕ್ಚುಯಲ್ ಆಗಿ ಬೌದ್ಧಿಕವಾಗಿರೋರಿಗೆ ಅರ್ಥ ಆಗುತ್ತೆ. ಲಂಕೇಶ್ ಪತ್ರಿಕೆ ಮೊದಲ ಬಾರಿಗೆ ಸೆಂಟರ್ ಸ್ಪ್ರೆಡ್ ಮಾಡಿ ಕವರ್ ಪೇಜ್ ಹಾಕಿ ಈ ಸಿನಿಮಾ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಲಂಕೇಶ್ ಅವರು ತರಿಸ್ಕೊಂಡು ಸಿನಿಮಾನ ಹಾಗೆ VHS ಕ್ಯಾಸೆಟ್ನ ನೋಡಿ ಒಂದು ಎಡಿಟೋರಿಯಲ್ ಬರ್ತಿದ್ರು. ಯಾವಾಗಲೂ ಟೀಕೆ ಮಾಡುವಂಥ ಒಂದು ಪತ್ರಿಕೆ ಅದು ನನಗೆ ಲಂಕೇಶ್ರು ನನಗೆ ಕೊಟ್ಟಂಥ ಬಹಳ ದೊಡ್ಡ ಪ್ರಶಸ್ತಿ. ಈ ಮಿಕ್ಕ ಪ್ರಶಸ್ತಿಗಳಿಗಿಂತ, ಯಾಕಂದ್ರೆ ಅವ್ರು ಬಹಳ ಕಟು ವಿಮರ್ಶಕರು. ಅವರು ಒಂದು ಸಂಚಿಕೆ ಪೂರ್ತಿ ಆ ಸಿನಿಮಾಕ್ಕೆ ವಿನಿಯೋಗಿಸಿ ಎಲ್ಲರ ಹತ್ರ ಬರೆಸಿದ್ರು ಅವರ ವರದಿಗಾರರಿಂದೆಲ್ಲ. ಈ ಥರದ ಅನೇಕ ಕ್ಷಣಗಳು ಇದೆ. ಆಮೇಲೆ ಅದಕ್ಕಿಂತ ಇನ್ನೊಂದು ರೋಮಾಂಚಕ ಸಂಗತಿ ಅಂದರೆ, ಪ್ರಶಸ್ತಿ ಬಂದಾಗ ಅದೇ ವರ್ಷ ಅಣ್ಣವರಿಗೆ ದಾದಾ ಪಾಲ್ಕೆ ದೆಹಲಿಯಲ್ಲಿ, ಅವರು ದಾದಾ ಪಾಲ್ಕೆಯನ್ನು ತೆಗೆದುಕೊಂಡಂಥ ವೇದಿಕೆಯಲ್ಲಿ ನನಗೆ ಈ ಚಿತ್ರಕ್ಕೆ ಪ್ರಶಸ್ತಿ ಬಂತು. ಆಗ ದಾದಾ ಪಾಲ್ಕೆ ನಟರ ಅವರಿಂದ ನನಗೆ ಪ್ರಶಸ್ತಿ ಕೊಡಿಸಿದ್ರು, ಅಣ್ಣವರಿಂದ. ದೆಹಲಿ ಕರ್ನಾಟಕ ಸಂಘ ನಮಗೆಲ್ಲ ದೊಡ್ಡ ಸಮಾರಂಭ ಇಟ್ಟಿತ್ತು. ದೆಹಲಿ ಕರ್ನಾಟಕ ಸಂಘದಲ್ಲಿ ಮತ್ತೊಮ್ಮೆ ಅಣ್ಣ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಅಮೃತ ಹಸ್ತದಿಂದ ನನಗೆ ಒಂದು ಸನ್ಮಾನ, ಪುರಸ್ಕಾರ ಮಾಡಿದರು. ನಾನು ಅದರಲ್ಲೊಂದು ಸಾಲು ಹೇಳಿದ್ದೀನಿ, ಈಗಲೂ ಅಣ್ಣ ಅವರೇ ನಂಬರ್ 1 ಸ್ಟಾರಮ್ಮ ಅಂತ. ಅದು ಯಾವಾಗಲೂ ಅವರು ಕೇಳಿ ಸಂತೋಷ ಪಡ್ತಾ ಇದ್ರು. ಇದರ ಧ್ವನಿ ಸುರುಳಿನ ಅವ್ರ ಮನೆಯಲ್ಲಿ ಅಣ್ಣ ಅವರು, ಪಾರ್ವತಮ್ಮ ಅವರು ಬಿಡುಗಡೆ ಮಾಡಿದ್ದು. ಆಗ ಅವರು ಸಾರ್ವಜನಿಕವಾಗಿ ಆಡಿಯೋ ರಿಲೀಸ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ, ಮನೆಯಲ್ಲಿ ಒಂದು ಸಣ್ಣ ಪತ್ರಕರ್ತರ ಒಂದು ಮಾಧ್ಯಮದ ಗೆಳೆಯರ ಮುಂದೆ ಬಿಡುಗಡೆ ಮಾಡ್ತಾ ಇದ್ರು. ಆಗ ಅವ್ರ ಮನೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡಿಕೊಟ್ಟಿದ್ರು. ಸಿನಿಮಾ ನೋಡಿದ್ರು, ಸಂತೋಷಪಟ್ಟಿದ್ರು. ಈ ಥರ ಈ ಸಂದೇಶ ಪ್ರಶಸ್ತಿ ಅಂತ ಮಂಗಳೂರಿನಲ್ಲಿ ಒಂದು ಪ್ರಶಸ್ತಿ ಕೊಡ್ತಾರೆ, ಒಂದು ಕ್ರೈಸ್ತ ಮಿಷನರಿ, ಬಹಳ ಪ್ರತಿಷ್ಠಿತವಾದ ಪ್ರಶಸ್ತಿ. ಅದನ್ನ ಈ ಚಿತ್ರಕ್ಕೆ ಕೊಟ್ಟಿದ್ರು. ಆಗ ನಮ್ಮ ಜೊತೆಗೆ ಪೂರ್ಣಚಂದ್ರ ತೇಜಸ್ವಿಯವರಿಗೂ ಒಂದು ಅವ್ರ ಕಾದಂಬರಿಗೆ ಬಂದಿತ್ತು ಅಂತ. ಎಲ್ಲ ದೊಡ್ಡವ್ರ ಜೊತೆಗೆ ಪ್ರಶಸ್ತಿ ತೆಗೆದುಕೊಂಡಂತ ಒಂದು ನೆನಪು ಮತ್ತು ಖುಷಿ. ಅಣ್ಣವ್ರ ಸಿನಿಮಾ ನೋಡಿ ಪಾರ್ವತಮ್ಮ ಅವರು ಇಬ್ಬರು ಒಂದು ಮಾತು ಹೇಳಿದರು, ತುಂಬ ಕಷ್ಟ. ನಾವು ಮಾಲ್ಡೀವ್ಸ್ಗೆ ಹೋಗಿದ್ವಿ ಒಂದು ಮುತ್ತಿನ ಕತೆ ಮಾಡುವಾಗ, ವಿದೇಶದಲ್ಲಿ ಎಷ್ಟು ಕಷ್ಟ ಅಂತ ಗೊತ್ತು. ನೀವು ತುಂಬ ದೂರ ಹೋಗಿ ಮಾಡ್ಕೊಂಡು ಬಂದಿದ್ದೀರಿ, ಕನ್ನಡಕ್ಕೆ ಇಂಥ ದೊಡ್ಡ ಸಿನಿಮಾ ಮಾಡಿದ್ದೀರಿ, ಸಾಹಸ ಮೆಚ್ಚಬೇಕಾದ್ದೆ. ಯಾಕೆಂದರೆ ಸಿಂಗಪೂರ್ನ ಹೋಗೋದು ಸಿನಿಮಾಗಳಾಗಿತ್ತು, ಹೆಚ್ಚಂದರೆ ಈ ಕಡೆ ಬ್ಯಾಂಕಾಕ್ ಎಲ್ಲ 4 ಗಂಟೆ ಪ್ರಯಾಣ, ಎಕಾನಮಿ ಕಡಿಮೆ ಇರುತ್ತೆ. ಹಾಗಾಗಿ ಅವರು ಒಂದು ಮುತ್ತಿನ ಕತೆ ಅನುಭವಗಳನ್ನು ಪಾರ್ವತಮ್ಮ ಹೇಳಿದರು. ಅವರು ಅಣ್ಣವ್ರನ್ನ ಕರ್ಕೊಂಡು ಹೋಗಿದ್ದಾಗ ಅಲ್ಲ ಅದಂಥ ಶಂಕರನಾಗ್ ಅವರ ನಿರ್ದೇಶನದ ಸಿನಿಮಾ ಅದು. ಹೇಳಿ, ನೀವೆಲ್ಲ ಅಲ್ಲೆಲ್ಲ ಹೋಗಿ ಬಂದಿದ್ದೀರಲ್ಲಪ್ಪ, ಭಾಳ ನಿಮ್ಮ ಸಾಹಸ ದೊಡ್ಡದು ಅಂತ ಹೇಳಿ ಪ್ರೀತಿಯಿಂದ ಪ್ರೋತ್ಸಾಹದಾಯಕವಾಗಿ ಮಾತಾಡಿದರು. ಮತ್ತು ಆ ಸಿನಿಮಾವನ್ನ ಖುದ್ದಾಗಿ ನೋಡಿದ್ರು, ಕೂತ್ಕೊಂಡು ಆಡಿಯೋ ರಿಲೀಸ್ ಮಾಡಿಕೊಟ್ರು. ಅದೇನೋ ಯೋಗ ಅನ್ನೋ ಹಾಗೆ ದಾದಾ ಪಾಲ್ಕೆ ಜೊತೆಗೆ ಅದು ಸಿಂಕ್ ಆಯಿತು. ಆ ವರ್ಷವೇ ನನಗೆ ಅವರಿಂದ ಪ್ರಶಸ್ತಿ ತಗೊಳ್ಳೋಂಥ ಪುಣ್ಯ ಬಂತು. ಅನಂತರ ಹೂಮಳೆ ನೆಕ್ಸ್ಟ್ ಸಿನಿಮಾದಲ್ಲಿ ಹಾಡು ಹೇಳಿದರು, ಟೈಟಲ್ ಸಾಂಗ್ನ, ಹೂಮಳೆ ಹೂಮಳೆನ. ಅದೆಲ್ಲ ಒಂದು ಕಂತು, ಒಂದು 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 ಒಂದಕ್ಕೊಂದು ಪರಸ್ಪರ ಜೋಡಿ ಆಗಿರುವಂಥ ಘಟನೆಗಳು. ನಾನು ಒಂದು ಮಾತು ಹೇಳ್ತೀನಿ, ತಪ್ಪಾಗಿ ಭಾವಿಸ್ಬೇಡಿ. ನಾನು ಈ ಚಿತ್ರಗಳ ಬಜೆಟ್ ಬಗ್ಗೆ ಮಾತಾಡಬಾರ್ದು ಅಂದ್ಕೊಳ್ತೀನಿ. ಕಾರಣ ಏನಂದರೆ, ನಾವು ಕ್ರಿಯೇಟಿವ್ ಪೀಪಲ್. ನಾನೇ ನಿರ್ಮಾಪಕ ಆದಾಗ ನಾನು ಮಾತಾಡ್ತೀನಿ. ನಾನು ಅಮೃತಧಾರೆ ಬಗ್ಗೆ ನೀವು ಮಾತಾಡುವಾಗ ಅದು ನಾನು ಒನ್ ಆಫ್ ದಿ ಪ್ರೊಡ್ಯೂಸರ್. ಹಣಕಾಸಿನ ಜಗತ್ತು ನಿರ್ಮಾಪಕರದು. ಆಮೇಲೆ ಅದನ್ನ ಮೀರಿ ಇಂಥ ಸಿನಿಮಾಗಳು ಎಷ್ಟೊಂದು ಚರ್ಚೆ ಮಾಡಿದ್ವಲ್ಲ ನಾವು, ಇದೆಲ್ಲ ಹಣದ ವಹಿವಾಟನ್ನು ಮೀರಿದ ಒಂದು ಜಗತ್ತು. ಅದ್ರ ಬಗ್ಗೆ ಮಾತ್ರ ನಾನು ಅಧಿಕೃತವಾಗಿ ನಾನು ಮಾತಾಡ್ಬೋದು. ಹಣಕಾಸಿನ ಬಗ್ಗೆ ಅಧಿಕೃತ ಮಾಹಿತಿಗಳಿರಲ್ಲ ನಮ್ಮ ಹತ್ರ. ಇಷ್ಟೇ ಬಂತು, ಇಷ್ಟೇ ಆಯಿತು ಅದು ಗೊತ್ತಿರಲ್ಲ. ಆದರೆ ಕಡಿಮೆ ಬಜೆಟಲ್ಲಿ ಮಾಡಿದ ಸಿನಿಮಾ ಅನ್ನೋದು ಮಾತ್ರ ನಾನು ಹೇಳ್ಬೋದು.
ಅದು ಅದನ್ನ ಮೀರಿ ವಿತರಕನೊಬ್ಬ ನಿರ್ಮಾಪಕನೊಬ್ಬ ಮಾತಾಡೋ ಭಾಷೆಗೆ ಹೊರಟೋಗ್ಬಿಡುತ್ತೆ ಅದು. ಐ ಡೋಂಟ್ ವಾಂಟ್ ಟು ಗೋ ಟು ದಟ್ ಝೋನ್. ಕ್ಷಮಿಸಿ ದಯವಿಟ್ಟು. ಯಶಸ್ವಿ ಚಿತ್ರ. ಈ ಯಶಸ್ಸು ಹಣಕಾಸಿನ ಗಳಿಕೆಯನ್ನು ಮೀರಿತ್ತು, ತುಂಬ ದೊಡ್ಡ ಯಶಸ್ಸು. ಈ ಯಶಸ್ಸನ್ನು ಯಾವ ಕೋಟಿಯಿಂದಲೂ ಅಳೆಯೋಕ್ಕಾಗಲ್ಲ. ಅದು ಕೊಟ್ಟಂಥ ತೃಪ್ತಿ ಪ್ರೇಕ್ಷಕರು ಕಳೆದ ಒಂದು ವಾರದಿಂದ ಒಂದು ನನಗೆ ಎಚ್ಚರಿಸ್ತಾ ಇದ್ರು. ನನಗೆ ಮರೆತು ಹೋಗಿದೆ 25 ವಾರ ಮುಹೂರ್ತ ಆಗಿದ್ದು ಅಂತ. ಇಲ್ಲಿಯ ಕಷ್ಟಸ್ಸು ಇದೆಲ್ಲ ನೋಡ್ಕೊಂಡು ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ. ಹಾಗಾಗಿ ನಾನು ಫಿನಾನ್ಷಿಯಲ್ ಆಸ್ಪೆಕ್ಟ್ ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅಮೆರಿಕದಲ್ಲಿ ಮೊದಲ ಬಾರಿಗೆ ವ್ಯಾಪಕವಾಗಿ ಇಡೀ ಅಮೆರಿಕದ ಉದ್ದಗಲಕ್ಕೆ ಪ್ರದರ್ಶನಗೊಂಡ ಸಿನಿಮಾ. ನಾನೇ ಈ ಸಿನಿಮಾದ ಪ್ರಿಂಟ್, ಆಗೆಲ್ಲ ಪ್ರಿಂಟ್ ಬರೋದು, ಅದನ್ನು ಒಬ್ಬ ಸಹ ಪ್ರಯಾಣಿಕನ ಹಾಗೆ, ಒಂದು ಮಗುವಿನ ಹಾಗೆ ಅದನ್ನು ಎತ್ಕೊಂಡು ಇಲ್ಲಿಂದ ಒಂದು 35 kg ಟಿನ್ ಅದು ಹೊತ್ಕೊಂಡು ಕಸ್ಟಮ್ಸಲ್ಲಿ ಬಿಡಿಸ್ಕೊಂಡು ತಗೊಂಡು ಹೋಗಿ ಅಲ್ಲಿ ಪ್ರತಿಯೊಂದು ಚಿತ್ರಮಂದಿರದ ಕ್ಯಾಬಿನ್ಗೆ ಅದನ್ನು ಕೊಂಡೊಯ್ದು ಅದು ಹಾಕಿಸಿ ಸುಮಾರು 20-25 ಸೆಂಟರ್ ಅಮೆರಿಕಾದಲ್ಲಿ ಎಲ್ಲೆಲ್ಲಿ ಕನ್ನಡಿಗರು 200 ಜನ 300 ಜನ ಇದ್ರು ಕೂಡ ಅಲ್ಲಿ ಸಿನಿಮಾ ತೋರಿಸಿ ಆ ಒಂದು ಪ್ರತಿಕ್ರಿಯೆಯನ್ನು ನಾನು ಸಂತೋಷಪಟ್ಟು ಅಲ್ಲಿಂದ ಬಂದು ಚೇಂಬರಿಗೆ ನಾನು ಒಂದು ವರದಿ ಕೊಟ್ಟು, ಇಷ್ಟು ಕಡೆ ಇಂಥ ಕನ್ನಡಿಗರು ಇಷ್ಟು ಜನ ಇದ್ದಾರೆ, ಇದನ್ನು ಪರ್ಮನೆಂಟ್ ಆಗಿ ಕನ್ನಡ ಫಿಲ್ಮ್ ಸ್ಕ್ರೀನ್ ಮಾಡಬಹುದು ಅಂತಕ್ಕಂಥ ಒಂದು ದಯವಿಟ್ಟು ವ್ಯವಸ್ಥೆ ಮಾಡಿ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ ನಾನು. ಹೀಗಾಗಿ ಮೊದಲ ಬಾರಿಗೆ ವ್ಯಾಪಕವಾಗಿ ಅಮೆರಿಕದಲ್ಲಿ ಚಿತ್ರೀಕರಣ ಮಾತ್ರ ಅಲ್ಲ, ಪ್ರದರ್ಶನಗೊಂಡ ಸಿನಿಮಾ ಕೂಡ ಆಯ್ತಿದ್ದು. ಅನಂತರ ಆ ಟ್ರೆಂಡ್ ಮುಂದುವರಿಯಿತು. ಅಮೃತಧಾರೆ ನಾನು ಮತ್ತೆ ಅದೇ ತರ ಮಾಡಿದೆ, ಹೂಮಳೆ ನಾನು. ಹಾಗೆಲ್ಲ ಏನಾದ್ರು ಸಮಸ್ಯೆ ಏನಾಗ್ತಿತ್ತು ಅಂದ್ರೆ ಕ್ಯಾರಿ ದ ಪ್ರಿಂಟ್ ತುಂಬಾ ಕಷ್ಟ ಆಗೋದು. ನಮಗೆ ಯಾರು ಏನಾದ್ರು ನಮ್ಮನ್ನ ಕೆಲವರು ಗೇಲಿ ಮಾಡೋರು, ಏನು ಡೈರೆಕ್ಟರ್ ಆಗಿ ಇವರು ಡಬ್ಬ ಹೊತ್ಕೊಂಡು ಹೋಗ್ಬೇಕಾ ಅಂತ. ನನ್ನ ಮಗು ಅದು, ಇಟ್ಸ್ ನಾಟ್ ಡಬ್ಬಾ ಫಾರ್ ಮೀ, ಇಟ್ಸ್ ಮೈ ಚೈಲ್ಡ್ ಅನ್ನೋ ಸಂತೋಷದಿಂದ ನಾನು ಹೊತ್ಕೊಂಡು ಹೋಗ್ತಾ ಇದ್ದೆ. ಈಗೆಲ್ಲ ಒಂದು ಸ್ಮಾಲ್ ಪೆನ್ ಡ್ರೈವಲ್ಲಿ ಫಿಲ್ಮ್ ಹೋಗುತ್ತೆ, ಡಿಜಿಟಲ್ಲಿ ಅದಕ್ಕೆ ಬೇರೆ ಬೇರೆ ಮಾಧ್ಯಮಗಳಿದ್ದಾವೆ, ಬರೀ ಕೈನಲ್ಲಿ ಒಬ್ಬ ನಿರ್ದೇಶಕ ಹೋಗ್ಬೋದು. ಆದರೆ ಅವತ್ತು ಪ್ರತಿ ಊರಿಗೆ ಹೋಗಿ ಬೆಳಗ್ಗೆ ಇಲ್ಲಿ ಸ್ಕ್ರೀನಿಂಗ್ ಮುಗಿದ ಮೇಲೆ ಮಧ್ಯಾಹ್ನ ಇನ್ನೊಂದು ಊರು, ಅಷ್ಟರೊಳಗೆ ಡೊಮೆಸ್ಟಿಕ್ ಫ್ಲೈಟಲ್ಲಿ ಹೋಗಿ ಅಲ್ಲಿ ಇಳಿಬೇಕಾಗಿತ್ತು. ಕೆಲವು ಕಡೆ ಕಾರಲ್ಲಿ ಟ್ರಾನ್ಸ್ಫರ್ ಮಾಡೋದು. ಆ ಥರ ಅಮೆರಿಕದಲ್ಲಿ ಎಲ್ಲ ಪ್ರಾಂತ್ಯಗಳಲ್ಲಿ ನಾವು ಅದನ್ನು ತೋರಿಸಿದ್ದೀನಿ. ಆ ಕಡೆ ಬೇ ಏರಿಯಾ ಅಂತ ಇದೆ, ಅಲ್ಲಿ ತುಂಬ ಕನ್ನಡಿಗರಿದ್ದಾರೆ. ಹತ್ತತ್ರ 10,000 ಕನ್ನಡಿಗರಿರುವಂಥ ಒಂದು ದೊಡ್ಡ ಪಾಕೆಟ್ ಅದು. ಅಲ್ಲಿ ತೋರಿಸ್ಕೊಂಡು ಅಲ್ಲಿಂದ ಕೆಳಗಡೆ ಲಾಸ್ ಏಂಜಲ್ಸಲ್ಲಿ ತೋರಿಸ್ಕೊಂಡು ಈ ಕಡೆ ಡೆಟ್ರಾಯ್ಟಲ್ಲಿ, ಶಿಕಾಗೋ, ವಾಷಿಂಗ್ಟನ್ DC, ವರ್ಜೀನಿಯಾ, ನ್ಯೂ ಜೆರ್ಸಿ, ಈ ಥರ ಎಲ್ಲ ಸೆಂಟರ್ಸ್ನಲ್ಲಿ ಕನ್ನಡ ಸಂಘಗಳ ಸಹಯೋಗದೊಂದಿಗೆ, ಅಂದರೆ ಭಾಳ ಜನ ಕನ್ನಡ ಸಂಘದವರು ಉತ್ಸಾಹದಿಂದ ಅವರು ಭಾಗವಹಿಸಿದ್ರು. ಇಡೀ ನಮ್ಮ ಅಮೆರಿಕಾದ ಎಲ್ಲ ಸ್ಕ್ರೀನಿಂಗನ್ನು ಅರೇಂಜ್ ಮಾಡಿದವಳು ನನ್ನ ಶಿಷ್ಯೆ ಶಶಿಕಲಾ ಚಂದ್ರಶೇಖರ್. ಆಕೆ ಕೂತ್ಕೊಂಡು ಎಲ್ಲ ಕಂಪ್ಲೀಟ್ ಅಮೆರಿಕಾದಲ್ಲಿ ಇಲ್ಲಿ ಇಷ್ಟು ಗಂಟೆ ಶೋ ಬಿಡುತ್ತೆ, ಇಷ್ಟು 1 ಗಂಟೆ ಟೈಮ್ ಇರುತ್ತೆ, ಹೆಂಗ್ ಶಿಫ್ಟ್ ಮಾಡ್ಬೇಕು, ನಾನು ಎಲ್ಲಿ ಕಾರ್ನಿಂದ ತಗೊಂಡು ಹೋಗ್ಬೇಕಾ ಇಲ್ಲ ಡೊಮೆಸ್ಟಿಕ್ ಫ್ಲೈಟಲ್ಲಿ ಹೋಗ್ಬೇಕಾ, ಆ ಥರ ಮಾಡಿ ಪಾಪ ಶಿ ಆರ್ಗನೈಸ್ ದ ಹೋಲ್ ಸ್ಕ್ರೀನಿಂಗ್ಸ್ ಇನ್ ಅಮೆರಿಕಾ. ಆಕೆ ಕಾವೇರಿ ಕನ್ನಡ ಕೂಟದ ಪ್ರೆಸಿಡೆಂಟ್ ಬೇರೆ ಆಗಿದ್ರು. ಎಲ್ಲ ಕನ್ನಡ ಕೂಟಕ್ಕೂ ಮಾತಾಡಿ ಆರ್ಗನೈಸ್ ಮಾಡಿಕೊಟ್ರು. ಸೊ ಹಾಗಾಗಿ ಈಗ ಕನ್ನಡ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ. KGF ಥರದವು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಬಟ್ ಆಗ ಇನ್ನೂ ನನಗೆ ಕನ್ನಡದಕ್ಕೆ ಇನ್ನೂ ಓಪನಿಂಗ್ ಸಿಕ್ಕಿರಲಿಲ್ಲ. ಈ ಚಿತ್ರ ಮಾಡ್ತು ಆ ಕೆಲಸವನ್ನು. ಅಲ್ಲೇ ಚಿತ್ರೀಕರಣವಾಗಿದ್ದರಿಂದ ಸ್ವಲ್ಪ ಸುಲಭ ಆಯ್ತದು. ಅದೊಂದು ಇನ್ನೊಂದು ಸಂತೋಷ ಪಡುವ ಸಾಹಸದ ವಿಷಯ. ಅಲ್ಲಿ ರೆಸ್ಪಾನ್ಸು 90% ಜನ ಇಷ್ಟಪಟ್ಟರು. ಕೆಲವು ಕಡೆ ಅಮೆರಿಕನ್ನಡಿಗರನ್ನ ಒಂಚೂರು ಪಿಂಚ್ ಮಾಡೋ ದೃಷ್ಟಿಗಳಿದೆ, ಅವ್ರಿಗೊಂಚೂರು ಚುಚ್ಚುತ್ತೆ. ಅಂಥವರು ಸ್ವಲ್ಪ ನಮ್ಮನ್ನು ಚುಚ್ಚಿದ್ದೀರಿ ಅಂತ ಸ್ವಲ್ಪ ಬೇಜಾರು ಮಾಡಿಕೊಂಡು, ನಾನು ಹೇಳಿದೆ, ಒಬ್ಬ ನಿರ್ದೇಶಕ ಓದ್ ಕಡೆ ಎಲ್ಲ ಒಬ್ಬಟ್ಟು ತಿಂದು ಒಳ್ಳೆ ಮಾತಾಡ್ಕೊಂಡು ಓಡಾಡೋಕ್ಕಾಗಲ್ಲ. ಅದು ಬೇರೆ ಖಾಸಗಿ ಸಂಬಂಧ. ಕ್ರಿಯೇಟಿವ್ ಫಾರ್ಮ್ನಲ್ಲಿ ಇರುವಾಗ ನಾವು ಸ್ವಲ್ಪ ಕ್ರಿಟಿಕಲ್ ಆಗಿರಬೇಕಾಗತ್ತೆ. ನೀವು ಯಾಕೆ ಆ ಪಾತ್ರೆಗಳ ಜೊತೆ ಗುರುತಿಸ್ಕೋತೀರಿ? ಇಷ್ಟು ಜನ ಕೆಲಸ ಮಾಡಿರೋರೆಲ್ಲ ಇಲ್ಲಿ NRIಗಳೇ, ಅವರೆಲ್ಲ ಬರ್ಸಿದ್ದೀನಿ, ಅವ್ರ ಹೆಸರು ಹಾಕಿದ್ದೀನಿ, ಅವರಿಗೆಲ್ಲ ನಾನು ಏನು ಮಾಡ್ತೀನಿ ಅಂತ ಗೊತ್ತಿತ್ತು, ಕತೆ ಗೊತ್ತಿತ್ತು, ನಾವೆಲ್ಲ ಸೇರ್ ಮಾಡಿರೋದು. ಆಮೇಲೆ ನಿಮ್ಮ ನೆಲದ ಒಬ್ಬ ಪ್ರತಿಭಾವಂತನನ್ನು ಸಂಗೀತ ನಿರ್ದೇಶಕನನ್ನಾಗಿ ನಾನು ಪರಿಚಯಿಸ್ತಾ ಇದ್ದೀನಿ. ಅದು
ನೀವು ಹೆಮ್ಮೆ ಪಡಬೇಕಾದ್ದು. ಅದರಿಂದ ಕೆಲವರು ಇರ್ತಾರೆ, ಎಲ್ಲ ಒಂದು ಕಲಾಕೃತಿಯಲ್ಲೂ ಚಿಕ್ಕ ಪುಟ್ಟ ವಿಮರ್ಶೆಗಳು, ಟೀಕೆಗಳಿರುತ್ತೆ. ಅದೇನು ಮಾಡೋಕ್ಕಾಗಲ್ಲ. ನಾವು ಮಾಡಿದ ಎಲ್ಲವನ್ನು ಎಲ್ಲರೂ ಎಲ್ಲ ಕಾಲಕ್ಕೂ ಮೆಚ್ಕೋಬೇಕು ಅಂತ ಹೇಳಕ್ಕಾಗಲ್ಲ. ಕೆಲವರಿಗೆ ಚಿಕ್ಕ ಚಿಕ್ಕ ಸಂಧಾನಗಳು ಇರುತ್ತೆ. ನಮ್ಮನ್ನು ಟೀಕೆ ಮಾಡಿದ್ದಾರೆ ಅಂತ. ಇನ್ನು ಕೆಲವೇ ಸರಿಯಾಗಿ ಹೇಳಿದಿರಿ, ನಾವಿರೋದು ಹಾಗೆ, ನೀವು ಮಾಡಿರೋದು ಹಾಗೆ ಅಂತ ಹೇಳಿದವರು ಇದ್ದಾರೆ. ಹಾಗೆ ಹಾಲಿವುಡ್ ಫಿಲ್ಮ್ಸಲ್ಲೆಲ್ಲ ಸ್ಟ್ರೈಟ್ ಲೈನ್ಸ್ ಬಳಸ್ತಾರೆ. ಇಂಗ್ಲಿಷ್ ಕ್ಯಾಪ್ಗಳಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿಬಿಟ್ಟು ಬರೀತಾರೆ. ಇದು ಸ್ವಲ್ಪ ಹಾಲಿವುಡ್ನಲ್ಲಿ ಅಲ್ಲೆಲ್ಲ ಶೂಟಿಂಗ್ ಮಾಡ್ತಿದ್ದರಿಂದ ನಾನು ಅಕ್ಷರಗಳನ್ನ ಹೀಗೆ ಬಳಸಿದೆ. ಅಮೆರಿಕಾನ ಈಗ ಅಮೃತಧಾರೆ ಬೇರೆ ತರ ಇದೆ ನೋಡಿ, ಅದೇ ಇದರಲ್ಲಿ ಹೀಗೆ ಬರುತ್ತೆ. ಸ್ಕ್ವೇರ್ ಬಟ್ ನಾಟ್ ಸ್ಕ್ವೇರ್, ಹಾಗೆ ಲಂಬವಾಗಿ ನಿಂತುಕೊಳ್ಳೋ ಅಕ್ಷರಗಳು. ಅದು ಕೂಡ ನನಗೆ ಸ್ವಲ್ಪ ಇಂಗ್ಲಿಷ್ ಪೋಸ್ಟರ್ಗಳು, ಹಾಲಿವುಡ್ ಟೈಟ್ಲ್ಗಳನ್ನು ನೋಡ್ತಾ ಇದ್ದೆ. ಅದರಿಂದ ಅದನ್ನು ಹೇಳಿ ನಾನು ಡಿಸೈನರ್ಗೆ ಅದನ್ನು ಮಾಡಿಸಿದ್ದೆ. ಆಪ್ಟಿಕಲ್ಸ್ ಅಂತ ಮಾಡ್ತೀವಿ, ಅಂದರೆ ಟೈಟಲ್ ಕಾರ್ಡ್ನ ಸೂಪರ್ ಇಂಪೋಸ್ ಮಾಡೋ ಥರದ ಕೆಲವು ಮೂಲಭೂತವಾದಂತಹ ಕೆಲವು ಟೆಕ್ನಿಕ್. ಅದು ಬಿಟ್ಟರೆ ಒಂದು ಕಡೆಯೂ ನಾವು ಕಂಪ್ಯೂಟರ್ ಗ್ರಾಫಿಕ್ಸು, ಅನಿಮೇಷನ್ ವರ್ಕು ಹೇಳಿದ್ನಲ್ಲ. ಈಗ ಚಂದ್ರ ಮತ್ತು ನಕ್ಷತ್ರ ಅಲ್ಲ, ಚಂದ್ರ ಮತ್ತು ಅಮೆರಿಕದ ಬಾವುಟ, ವಿಮಾನ ಹಾರಿ ಬಂದದ್ದು ಕೂಡ ದ ಜೆನ್ಯೂನ್ ರಿಯಲ್ ಶಾಟ್. ಗೋಲ್ಡನ್ ಗೇಟ್ ಬ್ರಿಡ್ಜ್, ಅಲ್ಲಿರೋ ವಿಂಡು, ಅಲ್ಲಿರೋ ಲೈಟು ಅದೆಲ್ಲ ಅವೈಲಬಲ್, ಅಲ್ಲಿದ್ದಂಥ ಲೈಟ್. ಯೂಶಲಿ ಏನು ಮಾಡ್ತಾರೆ, ಸರಿಯಾಗಿ ಹೋದಾಗ ಯಾವುದೋ ಒಂದು ವೆದರ್ ಇರುತ್ತೆ, ಕ್ಲೌಡಿ ಇರುತ್ತೆ, ಟೂ ಮಚ್ ಸನ್, ಹಾರ್ಶ್ ಲೈಟ್ ಇರುತ್ತೆ, ಶೂಟ್ ಮಾಡ್ಕೊಂಡ್ಬಿಟ್ಟು ಬಂದು ಇಲ್ಲಿ ಕಲರ್ ಗ್ರೇಡಿಂಗು, ಕಲರ್ ಕರೆಕ್ಷನ್ಸ್ ಅಂತ ನಾವು ಇಲ್ಲಿ ಮಾಡ್ತೀವಿ. ಆದರೆ ಅಲ್ಲಿ ಅವರು ನಾವು ಎಲ್ಲ ಜಾಗದಲ್ಲೂ ನಮಗೆ ಏನಿದೆ ಫಿಲ್ಮಲ್ಲಿ ಅದನ್ನೇ ಶೂಟ್ ಮಾಡಿರೋದು, ಇನ್ಕ್ಲೂಡಿಂಗ್ ಡಿಸ್ನಿ ಲ್ಯಾಂಡ್, ಅವೈಲೇಬಲ್ ಲೈಟ್ಸ್, ಅವರು ಹಾಕಿದಂಥ ಲೈಟ್ಸ್ಗಳು, ಕ್ಯಾಸಿನೋಗಳಲ್ಲಿ ಅಲ್ಲಿದ್ದಂಥ ಲೈಟ್ಸ್ಗಳು, ಡೇ ಲೈಟ್ಸಲ್ಲಿ ಮಾಡಿರೋದು. ಸಣ್ಣ ಪುಟ್ಟ ರಿಫ್ಲೆಕ್ಟರ್ಸ್ ಅದು ಇದು ಯೂಸ್ ಮಾಡಿದ್ದಾರೆ ಸನ್ನಿ ಅವರು. ಅದು ಬಿಟ್ಟರೆ ಯಾವುದೂ CG ವರ್ಕ್ ಇಲ್ಲ ನಮ್ಮ ಫಿಲ್ಮಲ್ಲಿ. 2-3 ಇದ್ದಾವೆ, ಒಂದಂತ ಹೇಳಿದ್ದಾರೆ. ಮೊದಲನೇ ನನ್ನ ಫೇವರಿಟ್ ಸೀನು, ಇಂಡಿಯಾದಲ್ಲಿ ಸೂರ್ಯ ತನ್ನ ಪ್ರೀತಿಯನ್ನು ಹೇಳ್ಕೊಳಕ್ ಪಡಿಪಾಟ್ಲು ಪಡ್ತಾನಲ್ಲ, ಆ ದೃಶ್ಯಗಳು. ಹೇಳೋ ಅಂತಾಳೆ, ಆಮೇಲೆ ಹೇಳ್ತೀನಿ, ಬರ್ಕೊಡ್ತೀನಿ, ಲೆಟರ್ ಕೊಡ್ತೀನಿ, ಹಿಂಗೆ ಹೇಳ್ಕೊಂಡು ಮಾಡ್ತಾನೆ. ಆ ಭಾಗದಲ್ಲಿ ಆ ದೃಶ್ಯ. ಎರಡನೇದು, ಅಮೆರಿಕಕ್ಕೆ ಹೊರಡ್ತಾನಲ್ಲ ಫ್ರೆಂಡು, ಆ 3 ಜನ ದೃಶ್ಯ ಬಹಳ ಒಳ್ಳೆಯ ದೃಶ್ಯ ಅದು. ಅವನು ಹೇಳ್ತಾನೆ, ನಿಂದೆಲ್ಲ ಹುಸಿ ದೇಶಭಕ್ತಿ, ಇಲ್ಲಿ ಜಾಬ್ ಹುಡುಗ ಗೊತ್ತಾಗತ್ತೆ, ಇಲ್ಲಿ ಕರಪ್ಷನ್ನು, ಬ್ಯೂರಾಕ್ರಸಿ. ಇಂಡಿಯಾನ ಬೈತಾನೆ, ಇಲ್ಲ ಕಣೋ, ಅದೇನೇ ಆದರೂ ಕೂಡ ಅದನ್ನೆಲ್ಲ ಅರ್ಥ ಮಾಡ್ಕೊಂಡೇ ನಮ್ಮ ದೇಶನ, ನಮ್ಮ ಬೇರು ಮುಖ್ಯ ಅಂತ, ನನ್ನ ರೆಕ್ಕೆ ಮುಖ್ಯ ಅಂತ, ನಾನು ಮಹಾತ್ಮ ಗಾಂಧಿ ಅಲ್ಲ ಅಂತಾನೆ. ಆ ಆರ್ಗ್ಯುಮೆಂಟ್ ಇದೆಯಲ್ಲ, ಅವರಿಬ್ಬರ ಮಧ್ಯೆ ಭೂಮಿ ಇಬ್ಬರನ್ನು ಸಮಾಧಾನ ಮಾಡೋದು, ಅಲ್ಲಿಂದ ಅದು ಯಾವ ಮೋಹನ ಮುರಳಿಗೆ ಲೀಡ್ ಆಗುತ್ತೆ. ಆ ಜೀಪಲ್ಲಿ ಹೊರಟೋಗ್ತಾನೆ ಅವನು, ಬೇಕಾದ್ರೆ ಬನ್ನಿ ಕಳಿಸೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ. ಸೊ ಸ್ವೀಟ್ ಇಟ್ಕೊಂಡು ಓಪನ್ ಆಗುತ್ತೆ, ಸ್ವೀಟ್ ಕೊಡೋಕೆ ಅಂತ. ಆ ಸ್ವೀಟ್ ಕೊಡೋಕೆ ಆ ಸ್ವೀಟನ್ನು ಬಿಸಾಕಿ ಕಹಿ ಆಗಿಬಿಡುತ್ತೆ ಸೀನು. ಅದು ನನಗೆ ತುಂಬ ಇಷ್ಟವಾದ. ಅದಕ್ಕೆ ಹಳೆಯ ಒಂದು ಮಂಟಪ, ಅದೇ ಬಾರ್ಕೂರ್ ಮಂಟಪ. ಅದು ಆ ಮಂಟಪದ ಮೇಲೆಲ್ಲ ಹುಲ್ಲು ಬೆಳೆದಿತ್ತು, ಮುರುಕಲು ಮಂಟಪ, ಕಂಬಗಳೆಲ್ಲ ಶಿಥಿಲವಾಗಿದ್ದವು. ಅದು ಒಂದು ರೀತಿ ಭಾರತದ ಹೆರಿಟೇಜನ್ನು ಹೇಳ್ತಾ ಇತ್ತು, ಭಾರತದ ಕಠೋರ ವಾಸ್ತವವನ್ನು ಹೇಳ್ತಾ ಇತ್ತು. ಆ ದೃಶ್ಯ ತುಂಬ ಚೆನ್ನಾಗಿತ್ತು. ಅವನು ಡಿಕ್ಲೇರ್ ಮಾಡೋದು, ನಾನು ಹೋಗ್ತೀನಿ, ಹೆಂಗೋ ಹೋಗ್ತೀಯಾ, ಇಷ್ಟು ವರ್ಷ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದು ಹೊರಟ್ಬಿಡ್ತಾನಂತೆ. ಅವ್ನು ಡೋಂಟ್ ಬಿ ಅನ್ನೆಸರಿ ಎಮೋಷನಲ್ ಫೂಲ್ ಆಗಬೇಡ, ಏನಿದೆ ಈ ದೇಶದಲ್ಲಿ, ಹೋಗಬೇಕು ಅಂತ. ಆ ಆರ್ಗ್ಯುಮೆಂಟ್ ಇದೆಯಲ್ಲ, ಆ ಆರ್ಗ್ಯುಮೆಂಟಲ್ಲಿ ಸಮುದ್ರದ ಹಕ್ಕಿಗಳ ಕಲರವ ಬಳಸಿದ್ದೀನಿ ಹಿಂದೆ, ಸಮುದ್ರದ ಹಕ್ಕಿಗಳ ಶಬ್ದ. ಅವನು ಹೇಳ್ತಾನೆ ಶಶಾಂಕ್, ಅವನು ಹಕ್ಕಿ ಥರ ಹಾರಿ ಹೋಗಬೇಕು ಅನ್ನುವಾಗ ವಿ ಯೂಸ್ ದಟ್ ಬರ್ಡ್ಸ್, ಸಮುದ್ರ ಹಕ್ಕಿಗಳ ಕೇಕೆ ಕೇಳಿಸುತ್ತೆ. ಆ ಥರದ್ದೆಲ್ಲ ಚಿಕ್ಕ 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 ಅಂಶಗಳಿದೆ ಅದರಲ್ಲಿ. ಅವನು ಜೀಪಲ್ಲಿ ಹೋಗೋದು, ಓಪನ್ ಜೀಪ್, ಒಂದು ಮುಕ್ತವಾದ ದೇಶಕ್ಕೆ ಹೋಗಿದ್ದಾನೆ, ಮುಕ್ತವಾದ ಸಂಕೇತ. ಅವನು ಬೈಕಲ್ಲಿ ಬರ್ಬೋದಾಗಿತ್ತು ಅಲ್ಲಿ. ವಿ ಡೆಲಿಬ್ರೇಟ್ಲಿ ಯೂಸ್ ದಟ್ ಓಪನ್ ಜೀಪ್. ಮುಂಚೆಯಿಂದನೂ ಆ ಓಪನ್ ಜೀಪ್ ತೋರಿಸಿರ್ತೀವಿ. ಅಂದರೆ ಅವನಿಗೆ ತೆರೆದ ಜೀಪು ಅನ್ನೋದು ಯುವಕರ ತೆರೆದ ಮನಸ್ಸಿನ, ಸ್ವೇಚ್ಛೆಯ, ಸ್ವಾತಂತ್ರ್ಯದ ಹಂಬಲದ, ತಿರುಗಾಟದ ಸಂಕೇತ. ಅದರಲ್ಲಿ ಆ ಜೀಪಲ್ಲಿದೆ ಆ ದೃಶ್ಯ. ಅಲ್ಲಿಂದ ಅಲ್ಲಿಗೆ ಹೋದಾಗ ಅಮೆರಿಕದಲ್ಲಿ ಅವತ್ತು ರಾತ್ರಿ ಕ್ಯಾಸೆಟ್ ಸಿಕ್ಕಾಕೊಳ್ಳುತ್ತಲ್ಲ, ಆ ದೃಶ್ಯ ತುಂಬ ಚೆನ್ನಾಗಿದೆ. ಆ ದೃಶ್ಯ ನಮ್ಮ ಹೇಮ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ.
ಅವನು ಮೂವ್ ಆಗ್ತಾಳೆ, ಆ ಕಡೆಯಿಂದ ಶಶಾಂಕ್ ಸ್ಟಾಪ್ ಇಟ್, ನೀವಿಬ್ರು ಪ್ರೀತಿ ಮಾಡಿದ್ರೆ ಮದುವೆ ಆಗಬೇಕಾಗಿತ್ತು, ವೈ ಡಿಡ್ ಯು ಮೇಕ್ ಮಿ ವಿಕ್ಟಿಮ್, ನನ್ನನ್ನು ಯಾಕೆ ಬಲಿಪಶಿ ತಗೊಂಡ್ರಿ, ಪ್ರೀತಿ ಅಂತೆ ಪ್ರೇಮ ಅಂತೆ ನಾನ್ ಸೆನ್ಸ್, ಗೆಟ್ ಔಟ್ ಆಫ್ ಮೈ ಹೌಸ್ ಅಂತ. ಆ ದೃಶ್ಯ ಹೋಗ್ತೀನಿ, ಬಟ್ ಅದಕ್ಕೂ ಸಂಬಂಧ ಇಲ್ಲ, ಅವಳಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಅವಳಿಗೇನು ಗೊತ್ತಿಲ್ಲ ಕಣೋ. ಪ್ರೀತಿ ಮಾಡೋದು ಹೇಗೋ ಅಪರಾಧ, ಪ್ರೀತಿ ಮಾಡೋದು ಅಪರಾಧ ಆದರೆ ಈ ಪ್ರಪಂಚದಲ್ಲಿ ಎಲ್ಲರನ್ನೂ ಜೈಲಿಗೆ ಹಾಕಬೇಕಾಗತ್ತೆ ಅಂತ. ಆ ದೃಶ್ಯ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ನಡೆಯುತ್ತಲ್ಲ, ಅದೇ ಈಗಾಗಲೇ ಹೇಳಿದ್ಮೇಲೆ ಕಿವುಡ, ಮೂಕ, ಪಿಸುಮಾತು, ಪ್ರೇಮ ಅನ್ನೋದು ಪಿಸುಮಾತು, ಕೂಗಾಟ ಅಲ್ಲ ಅನ್ನೋದು. ಆಮೇಲೆ ಕಡೆಯೇನಲ್ಲ ಅವಳನ್ನ ಇಂಡಿಯಾಗೆ ಕರ್ಕೊಂಬರೋದು, ಅದಕ್ಕೆ ಒಪ್ಸೋದು, ಏರ್ ಟಿಕೆಟ್ ತೊಗೊಂಡೋಗಿ ಕೊಡ್ತಾನೆ, ನಾನು ಬರಲ್ಲ ಕಣೋ, ಅಲ್ಲಿ ನನ್ನ ಸೋದರತ್ತೆ ಅನುಭವಿಸಿದ ಕಷ್ಟ ಗೊತ್ತಲ್ಲ, ವಿಧವೆಯಾಗಿ ಜನ ಉರಿದು ಮುಕ್ಕಿಬಿಡ್ತಾರೆ ಅಂತ ಅವನು ಹೇಳೋದು. ಸರಿ ವಿಧವೆ ಅನ್ಬೇಡ ಮತ್ತೆ ನನ್ನ ಬಾಲಸಂಗಾತಿಯಾಗಿ ಬಾ ಅಂತ ಹೇಳ್ತಾನಲ್ಲ, ಅವನ ತೊದಲು ಅವ್ರು ಹೇಳೋ ಹೆಸಿಟೇಷನ್ನು, ಆ ದೃಶ್ಯ, ಅದು ಕೂಡ ಸ್ಯಾನ್ ಫ್ರಾನ್ಸಿಸ್ಕೋಲಿ ಈ ಕಡೆ ಬೇ ಬ್ರಿಡ್ಜ್ ಅಂತ ಇದೆ, ಅಲ್ಲಿ ಮಾಡಿದ್ದು. ಆ ಥರದ ಅನೇಕ ದೃಶ್ಯಗಳು, ಹೃದಯದಿಂದ ಬಂದ ದೃಶ್ಯಗಳು.